ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಂದಿ, ಕುರಿ, ಮೀನು ಹಾಗೂ ಜೇನು ಸಾಕಾಣಿಕೆಯೊಂದಿಗೆ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಮಡೆನೆರಳು ಗ್ರಾಮದ ಪ್ರಗತಿಪರ ಕೃಷಿಕ ಅಮರ್ ಡಿಸೋಜಾ ಅವರೊಂದಿಗಿನ ಮಾತುಕತೆ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಅತಿಥಿ ನಮ್ಮೊಂದಿಗೆ ಇದ್ದಾರೆ. ಪ್ರಗತಿಪರ ಕೃಷಿಕರು, ಚಿಕ್ಕಮಗಳೂರು ತಾಲೂಕು ಮಡೆನೆರಳು ಗ್ರಾಮದ ಕೃಷಿಕರಾದಂತಹ ಅಮರ್ ಡಿಸೋಜಾ ಅವರು ನಮ್ಮೊಂದಿಗೆ ಇದ್ದಾರೆ. ಇರುವಂತಹ ತೋಟವನ್ನ ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಇನ್ನೊಂದಷ್ಟು ಉಪಕಸಬುಗಳನ್ನು ಕೂಡ ಅವರು ಮಾಡಿಕೊಂಡು ಅದರಲ್ಲಿ ಪ್ರಗತಿಯನ್ನ ಕಂಡಿದ್ದಾರೆ. ಬಹಳ ಮುಖ್ಯವಾಗಿ ಹಂದಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಕುರಿ ಸಾಕಾಣಿಕೆಯನ್ನ ಬಹಳ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಅದರಿಂದಲೂ ಕೂಡ ಒಳ್ಳೆಯ ಆದಾಯವನ್ನ ಹೊಂದ್ತಾ ಇದ್ದಾರೆ. ಈ ಹಂದಿ, ಮೀನು ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಮರ್ ಅವ್ರಿಗೆ. ನಮಸ್ತೆ ಸರ್. ಎಷ್ಟು ವಯಸ್ಸಾಯ್ತು ತಮಗೆ? ನನಗೆ 57 ಆಯ್ತು. 57. ಏನು ಓದಿದ್ರಿ ತಾವು? ನಾನು BA ಕಂಪ್ಲೀಟ್ ಮಾಡಲಿಲ್ಲ, ಅರ್ಧಕ್ಕೆ ನಿಲ್ಲಿಸಿದೆ. ಏನು ಒತ್ತಡ ಆಯ್ತಾ ಮನೆಯಲ್ಲಿ ಇರಬೇಕು ಅನ್ನೋ ತರದ್ದು, ಅಥವಾ ಕೃಷಿ ಕಡೆ ಇಂಟ್ರೆಸ್ಟ್ ಕೊಟ್ಟೆ? ಯಾಕೆ ಕೃಷಿ ಬಗ್ಗೆ ಅಷ್ಟೊಂದು ಆಸಕ್ತಿ? ಚಿಕ್ಕಂದ್ರಿಂದನೂ ಕೃಷಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಮತ್ತೆ ಮನೆ ನಡ್ಸಕ್ಕಿತ್ತು. 17ನೇ ವರ್ಷದ ಟೈಮಲ್ಲೇ ನಮ್ಮ ಅಮ್ಮ ತೀರೋದ್ರು. ಮನೆ ಕಡೆ ಜವಾಬ್ದಾರಿನೂ ನನ್ನ ಮೇಲೆ ಬಿತ್ತು. ತಂಗಿ ತಮ್ಮ ಓದ್ತಾ ಇದ್ರು, ಅವ್ರ ಜವಾಬ್ದಾರಿನೂ ಬಿತ್ತು. ಮತ್ತೆ ನಾನು ಕೃಷಿ ಕಡೆ ಒಲವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಜಮೀನ್ ವ್ಯಾಪಾರ ಆಗೋಗೋದು. ಅದರಿಂದ ನಾನು ಜಮೀನ್ ಕಡೆ ಇಂಟ್ರೆಸ್ಟ್ ಕೊಟ್ಟು ಜಮೀನ್ ಕಡೆ ವಾಪಸ್ ಬಂದೆ. ನಾನು ಕೊಡದೆ ಹೋಗಿದ್ರೆ ನಮಗೆ ಇವತ್ತು ಜಮೀನೇನು ಇರ್ತಿರ್ಲಿಲ್ಲ. ನೀವು ಅವತ್ತು ಆಸಕ್ತಿ ವಹಿಸಿದ ಒಂದು ಕಾರಣದಿಂದಾಗಿ ಇವತ್ತು ಜಮೀನು ಉಳಿದುಕೊಂಡಿದೆ, ಅಲ್ಲಿ ಒಳ್ಳೆಯ ಒಂದು ಬೆಳೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಷ್ಟು ಜಮೀನಿತ್ತು ಮತ್ತೆ ತಂದೆಯವ್ರ ಕಾಲಕ್ಕೆ ಏನು ಬೆಳ್ಕೊಳ್ತಾ ಇದ್ರಿ? ಸರ್, ನಮಗೆ ಸುಮಾರು 50 ಎಕರೆ ಈಗ ಜಮೀನಿದೆ. 2 ಜನ ಸಹೋದರರು. ನಮ್ಮ ತಾತನ ಜಮೀನ್ ಜೊತೆಗೇನು ನಾನು ಸ್ವಲ್ಪ ಜಮೀನ್ ಕೊಂಡ್ಕೊಂಡಿದ್ದೀನಿ. ಅದರಿಂದ ನಮಗೆ ಈಗ ಸುಮಾರು ಒಂದು 52 ಎಕರೆ ಜಮೀನಿದೆ. ಈಗ 17ನೇ ವಯಸ್ಸು ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಯಸ್ಸಲ್ಲ. ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಏನೆಲ್ಲ ಕೃಷಿ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು, ಹಂತ ಹಂತವಾಗಿ ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಹೇಗೆ ಬೆಳವಣಿಗೆಯನ್ನ ಕಾಣ್ತಾ ಹೋದ್ರಿ? ಸರ್, ನಮ್ಮಮ್ಮ ತೀರೋದಾಗ ನಮ್ಮ ತಂದೆಯವರು ಸ್ವಲ್ಪ ಅಪ್ಸೆಟ್ ಆಗಿದ್ರು. ಅವರು ಪೂರ್ತಿ ಜವಾಬ್ದಾರಿನೇ ನನ್ನ ಮೇಲೆ ಬಿಟ್ರು. ಯಾವತ್ತು ನನ್ನ ಹತ್ರ ಲೆಕ್ಕ ಆಗ್ಲಿ ಲಾಭ ನಷ್ಟ ಕೇಳ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ಇವನೇನಾದ್ರು ಮಾಡ್ತಾನೆ ಅಂತ. ಅದರಿಂದ ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ರು. ನಾನು ಏನೇ ಮಾಡಿದ್ರು ಪ್ರೋತ್ಸಾಹ ಕೊಡ್ತಿದ್ರು, ಬಿಟ್ರೆ ನನಗೆ ಯಾವತ್ತೇ ಆಗಲಿ ಡಿಸ್ಕರೇಜ್ ಮಾಡ್ತಿರ್ಲಿಲ್ಲ. ಅದೊಂದು ನನಗೆ ತುಂಬಾ ಬೆನಿಫಿಟ್ ಆಯ್ತು. ಈಗ 52 ಎಕರೆ ಜಮೀನಿತ್ತು ಅಂತ ಹೇಳಿದ್ರಿ, ಏನೇನು ಬೆಳ್ಕೊಳ್ತಾ ಇದ್ರಿ ಅದರಲ್ಲಿ? ಮೇಜರ್ ಆಗಿ ನಾವು ಭತ್ತ ಬೆಳಿತಿದ್ವಿ. ವರ್ಷಕ್ಕೆ 2 ಟೈಮ್ ಭತ್ತ ಬೆಳಿತಿದ್ವಿ. ನಮ್ದು 2 ಪೈರು ಬೆಳೀತಾ ಸಾಯಿಲ್ ಎಲ್ಲ ಎಸಿಡಿಕ್ ಆಗ್ತಾ ಹೋಯ್ತು. ಹೇಗಾಯ್ತು ಅಂದ್ರೆ ನಾವು 2 ಪೈರು ಬೆಳೆಯೋದ್ರ ಬಗ್ಗೆನೇ ಗಮನ ಕೊಟ್ವಿ, ಬಿಟ್ರೆ ಅದಕ್ಕೆ ಈ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇದನ್ನೆಲ್ಲ ಸೇರ್ಸಕ್ ನಮಗೆ ಟೈಮೇ ಸಿಗ್ತಿರ್ಲಿಲ್ಲ. ಕೆಲವು ಭಾಗಕ್ಕೆ ಕೊಡ್ತಿದ್ವಿ, ಇಲ್ಲ ಅಂತಿಲ್ಲ. ಆದ್ರೆ ಸಾಯಿಲ್ ಫರ್ಟಿಲಿಟಿ ಕಳೀತಾ ಬಂತು. ಫಸ್ಟ್ 30-35 ಕ್ವಿಂಟಲ್ ಭತ್ತ ಬೆಳೆಯೋದು 20 ಕ್ವಿಂಟಲ್ ತನಕ ಬಂತು. ಆ ಟೈಮಲ್ಲಿ ಕಾಫಿ ತೋಟದಲ್ಲೂ ಅಷ್ಟೇ ತುಂಬಾ ಪ್ರಾಬ್ಲಮ್ ಆಯ್ತು. ಕಾವೇರಿ ತೋಟ ನಮ್ದು ತುಂಬಾ ಇತ್ತು. ಎಲೆ ಚುಕ್ಕಿ ರೋಗ ಎಲ್ಲ ಬಂದು ಅಲ್ಲೂ ಇಳುವರಿ ಎಲ್ಲ ಕಮ್ಮಿ ಆಗಿದೆ. ಕಾಫಿ ತೋಟದಲ್ಲಿ ಕಾಲ ದೂಕೋದೇ ಕಷ್ಟ ಆಗಿತ್ತು. ಆ ಟೈಮಲ್ಲಿ ನಮ್ಮ ನೆರವಿಗೆ ಬಂದವರೇ ಮೂಡಿಗೆರೆ ZRSನವರು, ಕೃಷಿ ವಿಜ್ಞಾನ ಕೇಂದ್ರದವರು. ಇವ್ರು ಬಂದರು, ಕೌನ್ಸಿಲಿಂಗ್ ಮಾಡಿದ್ರು. ಕೃಷಿ ಜೊತೆಗೆ ಏನೇನು ಮಾಡಬಹುದು, ಅದ್ರ ಜೊತೆಗೆ ಉಪಕಸಬುಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋದ್ರು. ಈಗ ಸ್ಟಾರ್ಟಿಂಗ್ಗೆ ನಮಗೆ 2 ಹಂದಿ ಮರಿಗಳನ್ನ ಮೂಡಿಗೆರೆ ಝೋನಲ್ ರಿಸರ್ಚ್ ಸ್ಟೇಷನ್ ಅವ್ರು ಕೊಟ್ಟಿದ್ರು. ತಾಂತ್ರಿಕವಾಗಿ ಹೇಗೆ ಸಾಕೋದು ಏನು ಅಂತ KVK ಅವರು, ಕೃಷಿ ವಿಜ್ಞಾನ ಕೇಂದ್ರದವರು ಮಾಹಿತಿ ಕೊಡ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ ಒಬ್ರು ಇದ್ರು. ಅವರು ಅಲ್ಲಿ PC ಆಗಿದ್ರು, ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿದ್ರು. ಅವರು ನಮಗೆ ಹೇಗೆ ಸಾಕೋದ್ರಿಂದ ಇಟ್ಕೊಂಡು ಹೇಗೆ ಮಾರ್ಕೆಟಿಂಗ್ ಮಾಡೋದು, ಹೇಗೆ ಪ್ರೊಸೆಸಿಂಗ್ ಮಾಡೋದು ಇದನ್ನೆಲ್ಲ ಹೇಳ್ತಾ ಕೊಡ್ತಾ ಬಂದ್ರು. ಮುಂದೆ ನಾವು ನನ್ನ ಆಸಕ್ತಿ ಮೇಲೆ ಕೇರಳದ ಮನ್ನೊತ್ತಿಗೆ ಹೋದೆ. ಅಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಹೋಗಿ ಮೀಟ್ ಪ್ರೊಸೆಸಿಂಗ್ ಕೋರ್ಸ್ ಮಾಡಿದೆ. ಆಮೇಲೆ ಅಸ್ಸಾಮಿನ್ ಗವಾತಿಗೆ ಹೋಗಿ ಅಲ್ಲೋ ಒಂದು ಮೀಟ್ ಪ್ರೊಸೆಸಿಂಗ್ ಕ್ಲಾಸಿಗೆ ಎಲ್ಲ ಅಟೆಂಡ್ ಆಗಿ ಅಲ್ಲೋ ಇದು ಮಾಡಿದೆ. ಡೀಪ್ ಫ್ರೀಸರ್ ಎಲ್ಲ ಅಳವಡಿಸಿನಿ. ಈಗ ನಾವು ಏನಾದ್ರು ನಮ್ಮ ಪ್ರೊಸೆಸಿಂಗ್ ಮಾಡಿದ್ದು ಎಲ್ಲ ನಮ್ಮ ಫ್ರೀಸರ್ ಮುಖಾಂತರ ಇಟ್ಕೊಂಡು ನಾವೇ ಇಲ್ಲಿ ಸೇಲ್ ಮಾಡ್ತಾ ಇದೀವಿ.
ಈಗ ಕೃಷಿ ವಿಜ್ಞಾನ ಕೇಂದ್ರದವರು ನೆರವಾದ್ರು ಅಂತ ಹೇಳಿದ್ರಿ. ನೀವು ಅವರ ಸಂಪರ್ಕಕ್ಕೆ ಹೇಗ್ ಬಂದ್ರಿ? ಈ ಕೃಷಿಲಿ ವಿಫಲ ಆದಾಗ ನೆನಪಿಗೆ ಬಂದವ್ರೆ ಅವರು. ಅಲ್ಲಿ ಹೋದಾಗ ಅವ್ರು ತುಂಬ ಧೈರ್ಯ ಕೊಟ್ಟರು, ತುಂಬ ಎನ್ಕರೇಜ್ ಮಾಡಿದರು. ಈಗ ಮತ್ತೆ ಬೇಸಿಕ್ಸಿಗೆ ಬಂದ್ವಿ. ಮಣ್ಣು ಪರೀಕ್ಷೆ ಮಾಡೋದಾಗಲಿ, pH ಲೆವೆಲ್ ನೋಡೋದಾಗಲಿ, ಆಮೇಲೆ ಹೊಸ ತಾಂತ್ರಿಕತೆ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸೋಕ್ಕೆ ಅವರು ನೆರವಾದರು. ಹಾಗಾಗಿ ನೀವೇ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದ್ರಿ, ಅವರಿಂದ ಸಾಕಷ್ಟು ನೆರವಾಯ್ತು ಅಂತ ಹೇಳಿ. ಹೌದು ಸರ್. ಈ ಹಂದಿ ಸಾಕಾಣಿಕೆ ನೀವೇನು ತರಬೇತಿಯನ್ನ ಪಡ್ಕೊಂಡ್ರಿ, ಹೀಗೆ ಪ್ರಾರಂಭ ಆಗಿದ್ದ? ಹೌದು. ಈಗ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಆಗ್ತಾ ಇರಬೇಕು. ಯಾವುದೇ ನಾವು ಒಂದು ಇಂಡಸ್ಟ್ರಿಯಲ್ಲಿ ಇದ್ದಾಗ ನಾವು ಹೊಸ ಹೊಸ ತಾಂತ್ರಿಕತೆ ಬರ್ತಾ ಇರ್ತವೆ, ಅದಕ್ಕೆಲ್ಲ ಅಪ್ಡೇಟ್ ಆಗ್ತಾ ಇರಬೇಕು. ಈಗ ನಿರಂತರವಾಗಿ ಪಶುಸಂಗೋಪನಾ ಇಲಾಖೆಯವ್ರ ಜೊತೆಗೆ ಸಂಪರ್ಕ ಇಟ್ಕೋಬೇಕು. AH&VB ಬೆಂಗಳೂರು ಇವ್ರದ್ದು ಸಂಪರ್ಕ ಇಟ್ಕೋಬೇಕು. ವಿಜ್ಞಾನಿಗಳ ಸಂಪರ್ಕನೂ ಇಟ್ಕೋಬೇಕು. ಈಗ ಹಾಸನಲ್ಲಿ ವೆಟರ್ನರಿ ಕಾಲೇಜ್ ಆಗಿದೆ, ಅದೊಂದು ನಮಗೆ ತುಂಬ ಅನುಕೂಲ ಆಯಿತು. ಇಲ್ಲಿಂದ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ತೆಗೆದು ನಾವು ಅಲ್ಲಿ ಹೋಗಿ ಡ್ರಾ ಮಾಡಿ ಅಲ್ಲಿ ನಾವು ಲ್ಯಾಬಲ್ಲೆಲ್ಲ ಪರೀಕ್ಷೆ ಎಲ್ಲ ಮಾಡ್ತೀವಿ. ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ, ಡಿಸೀಸ್ ಏನಾದ್ರು ಇದ್ರೆ ನಮಗೆ ತಕ್ಷಣ ಗೊತ್ತಾಗುತ್ತೆ. 2 ಹಂದಿ ಮರಿಗಳಿಂದ ನಿಮ್ಮ ಒಂದು ಈ ಹಂದಿ ಸಾಕಾಣಿಕೆ ಅನ್ನುವಂಥದ್ದು ಪ್ರಾರಂಭ ಆಗಿದ್ದು. ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಏನೆಲ್ಲ ಪ್ರೇರೇಪಣೆಗಳು ದೊರೆತೋ? ಹೇಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮ್ಗೆ? ಸರ್, ಬರೀ ಕೃಷಿನೇ ನಂಬ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ. ದಿನಕ್ಕೂ ನಮ್ದು ರೈತರದ್ದು ಖರ್ಚು ಜಾಸ್ತಿ ಆಗ್ತಾ ಹೋಗ್ತವೆ. ನಮ್ಮ ಮಕ್ಕಳನ್ನ ಓದಿಸ್ಬೇಕು. ಈಗ ನಾವು ಸರ್ವೈವ್ ಆಗಬೇಕು. ಈಗ ತುಂಬಾ ಜನ ಹಳ್ಳಿ ಬಿಟ್ಟು ಸಿಟಿ ಕಡೆ ಓಡೋಗಿದ್ದಾರೆ. ಅವ್ರದ್ದು ನಾವು ತಪ್ಪ ಅಂತ ಹೇಳಕ್ ಆಗಲ್ಲ. ಮನೆ ಕಡೆ ಆದಾಯ ಕಮ್ಮಿ ಆಗ್ತಾ ಇದೆ, ಕೃಷಿನೇ ನಂಬ್ಕೊಂಡು ಮಾಡಕ್ ಆಗ್ತಾ ಇಲ್ಲ. ಈಗನ ಈ ವರ್ಷ ಕಾಪಿಗೂ ಉತ್ತಮವಾದ ಧಾರಣೆ ಇದೆ, ಮೆಣಸಿಗೂ ಇದೆ, ಅಡಿಕೆಗೂ ಇದೆ. ಆದರೆ ಹಿಂದೆಲ್ಲ ಈಗ ಇರಲಿಲ್ಲ. ಬರೀ ಕೃಷಿಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಸಾಧಾರಣವಾಗಿ ನಮ್ಮ ರೈತ ಮಕ್ಕಳೆಲ್ಲ ಬೆಂಗಳೂರಿಗೆಲ್ಲ ಹೋಗಿರೋದೇ ಈ ಕಾರಣದಿಂದ. ದಿನಕ್ಕೂ ಖರ್ಚು ಜಾಸ್ತಿ ಆಗ್ತಾ ಇದೆ. ಮನೆ ಕಡೆನೆ ತಗೊಳ್ಳಿ, ಮೊದಲೆಲ್ಲ ನಾವು ಕರೆಂಟ್ ಬಿಲ್ ಕಟ್ಟಬೇಕು, ಫೋನ್ ಬಿಲ್ ಕಟ್ಟಬೇಕು, ಮತ್ತೆ ನಮ್ಮ ಆರೋಗ್ಯದ ಸಮಸ್ಯೆ ಇರ್ತವೆ. ಪ್ರತಿಯೊಂದು ದುಬಾರಿ ಆಗಿದೆ. ಇದರಿಂದ ನಾವು ಉಪಕಸಬುಗಳನ್ನ ಎಲ್ಲ ಮಾಡಿದ್ರೆ ಮಾತ್ರ ಒಂದು ಜೀವನ ಕಂಟಿನ್ಯೂಟಿ ತಗೊಂಡು ಹೋಗ್ಬೋದು. 2 ಹಂದಿ ಮರಿಗಳಿಂದ ಸಾಕಾಣಿಕೆ ಅನ್ನುವಂಥದ್ದು ಪ್ರಾರಂಭ ಆಯಿತು ಅಂತ ಹೇಳಿದ್ರಿ. ಇವತ್ತು ಸುಮಾರು ಒಂದು 600ರಿಂದ 700 ಹಂದಿ ಮರಿಗಳನ್ನ ಸಾಕುವಂತಹ ಸುಸಜ್ಜಿತವಾದಂತಹ ಒಂದು ಶೆಡ್ ಅನ್ನು ಕೂಡ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡ್ಕೊಂಡಿದ್ದೀರಿ. 2ರಿಂದ ಹೇಗೆ ಹೆಚ್ಚಿಸ್ತಾ ಹೋದ್ರಿ? ಹೇಗೆ ಅಭಿವೃದ್ಧಿ ಕಾಣ್ತಾ ಹೋದ್ರಿ? ಸ್ಟಾರ್ಟಿಂಗ್ ನಾನು ಸೀರಿಯಸ್ ಇರಲಿಲ್ಲ. 2 ಹಂದಿ ಮರಿ ಕೊಟ್ಟಿದ್ರು. ಆದರೆ ಅದು ಒಂದು ವರ್ಷದೊಳಗೆ ನನಗೆ 10 ಮರಿ ಬಂತು. 10 ಮರಿ ಬಂತು. ನನ್ನಲ್ಲಿ ಅದನ್ನ ಸೇಲ್ ಮಾಡೋಕ್ಕೆ ಆಗಿರಲಿಲ್ಲ. ಅದನ್ನ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಈಗ ಕಂಟಿನ್ಯೂ ಮಾಡ್ತಾ ಹೋದಂಗೆ ಅದು ನನಗೆ ವರ್ಷದಿಂದ ವರ್ಷಕ್ಕೆ ಮರಿಗಳು ಜಾಸ್ತಿ ಆಗ್ತಾ ಹೋದವು. ಆವಾಗ ನಾನು ತುಂಬ ಸೀರಿಯಸ್ ಆಗಿ ತಗೊಂಡೆ ಈ ಪಿಗರಿ ಬಗ್ಗೆ, ಹಂದಿ ಸಾಕಾಣಿಕೆ ಬಗ್ಗೆ. ಬೇರೆ ಕಡೆಯಿಂದ ಗಂಡು ಮರಿಗಳನ್ನೆಲ್ಲ ತರಿಸೋದಾಗ್ಲಿ, ಬೇರೆ ಬೇರೆ ತಳಿ ತರೋದಾಗ್ಲಿ, ಇದನ್ನ ಒಂದು ದೊಡ್ಡ ಪ್ರಮಾಣದಲ್ಲೇ ಮಾಡ್ತಾ ಹೋದೆ. ಹಂದಿ ಸಾಕಾಣಿಕೆ ಅನ್ನುವಂಥದ್ದು ಸುಲಭವಾ? ಅಷ್ಟೊಂದು ಸುಲಭ ಇಲ್ಲ. ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕಾಫಿ ತೋಟದ ಮಾಲೀಕರೇ. ಈಗ ನಮ್ಮ ಅಜ್ಜನೂ ಮೂಡಿಗೆರೆ ತಾಲೂಕಿನ ಹೆಸರಾಂತ ಕಾಫಿ ಬೆಳೆಗಾರರು, ದೊಡ್ಡ ಕಾಫಿ ಬೆಳೆಗಾರರಾಗಿದ್ರು ನಮ್ಮ ತಾಯಿ ತಂದೆ. ಹೀಗೆಲ್ಲ ಇರ್ಬೇಕಾದ್ರೆ ಮನೆ ಕಡೆನೂ ನಾನು ಹಂದಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಅಷ್ಟು ಒಂದು ಪ್ರೋತ್ಸಾಹ ಇರಲಿಲ್ಲ. ಕಾಲು ಎಳೆಯವರೇ ಜಾಸ್ತಿ ಇದ್ರು. ಹೇಗೆ ಅದನ್ನೆಲ್ಲ ನಿಭಾಯಿಸಿದ್ರಿ? ಮತ್ತೆ ಯಾಕೆ ಹಂದಿ ಸಾಕಾಣಿಕೆ ಬೇಡ ಅಂತೇಳಿ ಹೇಳ್ತಾ ಇದ್ರು? ತುಂಬಾ ಜನ ಇವನ್ಗೆ ಹುಚ್ಚಿಡ್ದಿದೆ, ಸುಮಾರು ಒಂದು 50 ಎಕರೆ ಜಮೀನಿದೆ, ಹಂದಿ ಸಾಕಾಣಿಕೆ ಮಾಡ್ತೀಯಾನೆ ಅಂತ ಕಾಲು ಎಳೀತಿದ್ರು. ಆದರೆ ಅವರು ಹೇಳಿದ್ನ ನಾನು ಪ್ರೂವ್ ಮಾಡಿದೆ. ನಾನು ಏನೇ ಮಾಡಿದ್ರು ಶಿಸ್ತಾಗಿ ಮಾಡ್ತೀನಿ, ಮನಸ್ಫೂರ್ತಿ ಗಮನ ಕೊಟ್ಟು ಮಾಡ್ತೀನಿ ಅಂತ ಕಾಲಕ್ರಮೇಣ ಅವ್ರಿಗೆಲ್ಲ ಗೊತ್ತಾಯ್ತು. ಆಮೇಲೆ ಎಲ್ಲರಿಂದ ಪ್ರೋತ್ಸಾಹ ಬಂತು. ಈಗ ಹಂದಿ ಸಾಕಾಣಿಕೆಯನ್ನ ಪ್ರಾರಂಭವನ್ನ ಮಾಡಿದ್ರಿ ನೀವು. ಮಾಡಿದ ನಂತರ ಹೇಗೆ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಿದ್ರಿ? ಸರ್, ಹಂದಿ ಸಾಕಾಣಿಕೆ ಅಂತೀವಲ್ಲ, ಅದೊಂದು ಉದ್ಯಮವಾಗಿ ನೋಡ್ಕೋಬೇಕು. ಅದನ್ನ ಪ್ರತಿಯೊಂದರಲ್ಲೂ ಅದರಲ್ಲಿ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು. ಈಗ ನಮ್ದು ಮೀಟ್ ಪ್ರೊಸೆಸಿಂಗ್ ಇದೆ, ಪ್ಲಸ್ ಮರಿಗಳನ್ನ ನಾವು ಡೆವಲಪ್ ಮಾಡ್ತೀವಿ, ಮರಿಗಳನ್ನೂ ರೈತರಿಗೆ ಮಾರ್ತೀವಿ. ಪ್ಲಸ್ ಹೊಸ ಹೊಸ ಮರಿಗಳನ್ನ ಹೊಸ ಬ್ರೀಡ್ ಎಲ್ಲಿದೆ ಅಲ್ಲಿಂದೆಲ್ಲ ತರಿಸಿ ಆ ತಳಿನೆಲ್ಲ ಮಾಡ್ತೀವಿ. ಈಗ ನಮ್ಮ ಸರ್ಕಾರದವರು ಕೆನಡಾದಿಂದ ಸೆಮನ್ ತರಿಸಿದ್ರು. ಡಾಕ್ಟರ್ಗಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಅಲ್ಲಿಂದನೂ ಸ್ವಲ್ಪ ಮರಿ ತಂದ್ವಿ. ಈಗ ಮನ್ನೋತಿಯಿಂದನೂ ಡ್ಯೂರಾಕ್ ಅಂತ ಒಂದು ತಳಿ ಇತ್ತು, ಆ ತಳಿ ತಂದ್ವಿ. ಇಲ್ಲೆಲ್ಲೂ ಇರಲಿಲ್ಲ ಅವಾಗ ಡ್ಯೂರಾಕ್. ನಮ್ಮ ಕರ್ನಾಟಕದಲ್ಲಿ ಭಾರಿ ಕಮ್ಮಿ ಇತ್ತು.
ಅವಾಗ ನಮಗೇನಾದ್ರು ಮರಿ ಬೇಕಾಗಿದ್ರೆ ನಾವು ಕೇರಳಕ್ಕೆ ಹೋಗಿ ತರಬೇಕಾಗಿತ್ತು. ಅಲ್ಲಿ 6 ತಿಂಗಳು 1 ವರ್ಷ ಬುಕ್ ಮಾಡಬೇಕಾಗಿತ್ತು. ಅಲ್ಲಿಂದ ತಂದು ಈಗ ನಾವು ಇಲ್ಲಿ ಡೆವಲಪ್ ಮಾಡಿ ಈಗ ನಮ್ಮಲ್ಲಿ ಸುತ್ತಮುತ್ತಲ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ನಾನು ಇಲ್ಲಿಂದ ಪಂಜಾಬ್ ತನಕನೂ ಮರಿಗಳನ್ನ ಕಳಿಸಿನಿ, ಮಹಾರಾಷ್ಟ್ರಕ್ಕೂ ಕಳಿಸಿದೀನಿ. ಈಗ ನಮ್ಮಿಂದ ಸ್ವಲ್ಪ ರಿಯಾಯಿತಿ ದರದಲ್ಲಿ ಸುತ್ತಮುತ್ತಲ ರೈತರಿಗೆಲ್ಲ ಸಿಗ್ತಾ ಇದೆ. ಯಾವ್ಯಾವ ತಳಿಯ ಹಂದಿ ಮರಿಗಳನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ? ನಮ್ಮಲ್ಲಿ ಯಾರ್ಕ್ಷೈರ್ ಇದೆ, ಲ್ಯಾಂಡ್ ರೇಸ್ ಇದೆ, ಡ್ಯೂರಾಕ್ ಇದೆ. ಆಮೇಲೆ ಇನ್ನೊಂದು ಮಿಶ್ರ ತಳಿ ಮಾಡಿದೀವಿ, ಯಾರ್ಕ್ಷೈರ್ ಲ್ಯಾಂಡ್ ರೇಸ್ ಕ್ರಾಸ್ ಮಾಡಿದೀವಿ. ಅದಕ್ಕೆ ಹುಟ್ಟಿರೋ ಮರಿಗೆ ಡ್ಯೂರಾಕ್ ಅಲ್ಲಿ ಮಾಡಿದೀವಿ. ಅದಕ್ಕೆ ನಾವು F1 ಅಂತ ಹೇಳ್ತಾ ಇದೀವಿ. ಹಂದಿ ಸಾಕಾಣಿಕೆ ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ಏನೇನು ಕೆಲಸ ಇರುತ್ತೆ, ಯಾವ್ಯಾವ ಕೆಲಸಗಳಿಗೆ ಹೆಚ್ಚು ಆದ್ಯತೆಯನ್ನ ನೀಡಬೇಕಾಗುತ್ತೆ? ಸರ್, ಹಂದಿ ಸಾಕಾಣಿಕೆಯಲ್ಲಿ ಮೇನ್ ಅಂದ್ರೆ ತುಂಬಾ ಕೆಲಸ ಅಂದ್ರೆ ಇರೋದು ಹಂದಿ ಶೆಡ್ ನ ಸ್ವಚ್ಛ ಆಗಿಡೋದು. ಈಗ ಒಂದು ದಿನಕ್ಕೆ 2 ರಿಂದ 3 ಸಲ ವಾಶ್ ಮಾಡಿ ಸ್ವಚ್ಛ ಆಗಿಡಬೇಕು, ಇಲ್ಲಾಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. 2ನೇದು ಅಂದ್ರೆ ಅದಕ್ಕೆ ಆಹಾರ ಹೊಂದಿಸೋದು. ಈಗ 2-3 ತರದಲ್ಲಿ ಆಹಾರ ಒದಗಿಸ್ಬೋದು. 1ನೇದು ಹೋಟೆಲ್ ವೇಸ್ಟ್ ಫೀಡ್ ಮಾಡ್ಬೋದು, 2ನೇದು ಕಂಪನಿ ಫೀಡ್ ತರಿಸಿ ಮಾಡ್ಬೋದು, 3ನೇದು ನಮ್ಮಲ್ಲಿ ಏನಾದ್ರು ಬೆಳೆದಿರೋದನ್ನ ವೇಸ್ಟ್ ಇಷ್ಟೆಲ್ಲ ಇದ್ರೆ ಅಕ್ಕಿ ನುಚ್ಚು, ತೌಡು ಇಂಥವೆಲ್ಲ ಇದ್ರೆ ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಗಿರ್ಕಾರಿ ಹಾಕಿ ಬೇಯಿಸಿ ಹಾಕ್ಬೋದು. ಈ ತರ 2-3 ರೀತಿಲಿ ನಾವು ಫೀಡ್ ಮಾಡ್ಬೋದು. ಮತ್ತೆ ಪ್ಲಸ್ ಲೇಬರ್ ಮ್ಯಾನೇಜ್ಮೆಂಟ್ ತುಂಬಾ ಕಷ್ಟ. ಇದರಲ್ಲಿ ಜನ ನಿಲ್ಲಲ್ಲ, ಯಾಕಂದ್ರೆ ಸ್ವಲ್ಪ ಶ್ರಮದಾಯಕ ಕೆಲಸ, ಲೇಬರ್ಗಳು ನಿಲ್ಲಲ್ಲ. ಉತ್ತಮ ಸಂಬಳ ಗಿಂಬಳ ಕೊಟ್ಕೊಂಡು ಅವ್ರನ್ನ ನಾವು ಇಟ್ಕೋಬೇಕು. ಇದನ್ನ 3 ಬ್ಯಾಲೆನ್ಸ್ ಮಾಡಿದ್ರೆ ಹಂದಿ ಸಾಕಾಣಿಕೆ ಲಾಭದಾಯಕ. ಇದ್ರ ಜೊತೆಗೆ ಈ ಔಷಧಿಗಳದು ಮತ್ತೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ ತುಂಬಾ ಇಂಪಾರ್ಟೆಂಟ್. ಹಂದಿ ಸಾಕಾಣಿಕೆಯಲ್ಲಿ ಏನು ಹೆಚ್ಚಾಗಿ ಖರ್ಚು ಬರ್ತಕ್ಕಂಥದ್ದು? ತುಂಬಾ ಖರ್ಚು ಬರೋದೆ ಸರ್ ಫೀಡ್ ಇಂದು. ಈಗ ನಮಗೆ ಸಿಟಿ ದೂರ ಇರುತ್ತೆ, ನಾವು ಸಿಟಿ ದೂರದಿಂದ ಹೋಟೆಲ್ ವೇಸ್ಟ್ ಕಲೆಕ್ಟ್ ಮಾಡಬೇಕು, ಅದಕ್ಕೆ ವೆಹಿಕಲ್ ಬೇಕು, ಲೇಬರ್ಗಳು ಬೇಕು. ಇದು ನಮಗೆ ತುಂಬಾ ಖರ್ಚು ಬರುತ್ತೆ. ನೀವೇನೇನು ಆಹಾರ ಪದಾರ್ಥಗಳನ್ನ ಕೊಡ್ತೀರಾ ಅದಕ್ಕೆ? ಸರ್, ನಾವು 1 ಟೈಮು ಹೋಟೆಲ್ ಫೀಡ್ ಹಾಕ್ತಿವಿ, 1 ಟೈಮು ಕಂಪನಿ ಫೀಡ್ ಹಾಕ್ತಿವಿ. CPF ಲಿಮಿಟೆಡ್ ಇಂಡಿಯಾ ಅಂತ ಇದೆ, ಆ ಕಂಪನಿದ ಫೀಡ್ ಹಾಕ್ತಿವಿ. ಅದೊಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಫೀಡ್ ಅನ್ಸುತ್ತೆ, ಅದರಿಂದ ಅದನ್ನೇ ಕಂಟಿನ್ಯೂ ಮಾಡಿದೀವಿ. ಈಗ ಹೋಟೆಲ್ ವೇಸ್ಟ್ ಇದನ್ನೆಲ್ಲ ಎಲ್ಲಿ ಸಂಗ್ರಹ ಮಾಡ್ತೀರಿ? ಚಿಕ್ಕಮಂಗ್ಳೂರಿಂದ ಕಲೆಕ್ಟ್ ಮಾಡ್ತಿದೀವಿ. ಸುಮಾರು ನಮಗೆ ಒಂದು ದಿನಕ್ಕೆ ಒಂದು 60 ಕಿಲೋಮೀಟರ್ ನಮ್ದು ವೆಹಿಕಲ್ ತಿರುಗುತ್ತೆ. ಅಂದ್ರೆ ಹೋಗೋದು ಬರೋದು ಸಿಟಿ ಒಳಗೆ ಅಂತ 60 ಕಿಲೋಮೀಟರ್ ಆಗುತ್ತೆ. ಚಿಕ್ಕಮಂಗ್ಳೂರು ಮತ್ತೆ ಬೇರೆ ಬೇರೆ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಸಿಟಿಗಳು, ಈಗ ಆಲ್ದೂರ್ ಆಗ್ಬೋದು, ಈ ಕಡೆನೂ ಕೂಡ ಕಲೆಕ್ಟ್ ಮಾಡ್ತೀರಾ ಹೇಗೆ? ಇಲ್ಲ, ಆಲ್ದೂರ್ ಎಲ್ಲ ಹೋಗಲ್ಲ, ಯಾಕಂದ್ರೆ ನಮಗೆ ತುಂಬಾ ಕಡೆ ಕಲೆಕ್ಟ್ ಮಾಡಕ್ಕಿದ್ರೆ ಹುಡುಗರು ನಿಲ್ಲೆಲ್ಲ ಓಡ್ಬಿಡ್ತಾರೆ. ಅದರಿಂದ ಒಂದೇ ಸಿಟಿಯಲ್ಲಿ ಮಾತ್ರ ಕಲೆಕ್ಟ್ ಮಾಡ್ತೀವಿ. ಈಗ ಹೋಟೆಲ್ ವೇಸ್ಟ್ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಉಚಿತವಾಗಿ ಸಿಗುತ್ತಾ ಅಥವಾ ಅದಕ್ಕೂ ಕೂಡ ನೀವು ಹಣ ಕೊಡಬೇಕಾಗುತ್ತಾ ಹೇಗೆ? ಸರ್, ಕೆಲವು ಹೋಟೆಲ್ ಮಾಲೀಕರು ನಮ್ಮಲ್ಲಿ ಏನು ತಗೊಳ್ಳಲ್ಲ, ಏನು ಅಪೇಕ್ಷೆ ಪಡಲ್ಲ. ಇನ್ನು ಕೆಲವರು ಅಪೇಕ್ಷೆ ಪಡ್ತಾರೆ, ಅಪೇಕ್ಷೆ ಪಟ್ಟಂತವ್ರಿಗೆ ಕೊಡ್ತೀವಿ. ನೀವು ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥ ಹಂದಿ ತಳಿಗಳೇನಿದಾವೋ ಅವುಗಳ ವಿಶೇಷತೆ ಏನು, ಅದ್ರ ಬಗ್ಗೆ ಹೇಳಿ. ಸರ್, ನಮ್ಮಲ್ಲಿ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ ಡ್ಯೂರಾಕ್ ತಳಿಗೆ. ಈ ತಳಿಯಲ್ಲಿ ನಿಮಗೆ ಜಲ್ದಿ ಬೆಳೆಯುತ್ತೆ, ಪ್ಲಸ್ ಇದರಲ್ಲಿ ನಿಮಗೆ ಕೊಬ್ಬಿನ ಅಂಶ ತುಂಬಾ ಕಮ್ಮಿ ಇರುತ್ತೆ, ಅದರಲ್ಲಿ ಕೆಂಪು ಮಾಂಸ ಜಾಸ್ತಿ ಇರುತ್ತೆ. ಮತ್ತೆ 1 ವರ್ಷಕ್ಕೆ ಒಂದು 10 ತಿಂಗಳಿಗೆ 120 ರಿಂದ 140 kg ಬೆಳೆಯುತ್ತೆ. ಇನ್ನು ಉಳಿದ ಒಂದು ತಳಿಗಳು, ಇನ್ನು ಯಾರ್ಕ್ಷೈರ್ ಅಷ್ಟೇ. ಈ ತಳಿ ತುಂಬಾ ವೇಗವಾಗಿ ಬೆಳೆಯುತ್ತೆ, ಅರೆ ಕೊಬ್ಬಿನಾಂಶ ಜಾಸ್ತಿ ಬರುತ್ತೆ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹೆಣ್ಣಂದಿಯಾಗಿ ಉಪಯೋಗಿಸ್ತೀವಿ, ಗಂಡಂದಿ ಡ್ಯೂರಾಕ್ ಇಟ್ಕೋತೀವಿ. ಆವಾಗ ಏನಾಗುತ್ತೆ ಅಂದ್ರೆ ಕ್ರಾಸ್ ಬ್ರೀಡಿಂಗ್ ಮಾಡಿದಾಗ ಮರಿ ಚೆನ್ನಾಗಿ ಬರ್ತವೆ. ಈ ಯಾರ್ಕ್ಷೈರ್ ಹಂದಿ ಮರಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ತಾಯಿಯಲ್ಲಿ ಹಾಲಿನ ಅಂಶ ಚೆನ್ನಾಗಿರುತ್ತೆ, ಮರಿಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತವೆ. ಲ್ಯಾಂಡ್ ರೇಸ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಹಂದಿಗಳು ತುಂಬಾ ಉದ್ದಾಗಿ ಬರ್ತವೆ, ಬಾಡಿ ಲೆಂತ್ ತುಂಬಾ ಇರುತ್ತೆ, ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಡ್ಯೂರಾಕ್ ತಳಿಯ ಒಂದು ವಿಶೇಷವನ್ನ ಆಗ್ಲೇ ಹೇಳ್ತಾ ಇದ್ರಿ, ಇದನ್ನ ಮಾಂಸದ ಉದ್ದೇಶಕ್ಕೆ ಸಾಕಾಣಿಕೆ ಮಾಡೋದಕ್ಕಿಂತ ಕೂಡ ತಳಿ ಸಂವರ್ಧನೆಯಿಂದ ಹೆಚ್ಚು ಗಳಿಕೆಯನ್ನ ಮಾಡಬಹುದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರಿ. ಈ ತಳಿಯ ಬಗ್ಗೆ ತಿಳಿಸ್ಕೊಡಿ, ಮತ್ತೆ ಈ ತಳಿ ಸಂವರ್ಧನೆ ಹೇಗೆ ಹೆಚ್ಚು ಆದಾಯವನ್ನ ತಂದುಕೊಡುತ್ತೆ? ಸರ್, ಇದೊಂದು ಅಪರೂಪದ ತಳಿ, ಎಲ್ಲಾ ಕಡೆನೂ ಇಲ್ಲ. ಈ ಕೆಂಪು ಇದ್ದವೆಲ್ಲ ಡ್ಯೂರಾಕ್ ಅಂತ ಹೇಳಕ್ಕಾಗಲ್ಲ, ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸೇ ಬೇರೆ ಇರುತ್ತೆ. ಅಂದ್ರೆ ಡ್ಯೂರಾಕ್ ತಳಿ ಇಲ್ಲ ಅಂದ್ರೆ ಹಂದಿ ಒಂಥರ ಬಿಲ್ ಆಗಿರುತ್ತೆ, ಸೆಮಿ ಸರ್ಕಲ್ ಇದ್ದಂಗಿರುತ್ತೆ. ಮುಂದ್ಗಡೆ ಕಾಲು ಸ್ವಲ್ಪ ಗುಡ್ಡ ಕಾಣ್ತವೆ, ಆಮೇಲೆ ಬೆನ್ನು ಹೈಟ್ ಇರುತ್ತೆ, ಆಮೇಲೆ ಕಾಲಿಂದ ಉಗುರೆಲ್ಲ ಕಪ್ಪು ಕಲರ್ ಇರುತ್ತೆ, ಅದ್ರ ಮೂಗಿನ ಕಲರ್ ಕಪ್ಪು ಇರುತ್ತೆ, ಫುಲ್ ಕಡು ಕೆಂಪು ಬಣ್ಣದ ತಳಿ ಅದು, ನೋಡಿದ್ರೇನೆ ಗೊತ್ತಾಗುತ್ತೆ. ಈಗ ಕೆಲವೆಲ್ಲ ಕ್ರಾಸ್ ಬ್ರೀಡ್ ಇರೋದು ಇರುತ್ತೆ, ಅದಕ್ಕೆ ಬೆಲೆ ಇರಲ್ಲ, ಪ್ಯೂರ್ ತಳಿಗೆ ಇರುತ್ತೆ. ಅದರಿಂದ ಅಡ್ವಾಂಟೇಜ್ ಏನು ಅಂದ್ರೆ ಶೀಘ್ರವಾಗಿ ಬೆಳೆಯುತ್ತೆ, ಪ್ಲಸ್ ನಿಮಗೆ ಫ್ಯಾಟ್ ತುಂಬಾ ಕಮ್ಮಿ ಬರುತ್ತೆ. ಅದು ಸುತ್ತಮುತ್ತ ತಳಿ ಸಂಖ್ಯೆ ಕಮ್ಮಿ ಇರೋದ್ರಿಂದ
ಪ್ಯೂರ್ ಹಂದಿಗಳಿಗೆ ಆಸಕ್ತಿ ಇರೋ ರೈತರು ಒಳ್ಳೆ ಬೆಲೆ ಕೊಟ್ಟು ತಗೊಂಡೋಗ್ತಾರೆ. ಕೊಬ್ಬಿನಾಂಶ ಕಡಿಮೆ ಇರತಕ್ಕಂತಹ ಮಾಂಸವನ್ನ ಹೆಚ್ಚು ಜನ ಇಷ್ಟಪಡ್ತಾರ? ಹೌದು, ಇಷ್ಟಪಡ್ತಾರೆ. ಕೊಬ್ಬಿನಾಂಶ ಸ್ವಲ್ಪ ಕಡಿಮೆ ಆಗಬೇಕು. ಅದು ಹೆಚ್ಚಳ ಆದ್ರೆ ನಮ್ಮ ಒಂದು ದೇಹದಲ್ಲಿ ಅನೇಕ ತರಹದ ಕಾಯಿಲೆಗಳು ಬರುತ್ತೆ. ಹಾಗಾಗಿ ಕೊಬ್ಬಿನಾಂಶ ಕಡಿಮೆ ಇರುತ್ತೆ, ಮಾಂಸದ ಅಂಶ ಹೆಚ್ಚಾಗಿರುತ್ತೆ. ಅಂತಹ ಒಂದು ವಿಶೇಷವಾದಂತಹ ತಳಿ ಇದು. ಹೌದು ಸರ್. ತಳಿ ಸಂವರ್ಧನೆಯಿಂದ ಈ ಒಂದು ತಳಿಯಲ್ಲಿ ತಾವು ಎಷ್ಟು ಗಳಿಕೆಯನ್ನ ಮಾಡ್ತಾ ಇದ್ರಿ ವಾರ್ಷಿಕವಾಗಿ? ಸರ್, ಇದರಿಂದ ನಮಗೆ ಒಳ್ಳೆ ಆದಾಯ ಇದೆ. ನಾವು ತುಂಬಾ ಮರಿಗಳನ್ನ ಇದರಲ್ಲೇ ಮಾರ್ತಾ ಇದೀವಿ. ಮೇಜರ್ ಆದಾಯ ಇದೆ ಇರೋದು. ಮರಿಗಳನ್ನ ಹೇಗೆ ಮಾರಾಟ ಮಾಡ್ತಾರೆ ಒಂದೊಂದು ಮರಿಗೆ? ಸರ್, ಇದರಲ್ಲಿ ಒಂದು 3 ತಿಂಗಳ ಮರಿಗೆ ಒಂದು 15,000 ರೂಪಾಯಿ ಇದೆ. ಡ್ಯೂರಾಕ್ ಆದ್ರೆ ನಿಮಗೆ ಮಾಮೂಲಿ ಯಾರ್ಕ್ಷೈರ್ ಆದ್ರೆ ನಿಮಗೆ 4,500 ರಿಂದ 5,000 ರೂಪಾಯಿ ಇದೆ. ಈ ಚಿಕ್ಕಮಗಳೂರು ಮತ್ತೆ ಮೂಡಿಗೆರೆ ವಾತಾವರಣ ಏನಿದೆಯೋ ಇದು ಹಂದಿಗಳ ಸಾಕಾಣಿಕೆಗೆ ಸೂಕ್ತವಾದಂತಹ ವಾತಾವರಣವಾ? ಹೌದು, ಇದು ತಂಪು ವಾತಾವರಣ ಇದೆ. ನಮ್ಮಲ್ಲಿ ಮಿನಿಮಮ್ ಒಂದು 6 ರಿಂದ 7 ತಿಂಗಳು ಮಳೆಗಾಲ ಇರುತ್ತೆ, ಒಂದು 3 ತಿಂಗಳು ಚಳಿಗಾಲನೇ ಇರುತ್ತೆ. ಬೇಸಿಗೆ ನಮಗೆ ಬರೀ ಕಡಿಮೆ, ಉಷ್ಣಾಂಶ ಕಮ್ಮಿ ಇರೋದ್ರಿಂದ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಹಂದಿಗಳ ಸಾಕಾಣಿಕೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಸವಾಲು ಅದು ಬಹಳ ಶುಚಿತ್ವವನ್ನ ಕಾಪಾಡಿಕೊಳ್ಳುವಂಥದ್ದು. ನಮ್ಮ ಶೆಡ್ ಏನಿರುತ್ತೋ ಆ ಒಂದು ಶುಚಿತ್ವವನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಈ ಶುಚಿತ್ವಕ್ಕೆ ಎಷ್ಟು ಆದ್ಯತೆ ನೀಡಿದ್ದೀರಿ ಮತ್ತೆ ಹೇಗೆ ಅದನ್ನ ನೀವು ಸಾಧನೆಯನ್ನ ಮಾಡ್ತಾ ಇದ್ದೀರಿ? ಸರ್, ನಮ್ಮಲ್ಲಿ ನಾವು ಮೇಜರ್ ಆಗಿ ವಾಷಿಂಗಿಗೆ ಪ್ರೆಷರ್ ವಾಶ್ ಯೂಸ್ ಮಾಡ್ತೀವಿ. ಇದರಲ್ಲಿ ನೀರು ಕಡಿಮೆ ಹೋಗುತ್ತೆ ಮತ್ತೆ ಕ್ಲೀನ್ ಆಗುತ್ತೆ. ಮತ್ತೆ ನಾವು ವಾಶ್ ಎಲ್ಲ ಆದ್ಮೇಲೆ ಸ್ವಲ್ಪ ಪ್ರಮಾಣದ ಸುಣ್ಣ ಹಾಕ್ತಿವಿ, ಇಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ತಿವಿ. ಬ್ಲೀಚಿಂಗ್ ಪೌಡರ್ ಹಾಕಿ ಡೈಲಿ ಡಿಸ್ಇನ್ಫೆಕ್ಟ್ ಮಾಡ್ತೀವಿ. ಶೆಡ್ನ ದಿನಕ್ಕೆ ಒಂದ್ಸಲ ಯಾರು ಪವರ್ ಸ್ಪ್ರೇಯಲ್ಲಿ ಸ್ಪ್ರೇ ಮಾಡ್ತೀವಿ. ಇದರಿಂದ ಶೆಡ್ ಕ್ಲೀನ್ ಆಗಿರುತ್ತೆ, ಸ್ವಲ್ಪ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಇರುತ್ತೆ. ಹಂದಿಗಳ ಸಾಕಾಣಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಕಾಯಿಲೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಿ? ಸರ್, ಹಂದಿಗಳಿಗೆ ಮೇಜರ್ ಆಗಿ ಬರೋದು ಕ್ಲಾಸಿಕಲ್ ಸ್ವೈನ್ ಫೀವರ್ ಬರುತ್ತೆ. ಅದ್ರ ಜೊತೆಗೆ ಕಾಲುಬಾಯಿ ಜ್ವರನೂ ಬರುತ್ತೆ, ಫುಟ್ ಅಂಡ್ ಮೌತ್. ಆಮೇಲೆ HS ಬರುತ್ತೆ, ಗಂಟ್ಲು ಬೇನೆ ಬರುತ್ತೆ. ಈ 3 ಕಾಯಿಲೆ ಕಾಮನ್ ಆಗಿ ಬಂದೇ ಬರುತ್ತೆ. ಇದಕ್ಕೆಲ್ಲ ವರ್ಷಕ್ಕೆ 2 ಸಲ ವ್ಯಾಕ್ಸಿನ್ ಮಾಡಬೇಕು. ಇದ್ರ ಜೊತೆಗೆ ಈಗ ಒಂದು 3 ವರ್ಷದಿಂದ ಈಚೆಗೆ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಬಂದಿದೆ. ಆಫ್ರಿಕನ್ ಸ್ವೈನ್ ಫೀವರ್ ಬಂದ್ರೆ ನಿಮಗೆ ಸಾಧಾರಣ ಆಗಿ ಮಾರ್ಟಾಲಿಟಿ ರೇಟ್ ಹೈ ಇರುತ್ತೆ. ಒಂದಕ್ಕೆ ಎಲ್ಲರೂ ಬಂದ್ರೆ ನಿಮ್ದು ಇಡೀ ಶೆಡ್ಡೇ ಖಾಲಿಯಾಗಿ ಹೋಗುತ್ತೆ. ಆಮೇಲೆ ನಿಮಗೆ 6 ತಿಂಗಳು ನೀವು ಸಾಕಕ್ಕೆ ಆಗಲ್ಲ. 6 ತಿಂಗಳು ನೀವು ಫುಲ್ ಶೆಡ್ ಕ್ಲೋಸ್ ಮಾಡಿ ಇದು ಮಾಡಬೇಕಾಗತ್ತೆ. ಇವೆಲ್ಲ ಇದಾವೆ. ಈಗ ಕ್ಲಾಸಿಕಲ್ ಸ್ವೈನ್ ಫೀವರ್ಗೆ ವ್ಯಾಕ್ಸಿನ್ ಬಂದಿದೆ, HS-ಗೆ ವ್ಯಾಕ್ಸಿನ್ ಇದೆ, ಮತ್ತೆ ಕಾಲುಬಾಯಿ ಜ್ವರಕ್ಕೆ ವ್ಯಾಕ್ಸಿನ್ ಇದೆ. ಆಫ್ರಿಕನ್ ಸ್ವೈನ್ ಫೀವರ್ಗೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ. ಸರ್ಕಾರದವರು ಸೀರಿಯಸ್ ಆಗಿ ನಮಗೆ ಹೊರಗಡೆ ಹೊರದೇಶದಿಂದ ಇಂಪೋರ್ಟ್ ಮಾಡಿಕೊಡ್ಬೇಕು. ಇದನ್ನ ನಾವು ರಿಪೀಟೆಡ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ಯಾಕೋ ಗಮನ ಹರಿಸ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಇರೋ ರೈತರಿಗೆಲ್ಲ, ಆದರೆ ಯಾರೋ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಮುಂದಕ್ಕೆ ಬರ್ತಾ ಇಲ್ಲ. ಸಾಧಾರಣವಾಗಿ ಸಾವಿರಾರು ಫಾರ್ಮ್ಗಳು ಮುಚ್ಚೋದ್ವು ಈ ಒಂದು ಡಿಸೀಸಿಂದ. ಇದ್ರ ಬಗ್ಗೆ ಸರ್ಕಾರದವ್ರು ಎಚ್ಚೆತ್ಕೊಂಡು ವ್ಯಾಕ್ಸಿನ್ ತರಿಸ್ಕೊಡೋದು ಸರ್ಕಾರದಕ್ಕೆ ಬಿಟ್ಟಿರೋ ವಿಚಾರ. ಮತ್ತೆ ಇನ್ನೊಂದು, ಕೆಲವು ಫಾರ್ಮ್ಗಳಲ್ಲೆಲ್ಲ ಕಳ್ತನ ಸ್ಟಾರ್ಟ್ ಆಗಿದೆ ಈಗ, ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನಿಮ್ಮ ಒಂದು ಹಂದಿಗಳೇನಿದಾವೋ ಇವುಗಳಿಗೆ ಯಾವಾಗ್ಲಾದ್ರೂ ಕಾಯಿಲೆ ಬಂದಿತ್ತ? ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡಿದ್ರಿ? ನಾವು ಬಯೋಸೆಕ್ಯೂರಿಟಿ ಮೆಜರ್ ತಗೊಳ್ತೀವಿ. ನಮ್ಮಲ್ಲೂ ಕಾಯಿಲೆ ಬಂದಿಲ್ಲ ಅಂತ ಹೇಳಿಲ್ಲ, ನಮ್ಮಲ್ಲೂ ಬಂದಿದೆ ಕಾಯಿಲೆ. ಈಗ ಕಾಲುಬಾಯಿ ಜ್ವರನೂ ಬಂದಿದೆ ನಮ್ಮಲ್ಲಿ, ಕ್ಲಾಸಿಕಲ್ ಸ್ವೈನ್ ಫೀವರು ಬಂದಿದೆ. ನಾವು ಇದನ್ನೆಲ್ಲ ಹೊಡ್ತಾ ತಿಂದ್ಮೇಲೆ ಇನ್ನೂ ಸ್ವಲ್ಪ ಹುಷಾರಿಯಾಗಿರ್ತೀವಿ. ವ್ಯಾಕ್ಸಿನ್ ಟೈಮ್ ಇರೋದಕ್ಕಿಂತ ಮೊದಲೇ ವ್ಯಾಕ್ಸಿನ್ ಮಾಡ್ಕೋತೀವಿ. ಮತ್ತೆ ವ್ಯಾಕ್ಸಿನ್ ಶೆಡ್ಯೂಲು ಹಾಗೇನೆ. ಈಗ ಸ್ಟಾರ್ಟಿಂಗ್ 55 ದಿನದ ಮರಿಗಳಿಗೆ ವ್ಯಾಕ್ಸಿನ್ ಮಾಡಬೇಕು ಕ್ಲಾಸಿಕಲ್ ಸ್ವೈನ್ ಫೀವರ್. ಆಮೇಲೆ 75 ದಿನದ ಮರಿಗೆ ಕಾಲುಬಾಯಿ ಜ್ವರಕ್ಕೆ ಮಾಡಬೇಕು. ಹೆಚ್ಚು ಕಮ್ಮಿ 105 ದಿನಕ್ಕೆ ಗಂಟ್ಲು ಬೇನೆಗೆ ವ್ಯಾಕ್ಸಿನ್ ಮಾಡಬೇಕು. ಇವೆಲ್ಲ ವ್ಯಾಕ್ಸಿನ್ ಎಲ್ಲ ಮುಂಗಡಾಗಿ ಮಾಡಿದ್ರೆ ಸ್ವಲ್ಪ ನಷ್ಟ ಎಲ್ಲ ಆಗೋದನ್ನ ತಪ್ಪಿಸ್ಬೋದು. ಕಾಲಕ್ಕೆ ಸರಿಯಾಗಿ ನೀವು ಈ ಒಂದು ವ್ಯಾಕ್ಸಿನೇಷನ್ ಮಾಡ್ತೀರಿ? ಹೌದು, ಕಾಲಕ್ಕೆ ತಕ್ಕಂತೆ ಮಾಡಬೇಕು. ಏನೇ ಕೆಲಸ ಕಾರ್ಯಗಳಿದ್ರು ನಾವು ಅದನ್ನೆಲ್ಲ ಬದಿಗಿಟ್ಟು ವ್ಯಾಕ್ಸಿನ್ ಮಾಡೋ ಟೈಮಲ್ಲಿ ಮಾಡಲೇಬೇಕು. ಎಷ್ಟು ಹಂದಿಗಳನ್ನ ಸಾಕಾಣಿಕೆ ಮಾಡುವಂತಹ ಮೂಲಭೂತ ಸೌಕರ್ಯವನ್ನ ಒದಗಿಸ್ಕೊಂಡಿದ್ದೀರಿ? ಸದ್ಯ ಎಷ್ಟು ಹಂದಿಗಳು ಈಗ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ? ಸರ್, ನಮ್ಮಲ್ಲಿ 650 ರಿಂದ 700 ಹಂದಿಗಳನ್ನ ಸಾಕೋ ಶೆಡ್ ರೆಡಿ ಇದೆ. ಕೆಲವು ಡಿಸೀಸಿಗೆಲ್ಲ ವ್ಯಾಕ್ಸಿನ್ ಇಲ್ಲ ಅಂತ ನೋಡಿನೇ ಸ್ವಲ್ಪ ಲೋಡ್ ಕಮ್ಮಿ ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಒಂದು ಮರಿಯೆಲ್ಲ ಸೇರಿ ಒಂದು 300 ತನಕ ಇದಾವೆ. ಈಗ ನಾವು ಎನಿ ಟೈಮು ಜಾಸ್ತಿ ಮಾಡೋಕ್ಕೆ ಚಾನ್ಸಸ್ ಇದಾವೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ವ್ಯಾಕ್ಸಿನ್ಗಳಿಲ್ಲದೆ ಇದ್ದರಿಂದ ಸ್ವಲ್ಪ ದಿನ ಸ್ಲೋ ಆಗೇ ಮಾಡ್ತಾ ಇದ್ದೀವಿ. ನಿಧಾನಗತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹಂದಿಗಳಿಗೆ ಎಲ್ಲಿ ಬೇಡಿಕೆ ಇದೆ ಮತ್ತೆ ನೀವು ಹೇಗೆ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಿ?
ಸರ್, ನಮ್ಮ ಹಂದಿಗಳಿಗೆ ನಮ್ಮಲ್ಲಿ ಲೋಕಲೇ ಮಾರುಕಟ್ಟೆ ಇದೆ. ಯಾಕಂದ್ರೆ ನಮ್ಮದೇ ಕೋಲ್ಡ್ ಸ್ಟೋರೇಜ್ ಇದೆ. ಮತ್ತೆ ನಮ್ಮಲ್ಲೇ ಕಟಾವು ಮಾಡಿ ನಮ್ಮಲ್ಲೇ ನಾವು ಮೀಟ್ ಪ್ರೊಸೆಸಿಂಗ್ ಎಲ್ಲ ಮಾಡೋದ್ರಿಂದ ಈಗ ಒಂದು ಕೇಟರಿಂಗ್ನವರಿಂದ ಹಿಡ್ಕೊಂಡು ಕ್ಲಬ್ಗಳಿಗೆ, ಸುತ್ತಮುತ್ತಲ ರೈತರಿಗೆ, ಮತ್ತೆ ನಮ್ದು ಡೈಲಿ ವೆಹಿಕಲ್ ಚಿಕ್ಕಮಂಗ್ಳೂರು ಸಿಟಿಗೆ ಹೋಗುತ್ತೆ, ಅವಾಗೆಲ್ಲ ಮಾರ್ಕೆಟ್ ಮಾಡ್ತೀವಿ. ನೀವು ಸ್ಥಳೀಯವಾಗಿ ಮಾರ್ಕೆಟ್ ಮಾಡ್ಕೋಬಹುದಾ? ಯಾಕಂದ್ರೆ ಈಗ ದೊಡ್ಡ ಪ್ರಮಾಣದಲ್ಲೇ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಹೊರಗಡೆ ಕಳಿಸೋ ಅಂತದ್ದು ಆ ಥರದ್ದೆಲ್ಲ ಏನಿಲ್ಲ. ಕೆಲವು ಸಲ ಏನ್ ಮಾಡ್ತೀವಿ ಅಂದ್ರೆ ನಾವು ನಾಗಾಲ್ಯಾಂಡ್ ತನಕನೂ ಕಳಿಸ್ತಿದೀವಿ. ನಾಗಾಲ್ಯಾಂಡಿಗೆ ಅಂದ್ರೆ ನಾವು ಒಬ್ಬರು ರೈತರು ಮಾಡೋಕ್ಕಾಗಲ್ಲ, ಇನ್ನು ಗ್ರೂಪ್ ಆಗಿ ಮಾಡಬೇಕು. ಹಾಸನ್ FPO ಗ್ರೂಪ್ ಅಂತ ಇದೆ, ಅಮೃತ್ ಪಿಗ್ ಪ್ರೊಡ್ಯೂಸರ್ಸ್ ಗ್ರೂಪ್ ಅಂತ ಇದೆ ಹಾಸನಲ್ಲಿ, ಅದ್ರ ಮುಖಾಂತರನೂ ಮಾಡ್ತೀವಿ. ಈಗ ಬೆಂಗಳೂರಲ್ಲಿ FPO ಇದೆ, ಅವ್ರ ಮುಖಾಂತರನೂ ನಮ್ಮಲ್ಲಿ ಈ ಕಡೆ ಎಲ್ಲ ಜಾಸ್ತಿ ಇದ್ರೆ ಅವರು ನಮಗೆ ಸಹಾಯ ಮಾಡ್ತಾರೆ. ಈಗೆಲ್ಲ ಒಬ್ರಿಗೊಬ್ರು ಕೋಆಪರೇಷನ್ ಇರೋದ್ರಿಂದ ಮಾರ್ಕೆಟಿಂಗಿಗೆ ಸಮಸ್ಯೆ ಇಲ್ಲ. ಆದ್ರೆ ಈಗ ಏನೇ ಆಗ್ಲಿ ವಿಪರೀತ ಮಾಲಿದ್ದಾಗ ಮತ್ತೆ ಮಾರ್ಕೆಟ್ ಕಮ್ಮಿ ಆಗುತ್ತೆ. ತಿನ್ನೋರ್ ಸಂಖ್ಯೆಗಿಂತ ಬೆಳೆಯೋರ್ ಸಂಖ್ಯೆ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಲಿ ಮಾರ್ಕೆಟ್ ಕಮ್ಮಿ ಆಗುತ್ತೆ. ಹಂದಿಗಳನ್ನ ಜೀವಂತವಾಗಿ ಮಾರಾಟ ಮಾಡ್ತಕ್ಕಂಥದ್ದು ಲಾಭದಾಯಕವೋ, ಅಥವಾ ನೀವು ಏನು ಸಂಸ್ಕರಣೆ ಮಾಡಿ ಅಂತ ಅಂದ್ರೆ ಅದನ್ನ ಕಟಾವು ಮಾಡಿ ಸಂಸ್ಕರಣೆ ಮಾಡಿ ಮಾರಾಟವನ್ನು ಮಾಡ್ತಿರಲ್ಲ, ಅದು ಲಾಭದಾಯಕ? ಸರ್, ನಾವು ಸಂಸ್ಕರಣೆ ಮಾಡಿ ಮಾರೋದು ಲಾಭದಾಯಕ. ಯಾಕಂದ್ರೆ ನಮಗೆ ಏನಿಲ್ಲ ಅಂದ್ರೆ ಒಂದು 5-6 ಸಾವಿರ ರೂಪಾಯಿ ಒಂದು ಹಂದಿಗೆ ಮಿನಿಮಮ್ ಉಳಿತಾಯ ಇದೆ, ನಾವೇ ಕಟಾವು ಮಾಡಿ ಮಾರೋದ್ರಿಂದ. ಈಗ ನಾವು ಎರಡನ್ನೂ ಬಿಡಂಗಿಲ್ಲ, ನಮ್ದು ರಿಟೇಲು ನಾವು ಮಾರಲೇಬೇಕು. ಯಾಕಂದ್ರೆ ಮುಂದೊಂದು ದಿನ ನಮಗೆ ಬಯರ್ಸ್ ಇಲ್ಲ ಅಂದ್ರೆ, ನಮ್ಗೆ ಲೋಕಲ್ ಮಾರ್ಕೆಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹಂದಿಗಳನ್ನ ನೀವೇ ಸಂಸ್ಕರಣೆ ಮಾಡಿ ಮಾರಾಟವನ್ನ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ ಯಾಕೆ ಬಂತು ನಿಮಗೆ? ಸರ್, ಈ ಮಧ್ಯವರ್ತಿಗಳು ಮೊದಲು ನಮ್ಗೆ ತುಂಬಾ ಶೋಷಣೆ ಮಾಡ್ತಾ ಇದ್ರು. ಒಂದ್ 20,000 ರೂಪಾಯಿ ಮಾಲ್ ಇದ್ರೆ ಅವ್ರು 10,000 ರೂಪಾಯಿಗೆ ನಮ್ಮ ಹತ್ರ ಕೇಳ್ತಾ ಇದ್ರು. ಆವಾಗ ಈ FPO ಮತ್ತೆ ಇವೆಲ್ಲ ಇರಲಿಲ್ಲ, ಈ ನಾಗಾಲ್ಯಾಂಡಿಗೆಲ್ಲ ನಾವು ಕಳಿಸ್ತಿರ್ಲಿಲ್ಲ. ಅವಾಗ ಲೋಕಲ್ ಆಗಿ ನಾವು ಕೊಡಬೇಕಾಗಿತ್ತು, ಅವ್ರು ಕೇಳಿದ ರೇಟಿಗೆ ನಾವು ಕೊಡಬೇಕಾಗಿತ್ತು. ಅವಾಗ ನಾವು ಇವೆಲ್ಲ ರಿಸ್ಕೇ ಬೇಡ ಅಂತ ಮೀಟ್ ಪ್ರೊಸೆಸಿಂಗ್ ಎಲ್ಲ ಕ್ಲಾಸ್ ಎಲ್ಲ ಅಟೆಂಡ್ ಆಗಿ ನಾವೇ ಮಾರ್ಕೆಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಅವಾಗೆಲ್ಲ ಏನಾಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಈ ಫಾರ್ಮ್ ಹಂದಿಗಳದ್ದು ಮಾಂಸಕ್ಕೆ ಡಿಮ್ಯಾಂಡ್ ಇರಲಿಲ್ಲ, ಅಂದ್ರೆ ಕ್ವಾಲಿಟಿ ಕೊಡ್ತಿರ್ಲಿಲ್ಲ. ಒಂದು 150-200 kg ಎಲ್ಲ ಕಟಾವು ಮಾಡ್ತಿದ್ರು. ಈಗ ನಾವೆಲ್ಲ ಕ್ಲಾಸಿಗೆಲ್ಲ ಹೋಗಿದ್ರಿಂದ ಅಟೆಂಡ್ ಮಾಡಿದ್ರಿಂದ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ ಈ ಟೆಂಡರ್ ಮೀಟ್ ಕಾನ್ಸೆಪ್ಟ್ ಎಲ್ಲ ಬಂತು. ಒಂದು 10 ತಿಂಗಳ ಒಳಗಿಂದ ಕಟಾವು ಮಾಡೋದು, ಒಂದು 100-120 kg ಒಳಗಿಂದ ಕಟಾವು ಮಾಡೋದು. ಅವಾಗೆಲ್ಲ ಮಾಂಸದ ಕ್ವಾಲಿಟಿ ಚೆನ್ನಾಗಿರೋದು, ಅದನ್ನೆಲ್ಲ ಮಾಡೋಕ್ಕೆಲ್ಲ ಒಂದು ಅವಕಾಶ ಸಿಕ್ತು. ಈಗ ಡ್ಯೂರಾಕ್ ತಳಿ ಎಲ್ಲ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಮಾಂಸಕ್ಕೆಲ್ಲ ಈಗ ಒಳ್ಳೆ ಡಿಮ್ಯಾಂಡ್ ಇದೆ, ಅದರಿಂದ ಏನು ಸಮಸ್ಯೆ ಇಲ್ಲ. ಸ್ಥಳೀಯವಾಗಿ ಮಾರುಕಟ್ಟೆ ಮಾಡ್ಕೊಂಡ್ರು ಕೂಡ ವಿದೇಶಗಳಿಗೂ ಕೂಡ ಇಲ್ಲಿಂದ ಹಂದಿ ಮಾಂಸ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾವಾಗ್ಲೇ ಹೇಳ್ತಾ ಇದ್ರಿ, ಹೇಗೆ ಇದು? ಸರ್, ಹೇಗಂದ್ರೆ ನಮ್ಮಲ್ಲಿ ಇಲ್ಲಿ ಒಳ್ಳೆ ಕ್ವಾಲಿಟಿ ಮಾಂಸ ಕೊಡೋದ್ರಿಂದ ಈ ನಮ್ಮ ಸ್ನೇಹಿತರೆಲ್ಲ ದುಬೈ, ಅಬುದಾಬಿ ಈ ಕಡೆ ಎಲ್ಲ ಹೊರ ದೇಶದಲ್ಲೆಲ್ಲ ತುಂಬಾ ಜನ ಇದ್ದಾರೆ. ಈಗ ಅವರು ರಜಕ್ಕೆ ಬಂದಾಗ ಇಲ್ಲಿ ನಮಗೆ ಮೊದಲೇ ಆರ್ಡರ್ ಕೊಡ್ತಾರೆ, ನನಗೆ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ಒಳ್ಳೆ ಮಾಂಸ ಬೇಕು, ನೀಟಾಗಿ ಪ್ಯಾಕ್ ಮಾಡಿ ಫ್ರೀಸ್ ಮಾಡಿ ಕೊಡಬೇಕು ಅಂತೆಲ್ಲ. ಅವಾಗೆಲ್ಲ ನೀಟಾಗಿ ಕಟಾವು ಎಲ್ಲ ಮಾಡಿ ಫ್ರೀಸ್ ಮಾಡಿ ಎಲ್ಲ ಕೊಡ್ತೀವಿ, ಅವರು ತಗೊಂಡೋಗ್ತಾರೆ. ಹೊರ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಅವ್ರಿಗೂ. ನಮ್ಮೂರಿಂದ ಮಾಂಸ, ನಮ್ಮ ಕಡೆದ ಮಾಂಸ ಅಂತ ಅವ್ರಿಗೊಂದು ಅಭಿಮಾನ, ನಮ್ದು ಅಲ್ಲಿ ತನಕ ಹೋಯ್ತಲ್ಲ ಅಂತ ನಮ್ಗೊಂದು ಸಂತೋಷ. ಮೀಟ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನ ಪಡೆದುಕೊಂಡೆ ಅಂತ ಹೇಳಿದ್ರಿ. ತರಬೇತಿಯಲ್ಲಿ ಏನೇನು ಕಲ್ಸ್ಕೊಟ್ರು, ಅದರಿಂದ ನಿಮ್ಗೆ ಏನು ಅನುಕೂಲ ಆಯ್ತು? ಸರ್, ತರಬೇತಿಯಲ್ಲಿ ಕ್ಲೀನ್ ಮತ್ತೆ ಹೈಜೀನ್ ಆಗಿ ಹೇಗೆ ಸ್ಲಾಟರ್ ಮಾಡೋದು, ಮತ್ತೆ ಹೇಗೆ ಬೇಡಾಗಿದ್ದ ಪಾರ್ಟ್ಸ್ಗಳೆಲ್ಲ ತೆಗಿಯೋದು, ಮತ್ತೆ ಹಂದಿಗೂ ನೋವಾಗ್ದಂಗೆ ಹೇಗೆ ಸ್ಲಾಟರ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಮತ್ತೆ ಜಾಸ್ತಿ ದಿನ ಮಾಂಸ ಕೆಡ್ದಂಗೆ ಹೇಗೆ ಪ್ರಿಸರ್ವ್ ಮಾಡ್ಬೋದು, ಏನೋ ಹಾಕದೆ ಹೇಗೆ ಪ್ರಿಸರ್ವ್ ಮಾಡೋದು, ಈ ಪ್ಯಾಕಿಂಗ್ ಹೇಗೆ, ಮತ್ತೆ ಕಸ್ಟಮರ್ಗಳಿಗೆ ಹೇಗೆ ಸ್ಯಾಟಿಸ್ಫೈ ಆಗಂಗೆ ಪ್ಯಾಕ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಅದರಿಂದೆಲ್ಲ ತುಂಬಾ ಒಂದು ಅನುಕೂಲ ಆಯ್ತು. ತರಬೇತಿ ಆದ್ಮೇಲೆ ನೀವು ಸಂಸ್ಕರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಥವಾ ಮೊದಲೇ ಮಾಡ್ತಾ ಇದ್ರು? ಸರ್, ಮೊದಲೇ ಮಾಡ್ತಾ ಇದ್ವಿ, ಅವಾಗ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ತರಬೇತಿ ಆದ್ಮೇಲೆ ತುಂಬಾ ಅನುಕೂಲ ಆಯ್ತು, ತುಂಬಾ ಮಾರ್ಕೆಟಿಂಗ್ ಎಲ್ಲ ಮಾಡಕ್ಕೆ ಅನುಕೂಲ ಆಯ್ತು. ಈಗ ತರಬೇತಿ ಪಡೆದ ಮೇಲೆ ಕ್ವಾಲಿಟಿ ವೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬೋನ್ಲೆಸ್, ಪೋಕ್ ರಿಬ್ಸ್ ಅಂತ ಸೆಪರೇಟ್ ಆಗಿ ಪ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ರೆಡ್ ಮೀಟ್ ಅನ್ನೋ ಕಾನ್ಸೆಪ್ಟಿಗೆ ಬಂದ್ವಿ. ಈಗ ಪೋರ್ಕ್ ಕೀಮಾ ಅಂತ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಒಂದು ಅಡ್ವಾಂಟೇಜ್ ನಮಗೆ. ಮತ್ತೆ ನಾವು ಅಲ್ಲಿ ಹೋದಾಗ ತುಂಬಾ ಕಲಿಯಕ್ಕಿರುತ್ತೆ, ತುಂಬಾ ನಮಗೆ ಅವ್ರು ಹೇಳ್ಕೊಟ್ಟಿದ್ದಾರೆ, ತುಂಬಾ ನಮಗೆ ನಾಲೆಜ್ ಗೇನ್ ಆಯ್ತು. ಹಂದಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಸರ್, ಈಗ ನಮಗೆ ನಿಯರ್ಲಿ 18 years ಆಗ್ತಾ ಬಂತು. ವಾರ್ಷಿಕವಾಗಿ ಎಷ್ಟು ವಹಿವಾಟು ಮಾಡ್ತೀರಾ ಹಂದಿ ಸಾಕಾಣಿಕೆ ಅಂದ್ಲಿ ಮಾತ್ರ? ಸರ್, ನಮ್ದು
ಸಾಧಾರಣ ಇಷ್ಟು ಜಮೀನಿದ್ರು ನಮಗೆ ನಮ್ದೀಗ ಮೇಜರ್ ಹಂದಿ ಸಾಕಾಣಿಕೆಯಲ್ಲೇ ಇದೆ. ಈಗ ಅದೊಂದೇ ಅಲ್ಲ, ಅದ್ರ ಜೊತೆಗೆ ಕುರಿ ಸಾಕಾಣಿಕೆ, ಕೆಳಗಡೆ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಆಮೇಲೆ ಮಲೆನಾಡು ಗಿಡ್ಡ ಹಸುಗಳನ್ನು ಇಟ್ಕೊಂಡಿದೀವಿ. ಸಮಗ್ರ ಕೃಷಿ ಮಾಡಿದ್ರಿಂದ ಒಂದಿಲ್ಲ ಒಂದು ಆದಾಯ ನಮಗಿದ್ದೇ ಇರುತ್ತೆ. ಇದರಿಂದ ಒಂದು ಅಡ್ವಾಂಟೇಜ್ ಆಗಿದೆ. ಈ ಮೀನು ಸಾಕಾಣಿಕೆ ಹೇಗೆ ಪ್ರಾರಂಭ ಆಗಿದ್ದು ನಿಮ್ದು? ನಾವು ಹೊಳೆ ಬಡ್ಡೆಯಲ್ಲೇ ಇದ್ರು, ನಮಗೆ ಮಳೆಗಾಲದಲ್ಲಿ ಪ್ರವಾಹ ಬರ್ತಾ ಇರುತ್ತೆ, ನಮ್ಮ ಜಮೀನ್ ಮೇಲೆಲ್ಲ ನೀರು ಹೋಗ್ತಾ ಇರುತ್ತೆ. ಆದರೆ ಬೇಸಿಗೆಯಲ್ಲಿ ನಮಗೆ ನೀರೇ ಇರಲ್ಲ, ಹೊಳೆ ಎಲ್ಲ ಡ್ರೈ ಆಗಿ ಹೋಗ್ತವೆ. ಆ ಟೈಮಲ್ಲಿ ನಮಗೆ ನೀರು ಶೇಖರಣೆ ಮಾಡೋ ಒಂದು ಮನಸ್ಸಾಯಿತು. ನಮ್ಮ ಸ್ವಂತ ಖರ್ಚಲ್ಲಿ ನಾವು ಕೆರೆ ಎಲ್ಲ ತೋಡಿಸಿದ್ವಿ. ಖಾಲಿ ಇರಬಾರ್ದು ಅನ್ನೋ ಉದ್ದೇಶದಲ್ಲಿ ಅದರಲ್ಲೂ ಒಂದು ಆದಾಯ ಬರಬೇಕು ಅಂತ ಈ ಮೀನುಗಾರಿಕೆ ಇಲಾಖೆ ಮತ್ತೆ ಮೂಡಿಗೆರೆ ಝೋನಲ್ ರಿಸರ್ಚ್ ಸ್ಟೇಷನ್ ಇಂದ ಡಾಕ್ಟರ್ ಸ್ವಾಮಿ ಅಂತ ಇದ್ದಾರೆ, ಅವ್ರ ಮಾರ್ಗದರ್ಶನದಲ್ಲೆಲ್ಲ ಮೀನು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ. ಇದೊಂದು ಮೀನು ಸಾಕಾಣಿಕೆ ನಮ್ಮಲ್ಲಿ ಸ್ವಲ್ಪ ಅಷ್ಟು ಗ್ರೋತ್ ಬರಲ್ಲ, ನಮ್ದು ಪಕ್ಕ ಮಲೆನಾಡು ಆಗಿದ್ರಿಂದ ಗ್ರೋತ್ ಎಲ್ಲ ಕಮ್ಮಿ ಇದೆ. ನಮ್ಮಲ್ಲಿ ಚಳಿ ಜಾಸ್ತಿ ಇದೆ, ಮಳೆ ಜಾಸ್ತಿ ಇದೆ, ಅದರಿಂದ ಗ್ರೋತ್ ಇಲ್ಲ. ಆದ್ರೂ 2 ವರ್ಷ ಬಿಟ್ರೆ ಒಳ್ಳೆ ಗ್ರೋತ್ ಬರುತ್ತೆ. ಮೊದಲನೇ ವರ್ಷ ಗ್ರೋತ್ ಕಮ್ಮಿ ಇರುತ್ತೆ, 2ನೇ ವರ್ಷಕ್ಕೆ ಚೆನ್ನಾಗಿ ಗ್ರೋತ್ ಬರುತ್ತೆ. ವಾಸ್ತವವಾಗಿ ನೀವು ಕೃಷಿ ಹೊಂಡ ಮಾಡ್ಕೊಂಡಿದ್ದು ನೀರಿನ ಸಂಗ್ರಹಣೆಯನ್ನ ಮಾಡಬೇಕು, ನೀರಿನ ಒಂದು ಸದ್ಬಳಕೆಯನ್ನ ಮಾಡಬೇಕು ಅಂತ ಅಲ್ವಾ? ಹೌದು ಸರ್. ಅಲ್ಲಿ ಆನಂತರ ನೀವು ಮೀನು ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿದ್ರಿ. ಹೌದು. ಕೃಷಿ ಹೊಂಡವನ್ನ ಎಷ್ಟು ಮಾಡ್ಕೊಂಡಿದ್ರಿ ಮತ್ತೆ ಏನು ಡೈಮೆನ್ಷನ್ ನಲ್ಲಿ ಇದ್ದಾವೆ ಅವು? ಸರ್, ನಮ್ಮಲ್ಲಿ 3 ಕೃಷಿ ಹೊಂಡ ಇದಾವೆ. ಅವು ಹೆಚ್ಚು ಕಮ್ಮಿ ಒಂದು 250 ಅಡಿ ಉದ್ದ ಇದೆ, 230 ಅಡಿ ಅಗಲ ಇದೆ, 30 ಅಡಿ ಆಳ ಇದೆ. ಇನ್ನೊಂದು ಸುಮಾರು ಒಂದು 150 ಅಡಿ ಉದ್ದ ಇದೆ, ಒಂದು 100 ಅಡಿ ಅಗಲ ಇದೆ, ಒಂದು 20 ಅಡಿ ಆಳ ಇದೆ. ಇನ್ನೊಂದು ಸುಮಾರು ಒಂದು 200 ಅಡಿ ಉದ್ದನೇ ಇದೆ, 80 ಅಡಿ ಅಗಲ ಇದೆ. ಹೀಗೆ ನಮ್ಮಲ್ಲಿ ಒಂದು 6 ಕೋಟಿ ಲೀಟರ್ ಸ್ಟಾಕ್ ಮಾಡೋಷ್ಟು ಅನುಕೂಲ ಇದೆ. ನಮ್ಮ ಜಮೀನಿಗೆ ತುಂಬಾ ನೀರು ಬೇಕಾಗುತ್ತೆ. ಕಾಫಿ ಜೊತೆಗೆ ಇಂಟರ್ ಕ್ರಾಪ್ ಆಗಿ ಅಡಿಕೆ ಹಾಕಿದೀವಿ, ಮೆಣಸು ಹಾಕಿದೀವಿ. ಸಾಧಾರಣ ನಾವು ಫೆಬ್ರವರಿ 13ನೇ ತಾರೀಕಿಂದ ನೀರು ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಈ ವರ್ಷನೂ ಮಳೆ ಬಂದಿದೆ ಚೆನ್ನಾಗಿ. ಅವಾಗ ನಮಗೆ ನೀರು ತುಂಬಾ ಬೇಕಾಗಿದ್ರಿಂದ 3-4 ರೌಂಡ್ ನೀರು ಕೊಡಬೇಕು. ಅಡಿಕೆಗಂತೂ ತುಂಬಾ ನೀರು ಬೇಕು, ಅದರಿಂದ ನಮಗೆ ನೀರು ತುಂಬಾ ಬೇಕಾಗಿದ್ರಿಂದ ನಾವು ಸ್ಟೋರ್ ಮಾಡಲೇಬೇಕು. 1-2 ಬೋರ್ವೆಲ್ ಇದಾವೆ, ಅದರಿಂದನೂ ನೀರು ಸಿಕ್ಕುತ್ತೆ. ಬೋರ್ವೆಲ್ ನಾವು ಯಾವಾಗಲೂ ಯೂಸ್ ಮಾಡಲ್ಲ, ಅವಶ್ಯಕತೆ ಇದ್ರೆ ಮಾತ್ರ ಯೂಸ್ ಮಾಡ್ತೀವಿ. ಕೃಷಿ ಹೊಂಡಗಳನ್ನ ಮಾಡಿಕೊಂಡ್ಮೇಲೆ ನಿಮ್ಗೆ ನೀರಿನ ಸಮಸ್ಯೆ ಇಲ್ಲ? ಇಲ್ಲ ಸರ್, ನೀರಿನ ಸಮಸ್ಯೆ ಇಲ್ಲ. ವರ್ಷ ಪೂರ್ತಿ ನೀರಿರುತ್ತೆ? ವರ್ಷ ಪೂರ್ತಿ ನೀರಿರುತ್ತೆ. ನೋಡ್ಕೊಂಡು ಯೋಚನೆ ಮಾಡಿ ನೀರು ಕೊಡ್ತಾ ಹೋಗ್ಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ನೀರು ಕೊಡಬೇಕು, ವೇಸ್ಟ್ ಮಾಡಂಗಿಲ್ಲ. ಡ್ರಿಪ್ ಮುಖಾಂತರನೂ ನೀರು ಕೊಡ್ತೀವಿ, ಸ್ಪ್ರಿಂಕ್ಲರ್ ಮುಖಾಂತರನೂ ನೀರು ಕೊಡ್ತೀವಿ. ತೋಟದ ನೀರು ಬಂದು ಸಂಗ್ರಹ ಆಗುವ ರೀತಿಯಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಾ ಅಥವಾ ಅಂತರ್ಜಲದಿಂದ ತುಂಬುತ್ತಾ, ಹೇಗೆ ಅದು? ಸರ್, ಈಗ ಹೇಗಾಗುತ್ತೆ ಅಂದ್ರೆ ನಮ್ಮಲ್ಲಿ ನೀರ್ ಫ್ಲೋವಿಂಗ್ ಒಳಗಡೆ ಬರಕ್ಕೆ ಅವಕಾಶ ನಾವು ಕೊಡಲ್ಲ. ಏನಕ್ಕೆ ಅಂದ್ರೆ ಹೊರಗಡೆ ಸಿಲ್ಟ್ ಎಲ್ಲ ಬಂದು ಕೆರೆ ಒಳಗೆ ತುಂಬುತ್ತೆ. ನಮ್ದು ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಕೆರೆ ಇರೋದ್ರಿಂದ ನ್ಯಾಚುರಲ್ ಆಗಿ ನಮ್ಮಲ್ಲಿ ನೀರು ತುಂಬುತ್ತೆ ಮಳೆಗಾಲದಲ್ಲಿ. ಈಗ 3 ಹೊಂಡಗಳಲ್ಲೂ ಕೂಡ ಮೀನು ಸಾಕಾಣಿಕೆ ಮಾಡ್ತೀರಾ, ಹೇಗೆ? 3ರಲ್ಲೂ ಮಾಡ್ತಾ ಇದೀವಿ ಸರ್. ಯಾವ ತಳಿ ಮೀನುಗಳನ್ನು ಸಾಕಾಣಿಕೆ ಮಾಡ್ತೀರಿ? ಸರ್, ರೋವ್, ಕಟ್ಲ, ಗ್ರಾಸ್ ಕಾರ್ಪ್, ಆಮೇಲೆ ಕಾಮನ್ ಕಾರ್ಪ್ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ತಿಲಾಫಿಯಾ ಮೀನು ಸಾಕ್ತಾ ಇದೀವಿ. ನಮ್ಮಲ್ಲಿ ಮಲೆನಾಡಾಗಿದ್ರಿಂದ ನಮ್ಮ ಕೆರೆಗಳೆಲ್ಲ ಈ ಹುಲ್ಲು ತುಂಬಾ ತುಂಬ್ತಾ ಇತ್ತು. ಈ ಕೆರೆಗಳ ಸ್ಟೋರೇಜ್ ಕೆಪಾಸಿಟಿ ಕಮ್ಮಿ ಆಗ್ತಾ ಇತ್ತು. ಅದರಿಂದ ಏನ್ ಮಾಡಿದೀವಿ ಅಂದ್ರೆ ಈಗ ಗ್ರಾಸ್ ಕಾರ್ಪ್ ಹಾಕಿದೀವಿ. ಈ ಗ್ರಾಸ್ ಕಾರ್ಪ್ ಹಾಕಿದ್ರಿಂದ ಕೆರೆ ಸ್ವಚ್ಛ ಆಗಿರುತ್ತೆ. ಅನ್ವಾಂಟೆಡ್ ಹುಲ್ಲು, ಕಳೆ, ಸದೆ ಎಲ್ಲ ತಿಂದಾಕತ್ತೆ ಈ ಮೀನು. ಮತ್ತೆ ಭಾರಿ ಫಾಸ್ಟ್ ಆಗಿ ಈ ಗ್ರಾಸ್ ಕಾರ್ಪ್ ಮರಿಗಳು ಬೆಳಿತವೆ. ಎಷ್ಟು ಸಾವಿರ ಮೀನಿನ ಮರಿಗಳನ್ನು ಬಿಡ್ತೀರಾ 3 ಹೊಂಡಗಳಿಗೆ? ಸರ್, 3 ಹೊಂಡದಿಂದ ನಾವು ಹೆಚ್ಚು ಕಮ್ಮಿ ಒಂದು 30,000 ಮೀನಿನ ಮರಿ ಬಿಡ್ತೀವಿ. ಅದ್ರ ಜೊತೆಗೆ ಈ ಹಾಲ್ವಾಣ್ ಸೊಪ್ಪು ಈ ಮೀನಿನ ಮರಿಗಳಿಗೆ ಹಾಕ್ತಿವಿ. ಈಗ ಒಂದ್ ಟೈಮ್ ಆರ್ಟಿಫಿಷಿಯಲ್ ಫೀಡಿಂಗ್ ಮಾಡ್ತೀವಿ. ಈ ಫ್ಲೋಟಿಂಗ್ ಫೀಡ್ ಇದೆ, ಇದಕ್ಕೆ ನಾವೇ ಡೀಲರ್ಶಿಪ್ ತಗೊಂಡಿದೀವಿ. ಅದರಿಂದ ಮೀನು ಫಾಸ್ಟ್ ಆಗಿ ಬೆಳಿತವೆ. ನೀರಿಂದು pH ಲೆವೆಲ್ ಎಲ್ಲ ಚೆಕ್ ಮಾಡ್ತಾ ಇರಬೇಕು. ನೀರಿನ pH ಲೆವೆಲ್ ಕಮ್ಮಿ ಇದ್ರೆ ಮೀನು ಬೆಳವಣಿಗೆ ಎಲ್ಲ ಬರಲ್ಲ. pH ಲೆವೆಲ್ ಕಮ್ಮಿ ಆಗ್ತಿದ್ದಂಗೆ ಸ್ವಲ್ಪ ಸುಣ್ಣದ ತಿಳಿ ಎಲ್ಲ ಬಿಡ್ತಾ ಇರಬೇಕು. ಮತ್ತು ಅವಾಗ ನೋಡ್ತಾ ಇರಬೇಕು. ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ ಮೀನುಗಳಿಗೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ತಜ್ಞರ ಸಲಹೆ ಪಡಿಬೇಕು. ಇದ್ರ ಜೊತೆಗೆ ಈ ನೀರಿನ ಸ್ಯಾಂಪಲ್ ಆಗ ಏನಾದ್ರು ಒಂದು ಮರಿಗಿರಿ ಸತ್ತೋದ್ರೆ ಅದನ್ನ ತಗೊಂಡೋಗಿ ಪರೀಕ್ಷೆ ಮಾಡಿ ಅದಕ್ಕೆ ಏನು ಮೆಡಿಸಿನ್ ಎಲ್ಲ ಬೇಕು ನಾವು ಹಾಕಬೇಕು. ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆಯನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಆಗುತ್ತೆ? ಮೇಜರ್ ಅಡ್ವಾಂಟೇಜ್ ಅಂದ್ರೆ ನೀರು ನಮಗೆ ಎನ್ರಿಚ್ ಆಗುತ್ತೆ. ಈಗ ನಾವು ತೋಟಕ್ಕೆ ನೀರು ಪಂಪ್ ಮಾಡಿದಾಗ ಏನೋ ಒಂದು ಹಾರ್ಮೋನ್ ಸ್ಪ್ರೇ ಮಾಡ್ದಂಗ ಆಗುತ್ತೆ. ಗಿಡಗಳಿಗೆಲ್ಲ ಒಂದು ನ್ಯಾಚುರಲ್ ಆಗಿ ಬೆಳೆದು ಬಿಡ್ತವೆ. ನಾವೇನು ಸ್ಪ್ರೇ ಕೊಡದೆ ಹೋದ್ರು ಬರೀ ಸ್ಪ್ರಿಂಕ್ಲರ್ ಮಾಡಿದ್ರು
ನಮ್ದು ತೋಟ ಎಲ್ಲ ಒಂಥರ ಗ್ರೀನಿಶ್ ಇರುತ್ತೆ, ಗ್ರೋತ್ ಎಲ್ಲ ಫಾಸ್ಟ್ ಆಗಿರುತ್ತೆ. ಫಸ್ಟ್ ಎಲ್ಲ ನಮಗೆ ನೈಟ್ರೋಜನ್ ತುಂಬಾ ಯೂಸ್ ಮಾಡ್ತಿದ್ವಿ. ಈಗ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಕಮ್ಮಿ ಮಾಡಿದೀವಿ, ಪೊಟ್ಯಾಶ್ ಒಂದು ಕೊಡ್ತೀವಿ. ಈಗ ನಾವು ಇದನ್ನೆಲ್ಲ ಮಾಡದೆ ಹೋದ್ರೆ ನಮಗೆ ಗೊಬ್ಬರದ ಖರ್ಚು ತುಂಬಾ ಬರೋದು. ನಮ್ಮ ಜಮೀನಿಗೆ ಸುಮಾರು ಗೊಬ್ಬರ ಬೇಕು. ಇವೆಲ್ಲ ಮಾಡೋದ್ರಿಂದ ಅವೆಲ್ಲ ಕಮ್ಮಿ ಆಗಿದೆ ನಮಗೆ. ಮೀನು ಸಾಕಾಣಿಕೆ ಮಾಡಿದ ಹೊಂಡಗಳಿಂದ ಏನು ನೀರನ್ನ ಎತ್ತುತ್ತಿರೋ ತೋಟಕ್ಕೆ ಅದು ಸ್ವಲ್ಪ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ ಅಂತ ಹೇಳಿ ಆಗ್ಲೇ ತಾವು ಹೇಳ್ತಾ ಇದ್ರಿ ಮತ್ತೆ ತೋರಿಸ್ತಾ ಇದ್ರಿ. ತುಂಬಾ ಒಂಥರ ಸಾವಯವ ಗೊಬ್ಬರವನ್ನು ನೀಡಿದ ಹಾಗೆ ಆಗುತ್ತೆ ಅಂತ ಹೇಳಿ. ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ? ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ನಮ್ಮಲ್ಲಿ ಅಡಿಕೆ ಗಿಡ ಆಗ್ಲಿ, ಕಾಫಿ ಗಿಡ ಆಗ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಬರ್ತವೆ. ಈಗ ನಾವು ಕಂಪೇರ್ ಮಾಡ್ತೀವಿ, ನಾವೆಲ್ಲಿ ಕೆಲವು ನಮ್ಮ ಜಾಗಕ್ಕೆ ನಾವು ಸ್ಪ್ರಿಂಕ್ಲರ್ ಮಾಡಲ್ಲ, ಈ ನೀರು ಎಲ್ಲೂ ಹೋಗಲ್ಲ, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಚೆನ್ನಾಗಿರುತ್ತೆ. ಆ ನೀರನ್ನ ಬಳಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಹೌದು ಸರ್, ಹೌದು. ಒಂದು ವರ್ಷದಲ್ಲಿ ಮೀನಿನಿಂದ ಎಷ್ಟು ಆದಾಯ ಬರುತ್ತೆ ನಿಮ್ಗೆ, ಮತ್ತೆ ಎಷ್ಟು ತೂಕದ ಮೀನನ್ನ ಉತ್ಪಾದನೆಯನ್ನ ಮಾಡ್ತೀರಿ? ಸರ್, ನಮ್ಮಲ್ಲಿ ಒಂದು ವರ್ಷಕ್ಕೆ ಕಟಾವಿಗೆ ಬರಲ್ಲ, ಮಿನಿಮಮ್ 2 ವರ್ಷ ಬೇಕೇ ಬೇಕು. ಯಾಕಂದ್ರೆ ನಮ್ಮಲ್ಲಿ ಚಳಿ ಜಾಸ್ತಿ ಇದೆ. ಕೆರೆಯಲ್ಲಿ ನಮ್ಮಲ್ಲಿ 25-30 ಅಡಿ ತನಕ ನೀರು ನಿಲ್ತವೆ. ಮೀನು ಸಾಕಾಣಿಕೆ ಮಾಡಕ್ಕೆ ನೀರು ತುಂಬಾ ಕಮ್ಮಿ ಬೇಕು. ಒಂದು 5-6 ಅಡಿ ನೀರಿದ್ರೆ ಅದರಲ್ಲಿ ಒಳ್ಳೆ ಬೆಳವಣಿಗೆ ಬರುತ್ತೆ. ನಮ್ಮಲ್ಲಿ ಬೇಸಿಗೆಯಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಬರುತ್ತೆ. ನಾವು ಸ್ಪ್ರಿಂಕ್ಲರ್ ಯೂಸ್ ಮಾಡೋದ್ರಿಂದ ನೀರು ಕಮ್ಮಿ ಇರುತ್ತೆ, ಆವಾಗ ಗ್ರೋತ್ ಚೆನ್ನಾಗಿ ಬರುತ್ತೆ. ಎಷ್ಟು ತೂಕ ಮೀನು ಸಿಗುತ್ತೆ ತಮ್ಗೆ? ಸರ್, ಇಲ್ಲಿ ಒಂದು 7 kg ತನಕನೂ ನಮಗೆ ಮೀನು ಸಿಕ್ಕಿದೆ. ಅದೇ ಜಾತಿದ ಮೀನು ಫೀಡ್ ಎಲ್ಲ ಕಮ್ಮಿ ಆದಾಗ 3/4 kg ಸಿಕ್ಕಿದೆ. ಅಂದ್ರೆ ಫೀಡಿಗೆ ಕಾಂಪಿಟೇಷನ್ ಇರಬಾರ್ದು, ಸ್ಪೇಸಿಗೆ ಕಾಂಪಿಟೇಷನ್ ಇರಬಾರ್ದು. ತಜ್ಞರ ಸಲಹೆ ಮೇಲೆ ನಾವು ಬಿಡಬೇಕು. ಈಗ ಹೋದ ವರ್ಷ ನಾವೇನ್ ಮಾಡಿದ್ವಿ, ಮೀನಿನ ಮರಿಗಳು ತುಂಬಾ ತಂದ್ಬಿಟ್ವಿ. ನಮಗೆ ಗ್ರೋತಿಗೆ ತುಂಬಾ ಎಫೆಕ್ಟ್ ಆಯ್ತು. ಗ್ರೋತ್ ಬರಲಿಲ್ಲ ನಮ್ಮಲ್ಲಿ, ಮೀನಿನ ಇಳುವರಿ ನಮಗೆ ಬರಲಿಲ್ಲ. ಕೆರೆ ದೊಡ್ಡದು ಮಾಡಬೇಕಾಗಿದ್ದಾಗ ನಾವು ಖಾಲಿ ಮಾಡಿದ್ವಿ. ಆವಾಗ ನಮಗೆ ಪಕ್ಕ ಅನುಭವ ಆಯಿತು. ಈಗ ತುಂಬಾ ಮೀನು ಬಿಟ್ರೆ ಈಗ ಗ್ರೋತಿಗೆ ಕಾಂಪಿಟೇಷನ್ ಆಗುತ್ತೆ, ಸ್ಪೇಸಿಗೆಲ್ಲ ತೊಂದರೆ ಆಗುತ್ತೆ, ಅದರಿಂದ ಬೆಳವಣಿಗೆ ಬರಲ್ಲ ಅಂತ. ಮೀನಿನ ಮಾರುಕಟ್ಟೆ ಹೇಗೆ ಸರ್? ನಮ್ಮಲ್ಲಿ ಮೀನು ಇದೆ ಅಂದ್ರೆ ಇಲ್ಲೇ ಬಂದು ಜನ ತಗೊಂಡೋಗ್ತಾರೆ. ಮತ್ತೆ ನಾವು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ನಾವೇ ವ್ಯಾಪಾರ ಎಲ್ಲ ಮಾಡ್ಸಕ್ ಹೋದ್ರೆ ನಮಗೆ ಸ್ಪ್ರಿಂಕ್ಲರ್ ಸೀಸನ್ ಅದೇ ಟೈಮಲ್ಲಿ ಬರುತ್ತೆ. ನಮಗೆ 2 ಕಡೆನೂ ನೋಡ್ಕೊಳಕ್ ಕಷ್ಟ ಆಗುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕೆರೆನ ಒಂದು ಅಂದಾಜು ಮಾಡಿ ಒಂದು ರೇಟ್ ಮಾತಾಡಿ ಕೊಟ್ಬಿಡ್ತೀವಿ. ಈಗ ನಮ್ಮಲ್ಲಿ ನಮ್ಮ ಸ್ನೇಹಿತರಿಗೆ, ನಮ್ಮ ಗ್ರಾಮಸ್ಥರಿಗೆ ಯಾರಿಗಾರು ಬೇಕಾದಾಗ ಅವ್ರಿಗೆ ಇಲ್ಲೇ ಮೀನು ಕೊಡಪ್ಪ ಅಂತ ಹೇಳ್ತೀವಿ. ಬಾಕಿದೆಲ್ಲ ಮೀನು ಅವ್ರು ತಗೊಂಡೋಗಿ ಸಿಟಿಲಿ ಮಾರ್ಕೆಟ್ ಮಾಡ್ತಾರೆ. ಡ್ಯೂರಾಕ್ ತಳಿಯ ಒಂದು ವಿಶೇಷವನ್ನ ಹೇಳ್ತಾ ಇದ್ರಿ. ಇದನ್ನ ಮಾಂಸದ ಉದ್ದೇಶಕ್ಕೆ ಸಾಕಾಣಿಕೆ ಮಾಡೋದಕ್ಕಿಂತ ಕೂಡ ತಳಿ ಸಂವರ್ಧನೆಯಿಂದ ಹೆಚ್ಚು ಗಳಿಕೆಯನ್ನ ಮಾಡಬಹುದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರಿ. ಈ ತಳಿಯ ಬಗ್ಗೆ ತಿಳಿಸ್ಕೊಡಿ, ಮತ್ತೆ ಈ ತಳಿ ಸಂವರ್ಧನೆ ಹೇಗೆ ಹೆಚ್ಚು ಆದಾಯವನ್ನ ತಂದುಕೊಡುತ್ತೆ? ಸರ್, ಇದೊಂದು ಅಪರೂಪದ ತಳಿ, ಎಲ್ಲ ಕಡೆನೂ ಇಲ್ಲ. ಈ ಕೆಂಪು ಇದ್ದವೆಲ್ಲ ಡ್ಯೂರಾಕ್ ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸೇ ಬೇರೆ ಇರುತ್ತೆ. ಅಂದ್ರೆ ಡ್ಯೂರಾಕ್ ತಳಿ ಇಲ್ಲ ಅಂದ್ರೆ ಹಂದಿ ಒಂಥರ ಬಿಲ್ ಆಗಿರುತ್ತೆ, ಸೆಮಿ ಸರ್ಕಲ್ ಇದ್ದಂಗಿರುತ್ತೆ. ಮುಂದ್ಗಡೆ ಕಾಲು ಸ್ವಲ್ಪ ಗುಡ್ಡ ಕಾಣ್ತವೆ, ಆಮೇಲೆ ಬೆನ್ನು ಹೈಟ್ ಇರುತ್ತೆ, ಆಮೇಲೆ ಕಾಲಿಂದ ಉಗುರೆಲ್ಲ ಕಪ್ಪು ಕಲರ್ ಇರುತ್ತೆ, ಅದ್ರ ಮೂಗಿನ ಕಲರ್ ಕಪ್ಪಿರುತ್ತೆ. ಫುಲ್ ಕಡು ಕೆಂಪು ಬಣ್ಣದ ತಳಿ ಅದು, ನೋಡಿದ್ರೇನೆ ಗೊತ್ತಾಗುತ್ತೆ. ಈಗ ಕೆಲವೆಲ್ಲ ಕ್ರಾಸ್ ಬ್ರೀಡ್ ಇದ್ರೋದು ಇರುತ್ತೆ, ಅದಕ್ಕೆ ಬೆಲೆ ಇರಲ್ಲ, ಪ್ಯೂರ್ ತಳಿಗೆ ಇರುತ್ತೆ. ಅದರಿಂದ ಅಡ್ವಾಂಟೇಜ್ ಏನು ಅಂದ್ರೆ ಶೀಘ್ರ ಬೆಳೆಯುತ್ತೆ, ಪ್ಲಸ್ ನಿಮಗೆ ಫ್ಯಾಟ್ ತುಂಬಾ ಕಮ್ಮಿ ಬರುತ್ತೆ. ಅದು ಸುತ್ತಮುತ್ತ ತಳಿ ಸಂಖ್ಯೆ ಕಮ್ಮಿ ಇರೋದ್ರಿಂದ ಪ್ಯೂರ್ ಹಂದಿಗಳಿಗೆ ಆಸಕ್ತಿ ಇರೋ ರೈತರು ಒಳ್ಳೆ ಬೆಲೆ ಕೊಟ್ಟು ತಗೊಂಡೋಗ್ತಾರೆ. ಕೊಬ್ಬಿನಾಂಶ ಕಡಿಮೆ ಇರತಕ್ಕಂತಹ ಮಾಂಸವನ್ನ ಹೆಚ್ಚು ಜನ ಇಷ್ಟಪಡ್ತಾರೆ. ಹೌದು, ಇಷ್ಟಪಡ್ತಾರೆ. ಕೊಬ್ಬಿನಾಂಶ ಸ್ವಲ್ಪ ಕಡಿಮೆ ಆಗಬೇಕು. ಅದು ಹೆಚ್ಚಳ ಆದ್ರೆ ನಮ್ಮ ಒಂದು ದೇಹದಲ್ಲಿ ಅನೇಕ ತರಹದ ಕಾಯಿಲೆಗಳು ಬರುತ್ತೆ. ಹಾಗಾಗಿ ಕೊಬ್ಬಿನಾಂಶ ಕಡಿಮೆ ಇರುತ್ತೆ, ಮಾಂಸದ ಅಂಶ ಹೆಚ್ಚಾಗಿರುತ್ತೆ. ಅಂತಹ ಒಂದು ವಿಶೇಷವಾದಂತಹ ತಳಿ ಇದು. ಹೌದು ಸರ್. ತಳಿ ಸಂವರ್ಧನೆಯಿಂದ ಈ ಒಂದು ತಳಿಯಲ್ಲಿ ತಾವು ಎಷ್ಟು ಗಳಿಕೆಯನ್ನ ಮಾಡ್ತಾ ಇದ್ರಿ ವಾರ್ಷಿಕವಾಗಿ? ಸರ್, ಇದರಿಂದ ನಮಗೆ ಒಳ್ಳೆ ಆದಾಯ ಇದೆ. ನಾವು ತುಂಬಾ ಮರಿಗಳನ್ನ ಇದರಲ್ಲೇ ಮಾರ್ತಾ ಇದೀವಿ. ಮೇಜರ್ ಆದಾಯ ಇದೇ ಇರೋದು. ಮರಿಗಳನ್ನ ಹೇಗೆ ಮಾರಾಟ ಮಾಡ್ತಾರೆ ಒಂದೊಂದು ಮರಿಗೆ? ಸರ್, ಇದರಲ್ಲಿ ಒಂದು 3 ತಿಂಗಳ ಮರಿಗೆ ಒಂದು 15,000 ರೂಪಾಯಿ ಇದೆ. ಡ್ಯೂರಾಕ್ ಆದ್ರೆ, ನಿಮಗೆ ಮಾಮೂಲಿ ಯಾರ್ಕ್ಷೈರ್ ಆದ್ರೆ ನಿಮಗೆ 4,500 ರಿಂದ 5,000 ರೂಪಾಯಿ ಇದೆ. ಈ ಚಿಕ್ಕಮಗಳೂರು ಮತ್ತೆ ಮೂಡಿಗೆರೆ ವಾತಾವರಣ ಏನಿದೆಯೋ ಇದು ಹಂದಿಗಳ ಸಾಕಾಣಿಕೆಗೆ ಸೂಕ್ತವಾದಂತಹ ವಾತಾವರಣವ? ಹೌದು, ಇದು ತಂಪು ವಾತಾವರಣ ಇದೆ. ನಮ್ಮಲ್ಲಿ ಮಿನಿಮಮ್ ಒಂದು 6 ರಿಂದ 7 ತಿಂಗಳು ಮಳೆಗಾಲ ಇರುತ್ತೆ, ಒಂದು 3 ತಿಂಗಳು ಚಳಿಗಾಲನೇ ಇರುತ್ತೆ. ಬೇಸಿಗೆ ನಮಗೆ ಬರೀ ಕಡಿಮೆ, ಉಷ್ಣಾಂಶ ಕಮ್ಮಿ ಇರೋದ್ರಿಂದ ಚೆನ್ನಾಗಿ ಬೆಳವಣಿಗೆ ಬರುತ್ತೆ.
ಹಂದಿಗಳ ಸಾಕಾಣಿಕೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಸವಾಲು ಅದು ಬಹಳ ಶುಚಿತ್ವವನ್ನ ಕಾಪಾಡಿಕೊಳ್ಳುವಂಥದ್ದು. ನಮ್ಮ ಶೆಡ್ ಏನಿರುತ್ತೋ ಆ ಒಂದು ಶುಚಿತ್ವವನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಈ ಶುಚಿತ್ವಕ್ಕೆ ಎಷ್ಟು ಆದ್ಯತೆ ನೀಡಿದ್ದೀರಿ ಮತ್ತೆ ಹೇಗೆ ಅದನ್ನ ನೀವು ಸಾಧನೆಯನ್ನ ಮಾಡ್ತಾ ಇದ್ದೀರಿ? ಸರ್, ನಮ್ಮಲ್ಲಿ ನಾವು ಮೇಜರ್ ಆಗಿ ವಾಷಿಂಗಿಗೆ ಪ್ರೆಷರ್ ವಾಶ್ ಯೂಸ್ ಮಾಡ್ತೀವಿ. ಇದರಲ್ಲಿ ನೀರು ಕಡಿಮೆ ಹೋಗುತ್ತೆ ಮತ್ತೆ ಕ್ಲೀನ್ ಆಗುತ್ತೆ. ಮತ್ತೆ ನಾವು ವಾಶ್ ಎಲ್ಲ ಆದ್ಮೇಲೆ ಸ್ವಲ್ಪ ಪ್ರಮಾಣದ ಸುಣ್ಣ ಹಾಕ್ತಿವಿ, ಇಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ತಿವಿ. ಬ್ಲೀಚಿಂಗ್ ಪೌಡರ್ ಹಾಕಿ ಡೈಲಿ ಡಿಸ್ಇನ್ಫೆಕ್ಟ್ ಮಾಡ್ತೀವಿ. ಶೆಡ್ನ ದಿನಕ್ಕೆ ಒಂದ್ಸಲ ಯಾರು ಪವರ್ ಸ್ಪ್ರೇಯಲ್ಲಿ ಸ್ಪ್ರೇ ಮಾಡ್ತೀವಿ. ಇದರಿಂದ ಶೆಡ್ ಕ್ಲೀನ್ ಆಗಿರುತ್ತೆ, ಸ್ವಲ್ಪ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಇರುತ್ತೆ. ಹಂದಿಗಳ ಸಾಕಾಣಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಕಾಯಿಲೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಿ? ಸರ್, ಹಂದಿಗಳಿಗೆ ಮೇಜರ್ ಆಗಿ ಬರೋದು ಕ್ಲಾಸಿಕಲ್ ಸ್ವೈನ್ ಫೀವರ್ ಬರುತ್ತೆ. ಅದ್ರ ಜೊತೆಗೆ ಕಾಲುಬಾಯಿ ಜ್ವರನೂ ಬರುತ್ತೆ, ಫುಟ್ ಅಂಡ್ ಮೌತ್. ಆಮೇಲೆ HS ಬರುತ್ತೆ, ಗಂಟ್ಲು ಬೇನೆ ಬರುತ್ತೆ. ಈ 3 ಕಾಯಿಲೆ ಕಾಮನ್ ಆಗಿ ಬಂದೇ ಬರುತ್ತೆ. ಇದಕ್ಕೆಲ್ಲ ವರ್ಷಕ್ಕೆ 2 ಸಲ ವ್ಯಾಕ್ಸಿನ್ ಮಾಡಬೇಕು. ಇದ್ರ ಜೊತೆಗೆ ಈಗ ಒಂದು 3 ವರ್ಷದಿಂದ ಈಚೆಗೆ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಬಂದಿದೆ. ಆಫ್ರಿಕನ್ ಸ್ವೈನ್ ಫೀವರ್ ಬಂದ್ರೆ ನಿಮಗೆ ಸಾಧಾರಣ ಆಗಿ ಮಾರ್ಟಾಲಿಟಿ ರೇಟ್ ಹೈ ಇರುತ್ತೆ. ಒಂದಕ್ಕೆ ಎಲ್ಲರೂ ಬಂದ್ರೆ ನಿಮ್ದು ಇಡೀ ಶೆಡ್ಡೇ ಖಾಲಿಯಾಗಿ ಹೋಗುತ್ತೆ. ಆಮೇಲೆ ನಿಮಗೆ 6 ತಿಂಗಳು ನೀವು ಸಾಕಕ್ಕೆ ಆಗಲ್ಲ. 6 ತಿಂಗಳು ನೀವು ಫುಲ್ ಶೆಡ್ ಕ್ಲೋಸ್ ಮಾಡಿ ಇದು ಮಾಡಬೇಕಾಗತ್ತೆ. ಇವೆಲ್ಲ ಇದಾವೆ. ಈಗ ಕ್ಲಾಸಿಕಲ್ ಸ್ವೈನ್ ಫೀವರ್ಗೆ ವ್ಯಾಕ್ಸಿನ್ ಬಂದಿದೆ, HS-ಗೆ ವ್ಯಾಕ್ಸಿನ್ ಇದೆ, ಮತ್ತೆ ಕಾಲುಬಾಯಿ ಜ್ವರಕ್ಕೆ ವ್ಯಾಕ್ಸಿನ್ ಇದೆ. ಆಫ್ರಿಕನ್ ಸ್ವೈನ್ ಫೀವರ್ಗೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ. ಸರ್ಕಾರದವರು ಸೀರಿಯಸ್ ಆಗಿ ನಮಗೆ ಹೊರ ದೇಶದಿಂದ ಇಂಪೋರ್ಟ್ ಮಾಡಿಕೊಡ್ಬೇಕು. ಇದನ್ನ ನಾವು ರಿಪೀಟೆಡ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ಯಾಕೋ ಗಮನ ಹರಿಸ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಇರೋ ರೈತರಿಗೆಲ್ಲ, ಆದರೆ ಯಾರೋ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಮುಂದಕ್ಕೆ ಬರ್ತಾ ಇಲ್ಲ. ಸಾಧಾರಣವಾಗಿ ಸಾವಿರಾರು ಫಾರ್ಮ್ಗಳು ಮುಚ್ಚೋದ್ವು ಈ ಒಂದು ಡಿಸೀಸಿಂದ. ಇದ್ರ ಬಗ್ಗೆ ಸರ್ಕಾರದವ್ರು ಎಚ್ಚೆತ್ಕೊಂಡು ವ್ಯಾಕ್ಸಿನ್ ತರಿಸ್ಕೊಡೋದು ಸರ್ಕಾರದಕ್ಕೆ ಬಿಟ್ಟಿರೋ ವಿಚಾರ. ಮತ್ತೆ ಇನ್ನೊಂದು, ಕೆಲವು ಫಾರ್ಮ್ಗಳಲ್ಲೆಲ್ಲ ಕಳ್ತನ ಸ್ಟಾರ್ಟ್ ಆಗಿದೆ ಈಗ, ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನಿಮ್ಮ ಒಂದು ಹಂದಿಗಳೇನಿದಾವೋ ಇವುಗಳಿಗೆ ಯಾವಾಗ್ಲಾದ್ರೂ ಕಾಯಿಲೆ ಬಂದಿತ್ತ? ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡಿದ್ರಿ? ನಾವು ಬಯೋಸೆಕ್ಯೂರಿಟಿ ಮೆಜರ್ ತಗೊಳ್ತೀವಿ. ನಮ್ಮಲ್ಲೂ ಕಾಯಿಲೆ ಬಂದಿಲ್ಲ ಅಂತ ಹೇಳಿಲ್ಲ, ನಮ್ಮಲ್ಲೂ ಬಂದಿದೆ ಕಾಯಿಲೆ. ಈಗ ಕಾಲುಬಾಯಿ ಜ್ವರನೂ ಬಂದಿದೆ ನಮ್ಮಲ್ಲಿ, ಕ್ಲಾಸಿಕಲ್ ಸ್ವೈನ್ ಫೀವರು ಬಂದಿದೆ. ನಾವು ಇದನ್ನೆಲ್ಲ ಹೊಡ್ತಾ ತಿಂದ್ಮೇಲೆ ಇನ್ನೂ ಸ್ವಲ್ಪ ಹುಷಾರಿಯಾಗಿರ್ತೀವಿ. ವ್ಯಾಕ್ಸಿನ್ ಟೈಮ್ ಇರೋದಕ್ಕಿಂತ ಮೊದಲೇ ವ್ಯಾಕ್ಸಿನ್ ಮಾಡ್ಕೋತೀವಿ. ಮತ್ತೆ ವ್ಯಾಕ್ಸಿನ್ ಶೆಡ್ಯೂಲು ಹಾಗೇನೆ. ಈಗ ಸ್ಟಾರ್ಟಿಂಗ್ 55 ದಿನದ ಮರಿಗಳಿಗೆ ವ್ಯಾಕ್ಸಿನ್ ಮಾಡಬೇಕು ಕ್ಲಾಸಿಕಲ್ ಸ್ವೈನ್ ಫೀವರು. ಆಮೇಲೆ 75 ದಿನದ ಮರಿಗೆ ಕಾಲುಬಾಯಿ ಜ್ವರಕ್ಕೆ ಮಾಡಬೇಕು. ಹೆಚ್ಚು ಕಮ್ಮಿ 105 ದಿನಕ್ಕೆ ಗಂಟ್ಲು ಬೇನೆಗೆ ವ್ಯಾಕ್ಸಿನ್ ಮಾಡಬೇಕು. ಇವೆಲ್ಲ ವ್ಯಾಕ್ಸಿನ್ ಎಲ್ಲ ಮುಂಗಡಾಗಿ ಮಾಡಿದ್ರೆ ಸ್ವಲ್ಪ ನಷ್ಟ ಎಲ್ಲ ಆಗೋದನ್ನ ತಪ್ಪಿಸ್ಬೋದು. ಕಾಲಕ್ಕೆ ಸರಿಯಾಗಿ ನೀವು ಈ ಒಂದು ವ್ಯಾಕ್ಸಿನೇಷನ್ ಮಾಡ್ತೀರಿ? ಹೌದು, ಕಾಲಕ್ಕೆ ತಕ್ಕಂತೆ ಮಾಡಬೇಕು. ಏನೇ ಕೆಲಸ ಕಾರ್ಯಗಳಿದ್ರು ನಾವು ಅದನ್ನೆಲ್ಲ ಬದಿಗಿಟ್ಟು ವ್ಯಾಕ್ಸಿನ್ ಮಾಡೋ ಟೈಮಲ್ಲಿ ಮಾಡಲೇಬೇಕು. ಎಷ್ಟು ಹಂದಿಗಳನ್ನ ಸಾಕಾಣಿಕೆ ಮಾಡುವಂತಹ ಮೂಲಭೂತ ಸೌಕರ್ಯವನ್ನ ಒದಗಿಸ್ಕೊಂಡಿದ್ದೀರಿ? ಸದ್ಯ ಎಷ್ಟು ಹಂದಿಗಳು ಈಗ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ? ಸರ್, ನಮ್ಮಲ್ಲಿ 650ರಿಂದ 700 ಹಂದಿಗಳನ್ನ ಸಾಕೋ ಶೆಡ್ ರೆಡಿ ಇದೆ. ಕೆಲವು ಡಿಸೀಸಿಗೆಲ್ಲ ವ್ಯಾಕ್ಸಿನ್ ಇಲ್ಲ ಅಂತ ನೋಡಿನೇ ಸ್ವಲ್ಪ ಲೋಡ್ ಕಮ್ಮಿ ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಒಂದು ಮರಿಯೆಲ್ಲ ಸೇರಿ ಒಂದು 300 ತನಕ ಇದಾವೆ. ಈಗ ನಾವು ಎನಿ ಟೈಮು ಜಾಸ್ತಿ ಮಾಡೋಕ್ಕೆ ಚಾನ್ಸಸ್ ಇದಾವೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ವ್ಯಾಕ್ಸಿನ್ಗಳಿಲ್ಲದೆ ಇದ್ದರಿಂದ ಸ್ವಲ್ಪ ದಿನ ಸ್ಲೋ ಆಗೇ ಮಾಡ್ತಾ ಇದ್ದೀವಿ. ನಿಧಾನಗತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹಂದಿಗಳಿಗೆ ಎಲ್ಲಿ ಬೇಡಿಕೆ ಇದೆ ಮತ್ತೆ ನೀವು ಹೇಗೆ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಿ? ಸರ್, ನಮ್ಮ ಹಂದಿಗಳಿಗೆ ನಮ್ಮಲ್ಲಿ ಲೋಕಲೇ ಮಾರುಕಟ್ಟೆ ಇದೆ. ಯಾಕಂದ್ರೆ ನಮ್ಮದೇ ಕೋಲ್ಡ್ ಸ್ಟೋರೇಜ್ ಇದೆ. ಮತ್ತೆ ನಮ್ಮಲ್ಲೇ ಕಟಾವು ಮಾಡಿ ನಮ್ಮಲ್ಲೇ ನಾವು ಮೀಟ್ ಪ್ರೊಸೆಸಿಂಗ್ ಎಲ್ಲ ಮಾಡೋದ್ರಿಂದ ಈಗ ಒಂದು ಕೇಟ್ರಿಂಗ್ನವರಿಂದ ಹಿಡ್ಕೊಂಡು ಕ್ಲಬ್ಗಳಿಗೆ, ಸುತ್ತಮುತ್ತಲ ರೈತರಿಗೆ, ಮತ್ತೆ ನಮ್ದು ಡೈಲಿ ವೆಹಿಕಲ್ ಚಿಕ್ಕಮಂಗ್ಳೂರು ಸಿಟಿಗೆ ಹೋಗುತ್ತೆ, ಅವಾಗೆಲ್ಲ ಮಾರ್ಕೆಟ್ ಮಾಡ್ತೀವಿ. ನೀವು ಸ್ಥಳೀಯವಾಗಿ ಮಾರ್ಕೆಟ್ ಮಾಡ್ಕೋಬಹುದಾ? ಯಾಕಂದ್ರೆ ಈಗ ದೊಡ್ಡ ಪ್ರಮಾಣದಲ್ಲೇ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ, ಹೊರಗಡೆ ಕಳಿಸೋ ಅಂತದ್ದು ಆ ತರದ್ದೆಲ್ಲ ಏನಿಲ್ಲ. ಕೆಲವು ಸಲ ಏನ್ ಮಾಡ್ತೀವಿ ಅಂದ್ರೆ ನಾವು ನಾಗಾಲ್ಯಾಂಡ್ ತನಕನೂ ಕಳಿಸ್ತಿದೀವಿ. ನಾಗಾಲ್ಯಾಂಡಿಗೆ ಅಂದ್ರೆ ನಾವು ಒಬ್ಬರು ರೈತರು ಮಾಡೋಕ್ಕಾಗಲ್ಲ, ಇನ್ನು ಗ್ರೂಪ್ ಆಗಿ ಮಾಡಬೇಕು. ಹಾಸನ್ FPO ಗ್ರೂಪ್ ಅಂತ ಇದೆ, ಅಮೃತ್ ಪಿಗ್ ಪ್ರೊಡ್ಯೂಸರ್ಸ್ ಗ್ರೂಪ್ ಅಂತ ಇದೆ ಹಾಸನಲ್ಲಿ, ಅದ್ರ ಮುಖಾಂತರನೂ ಮಾಡ್ತೀವಿ. ಈಗ ಬ್ಯಾಂಗ್ಳೂರಲ್ಲಿ FPO ಇದೆ, ಅವ್ರ ಮುಖಾಂತರನೂ ನಮ್ಮಲ್ಲಿ ಈ ಕಡೆ ಎಲ್ಲ ಜಾಸ್ತಿ ಇದ್ರೆ ಅವರು ನಮಗೆ ಸಹಾಯ ಮಾಡ್ತಾರೆ. ಈಗೆಲ್ಲ ಒಬ್ರಿಗೊಬ್ರು ಕೋಆಪರೇಷನ್ ಇರೋದ್ರಿಂದ ಮಾರ್ಕೆಟಿಂಗಿಗೆ ಸಮಸ್ಯೆ ಇಲ್ಲ. ಆದರೆ ಈಗ ಏನೇ ಆಗಲಿ ವಿಪರೀತ ಮಾಲಿದ್ದಾಗ ಮತ್ತೆ ಮಾರ್ಕೆಟ್ ಕಮ್ಮಿ ಆಗುತ್ತೆ. ತಿನ್ನೋರ್ ಸಂಖ್ಯೆಗಿಂತ ಬೆಳೆಯೋರ್ ಸಂಖ್ಯೆ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಲಿ ಮಾರ್ಕೆಟ್ ಕಮ್ಮಿ ಆಗುತ್ತೆ.
ಹಂದಿಗಳನ್ನ ಜೀವಂತವಾಗಿ ಮಾರಾಟ ಮಾಡ್ತಕ್ಕಂಥದ್ದು ಲಾಭದಾಯಕವೋ ಅಥವಾ ನೀವು ಏನು ಸಂಸ್ಕರಣೆ ಮಾಡಿ ಅಂತ ಅಂದ್ರೆ ಅದನ್ನ ಕಟಾವು ಮಾಡಿ ಸಂಸ್ಕರಣೆ ಮಾಡಿ ಮಾರಾಟವನ್ನ ಮಾಡ್ತಿರಲ್ಲ ಅದು ಲಾಭದಾಯಕ? ಸರ್, ನಾವು ಸಂಸ್ಕರಣೆ ಮಾಡಿ ಮಾರೋದು ಲಾಭದಾಯಕ. ಯಾಕಂದ್ರೆ ನಮಗೆ ಏನಿಲ್ಲ ಅಂದ್ರೆ ಒಂದು 5-6 ಸಾವಿರ ರೂಪಾಯಿ ಒಂದು ಹಂದಿಗೆ ಮಿನಿಮಮ್ ಉಳಿತಾಯ ಇದೆ ನಾವೇ ಕಟಾವು ಮಾಡಿ ಮಾರೋದ್ರಿಂದ. ಈಗ ನಾವು ಎರಡನ್ನೂ ಬಿಡಂಗಿಲ್ಲ, ನಮ್ದು ರಿಟೇಲು ನಾವು ಮಾರಲೇಬೇಕು. ಯಾಕಂದ್ರೆ ಮುಂದೊಂದು ದಿನ ನಮಗೆ ಬಯರ್ಸ್ ಇಲ್ಲ ಅಂದ್ರೆ ನಮ್ಗೆ ಲೋಕಲ್ ಮಾರ್ಕೆಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹಂದಿಗಳನ್ನ ನೀವೇ ಸಂಸ್ಕರಣೆ ಮಾಡಿ ಮಾರಾಟವನ್ನ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ ಯಾಕೆ ಬಂತು ನಿಮಗೆ? ಸರ್, ಈ ಮಧ್ಯವರ್ತಿಗಳು ಮೊದಲು ನಮ್ಗೆ ತುಂಬಾ ಶೋಷಣೆ ಮಾಡ್ತಾ ಇದ್ರು. ಒಂದು 20,000 ರೂಪಾಯಿ ಮಾಲ್ ಇದ್ರೆ ಅವ್ರು 10,000 ರೂಪಾಯಿಗೆ ನಮ್ಮ ಹತ್ರ ಕೇಳ್ತಾ ಇದ್ರು. ಆವಾಗ ಈ FPO ಮತ್ತು ಇವೆಲ್ಲ ಇರಲಿಲ್ಲ. ಈ ನಾಗಾಲ್ಯಾಂಡಿಗೆಲ್ಲ ನಾವು ಕಳಿಸ್ತಿರ್ಲಿಲ್ಲ. ಅವಾಗ ಲೋಕಲ್ ಆಗಿ ನಾವು ಕೊಡಬೇಕಾಗಿತ್ತು, ಅವ್ರು ಕೇಳಿದ ರೇಟಿಗೆ ನಾವು ಕೊಡಬೇಕಾಗಿತ್ತು. ಅವಾಗ ನಾವು ಇವೆಲ್ಲ ರಿಸ್ಕೇ ಬೇಡ ಅಂತ ಮೀಟ್ ಪ್ರೊಸೆಸಿಂಗ್ ಎಲ್ಲ ಕ್ಲಾಸ್ ಎಲ್ಲ ಅಟೆಂಡ್ ಆಗಿ ನಾವೇ ಮಾರ್ಕೆಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಅವಾಗೆಲ್ಲ ಏನಾಗಿತ್ತು ಅಂದರೆ ಸ್ಟಾರ್ಟಿಂಗು ಈ ಫಾರ್ಮ್ ಹಂದಿಗಳದ್ದು ಮಾಂಸಕ್ಕೆ ಡಿಮ್ಯಾಂಡ್ ಇರಲಿಲ್ಲ. ಅಂದರೆ ಕ್ವಾಲಿಟಿ ಕೊಡ್ತಿರ್ಲಿಲ್ಲ. ಒಂದು 150-200 kg ಎಲ್ಲ ಕಟಾವು ಮಾಡ್ತಿದ್ರು. ಈಗ ನಾವೆಲ್ಲ ಕ್ಲಾಸಿಗೆಲ್ಲ ಹೋಗಿದ್ರಿಂದ ಅಟೆಂಡ್ ಮಾಡಿದ್ರಿಂದ ಅಡ್ವಾಂಟೇಜ್ ಏನಾಯಿತು ಅಂದರೆ ಈ ಟೆಂಡರ್ ಮೀಟ್ ಕಾನ್ಸೆಪ್ಟ್ ಎಲ್ಲ ಬಂತು. ಒಂದು 10 ತಿಂಗಳ ಒಳಗಿಂದ ಕಟಾವು ಮಾಡೋದು, ಒಂದು 100-120 kg ಒಳಗಿಂದ ಕಟಾವು ಮಾಡೋದು. ಅವಾಗೆಲ್ಲ ಮಾಂಸದ ಕ್ವಾಲಿಟಿ ಚೆನ್ನಾಗಿರೋದು. ಅದನ್ನೆಲ್ಲ ಮಾಡೋಕ್ಕೆಲ್ಲ ಒಂದು ಅವಕಾಶ ಸಿಕ್ತು. ಈಗ ಡ್ಯೂರಾಕ್ ತಳಿ ಎಲ್ಲ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಮಾಂಸಕ್ಕೆಲ್ಲ ಈಗ ಒಳ್ಳೆ ಡಿಮ್ಯಾಂಡ್ ಇದೆ. ಅದರಿಂದ ಏನು ಸಮಸ್ಯೆ ಇಲ್ಲ. ಸ್ಥಳೀಯವಾಗಿ ಮಾರುಕಟ್ಟೆ ಮಾಡ್ಕೊಂಡ್ರು ಕೂಡ ವಿದೇಶಗಳಿಗೂ ಕೂಡ ಇಲ್ಲಿಂದ ಹಂದಿ ಮಾಂಸ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾವಾಗ್ಲೇ ಹೇಳ್ತಾ ಇದ್ರಿ, ಹೇಗೆ ಇದು? ಸರ್, ಹೇಗಂದ್ರೆ ನಮ್ಮಲ್ಲಿ ಇಲ್ಲಿ ಒಳ್ಳೆ ಕ್ವಾಲಿಟಿ ಮಾಂಸ ಕೊಡೋದ್ರಿಂದ ಈ ನಮ್ಮ ಸ್ನೇಹಿತರೆಲ್ಲ ದುಬೈ, ಅಬುದಾಬಿ ಈ ಕಡೆ ಎಲ್ಲ ಹೊರ ದೇಶದಲ್ಲೆಲ್ಲ ತುಂಬಾ ಜನ ಇದ್ದಾರೆ. ಈಗ ಅವರು ರಜಕ್ಕೆ ಬಂದಾಗ ಇಲ್ಲಿ ನಮಗೆ ಮೊದಲೇ ಆರ್ಡರ್ ಕೊಡ್ತಾರೆ, ನನಗೆ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ಒಳ್ಳೆ ಮಾಂಸ ಬೇಕು, ನೀಟಾಗಿ ಪ್ಯಾಕ್ ಮಾಡಿ ಫ್ರೀಸ್ ಮಾಡಿ ಕೊಡಬೇಕು ಅಂತೆಲ್ಲ. ಅವಾಗೆಲ್ಲ ನೀಟಾಗಿ ಕಟಾವು ಎಲ್ಲ ಮಾಡಿ ಫ್ರೀಸ್ ಮಾಡಿ ಎಲ್ಲ ಕೊಡ್ತೀವಿ. ಅವರು ತೊಗೊಂಡೋಗ್ತಾರೆ. ಹೊರ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಅವ್ರಿಗೂ ನಮ್ಮ ಊರಿಂದ ಮಾಂಸ, ನಮ್ಮ ಕಡೆದ ಮಾಂಸ ಅಂತ ಅವ್ರಿಗೊಂದು ಅಭಿಮಾನ. ನಮ್ಮದು ಅಲ್ಲಿ ತನಕ ಹೋಯ್ತಲ್ಲ ಅಂತ ನಮಗೊಂದು ಸಂತೋಷ. ಮೀಟ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನ ಪಡೆದುಕೊಂಡೆ ಅಂತ ಹೇಳಿದ್ರಿ. ತರಬೇತಿಯಲ್ಲಿ ಏನೇನು ಕಲ್ಸ್ಕೊಟ್ರು, ಅದರಿಂದ ನಿಮ್ಗೆ ಏನು ಅನುಕೂಲ ಆಯ್ತು? ಸರ್, ತರಬೇತಿಯಲ್ಲಿ ಕ್ಲೀನ್ ಮತ್ತೆ ಹೈಜೀನ್ ಆಗಿ ಹೇಗೆ ಸ್ಲಾಟರ್ ಮಾಡೋದು, ಮತ್ತೆ ಹೇಗೆ ಬೇಡಾಗಿದ್ದ ಪಾರ್ಟ್ಸ್ಗಳೆಲ್ಲ ತೆಗಿಯೋದು, ಮತ್ತೆ ಹಂದಿಗೂ ನೋವಾಗ್ದಂಗೆ ಹೇಗೆ ಸ್ಲಾಟರ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಮತ್ತೆ ಜಾಸ್ತಿ ದಿನ ಮಾಂಸ ಕೆಡ್ದಂಗೆ ಹೇಗೆ ಪ್ರಿಸರ್ವ್ ಮಾಡ್ಬೋದು, ಏನೋ ಹಾಕದೆ ಹೇಗೆ ಪ್ರಿಸರ್ವ್ ಮಾಡೋದು, ಈ ಪ್ಯಾಕಿಂಗ್ ಹೇಗೆ, ಮತ್ತೆ ಕಸ್ಟಮರ್ಗಳಿಗೆ ಹೇಗೆ ಸ್ಯಾಟಿಸ್ಫೈ ಆಗಂಗೆ ಪ್ಯಾಕ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಅದರಿಂದೆಲ್ಲ ತುಂಬಾ ಒಂದು ಅನುಕೂಲ ಆಯ್ತು. ತರಬೇತಿ ಆದ್ಮೇಲೆ ನೀವು ಸಂಸ್ಕರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಥವಾ ಮೊದಲೇ ಮಾಡ್ತಾ ಇದ್ರು? ಸರ್, ಮೊದಲೇ ಮಾಡ್ತಾ ಇದ್ವಿ. ಅವಾಗ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ತರಬೇತಿ ಆದಮೇಲೆ ತುಂಬ ಅನುಕೂಲ ಆಯಿತು. ತುಂಬ ಮಾರ್ಕೆಟಿಂಗ್ ಎಲ್ಲ ಮಾಡೋಕ್ಕೆ ಅನುಕೂಲ ಆಯಿತು. ಈಗ ತರಬೇತಿ ಪಡೆದ ಮೇಲೆ ಕ್ವಾಲಿಟಿ ವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೋನ್ಲೆಸ್, ಪೋಕ್ ರಿಬ್ಸ್ ಅಂತ ಸೆಪ್ರೇಟಾಗಿ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೆಡ್ ಮೀಟ್ ಅನ್ನೋ ಕಾನ್ಸೆಪ್ಟಿಗೆ ಬಂದ್ವಿ. ಹೀಗೆ ಪೋರ್ಕ್ ಕೀಮಾ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಒಂದು ಅಡ್ವಾಂಟೇಜ್ ನಮಗೆ. ಮತ್ತೆ ನಾವು ಅಲ್ಲಿ ಹೋದಾಗ ತುಂಬ ಕಲಿಯೋಕ್ಕೆ ಇರುತ್ತೆ. ತುಂಬ ನಮಗೆ ಅವ್ರು ಹೇಳ್ಕೊಟ್ಟಿದ್ದಾರೆ. ತುಂಬ ನಮಗೆ ನಾಲೆಜ್ ಗೇನ್ ಆಯಿತು. ಹಂದಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಸರ್, ಈಗ ನಮಗೆ ನಿಯರ್ಲಿ 18 years ಆಗ್ತಾ ಬಂತು. ವಾರ್ಷಿಕವಾಗಿ ಎಷ್ಟು ವಹಿವಾಟು ಮಾಡ್ತಾರೆ ಹಂದಿ ಸಾಕಾಣಿಕೆ ಅಂದ್ಲಿ ಮಾತ್ರ? ಸರ್, ನಮ್ದು ಸಾಧಾರಣ ಇಷ್ಟು ಜಮೀನಿದ್ರು ನಮಗೆ ನಮ್ದೀಗ ಮೇಜರ್ ಹಂದಿ ಸಾಕಾಣಿಕೆಯಲ್ಲೇ ಇದೆ. ಈಗ ಅದೊಂದೇ ಅಲ್ಲ, ಅದ್ರ ಜೊತೆಗೆ ಕುರಿ ಸಾಕಾಣಿಕೆ, ಕೆಳಗಡೆ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಆಮೇಲೆ ಮಲೆನಾಡು ಗಿಡ್ಡ ಹಸುಗಳನ್ನು ಇಟ್ಕೊಂಡಿದ್ದೀವಿ. ಸಮಗ್ರ ಕೃಷಿ ಮಾಡಿದ್ರಿಂದ ಒಂದಿಲ್ಲ ಒಂದು ಆದಾಯ ನಮಗಿದ್ದೇ ಇರುತ್ತೆ. ಇದರಿಂದ ಒಂದು ಅಡ್ವಾಂಟೇಜ್ ಆಗಿದೆ. ಈ ಮೀನು ಸಾಕಾಣಿಕೆ ಹೇಗೆ ಪ್ರಾರಂಭ ಆಗಿದ್ದು ನಿಮ್ದು? ನಾವು ಹೊಳೆ ಬಡ್ಡೆಯಲ್ಲೇ ಇದ್ರು. ನಮಗೆ ಮಳೆಗಾಲದಲ್ಲಿ ಪ್ರವಾಹ ಬರ್ತಾ ಇರುತ್ತೆ, ನಮ್ಮ ಜಮೀನ್ ಮೇಲೆಲ್ಲ ನೀರು ಹೋಗ್ತಾ ಇರುತ್ತೆ. ಆದರೆ ಬೇಸಿಗೆಯಲ್ಲಿ ನಮಗೆ ನೀರೇ ಇರಲ್ಲ, ಹೊಳೆ ಎಲ್ಲ ಡ್ರೈ ಆಗಿ ಹೋಗ್ತವೆ. ಆ ಟೈಮಲ್ಲಿ ನಮಗೆ ನೀರು ಶೇಖರಣೆ ಮಾಡೋ ಒಂದು ಮನಸ್ಸಾಯಿತು. ನಮ್ಮ ಸ್ವಂತ ಖರ್ಚಲ್ಲಿ ನಾವು ಕೆರೆ ಎಲ್ಲ ತೋಡಿಸಿದ್ವಿ. ಖಾಲಿ ಇರಬಾರ್ದು ಅನ್ನೋ ಉದ್ದೇಶದಲ್ಲಿ ಅದರಲ್ಲೂ ಒಂದು ಆದಾಯ ಬರಬೇಕು ಅಂತ ಈ ಮೀನುಗಾರಿಕೆ ಇಲಾಖೆ ಮತ್ತು ಮೂಡಿಗೆರೆ ಝೋನಲ್ ರಿಸರ್ಚ್ ಸ್ಟೇಷನ್ ಇಂದ ಡಾಕ್ಟರ್ ಸ್ವಾಮಿ ಅಂತ ಇದ್ದಾರೆ, ಅವ್ರ ಮಾರ್ಗದರ್ಶನದಲ್ಲೆಲ್ಲ ಮೀನು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ. ಇದೊಂದು ಮೀನು ಸಾಕಾಣಿಕೆ ನಮ್ಮಲ್ಲಿ ಸ್ವಲ್ಪ ಅಷ್ಟು ಗ್ರೋತ್ ಬರಲ್ಲ. ನಮ್ದು ಪಕ್ಕ ಮಲೆನಾಡಾಗಿದ್ರಿಂದ ಗ್ರೋತ್ ಎಲ್ಲ ಕಮ್ಮಿ ಇದೆ. ನಮ್ಮಲ್ಲಿ ಚಳಿ ಜಾಸ್ತಿ ಇದೆ, ಮಳೆ ಜಾಸ್ತಿ ಇದೆ, ಅದರಿಂದ ಗ್ರೋತ್ ಇಲ್ಲ. ಆದರೂ 2 ವರ್ಷ ಬಿಟ್ಟರೆ
ಒಳ್ಳೆ ಗ್ರೋತ್ ಬರುತ್ತೆ. ಮೊದಲನೇ ವರ್ಷ ಗ್ರೋತ್ ಕಮ್ಮಿ ಇರುತ್ತೆ, ಎರಡನೇ ವರ್ಷಕ್ಕೆ ಚೆನ್ನಾಗಿ ಗ್ರೋತ್ ಬರುತ್ತೆ. ವಾಸ್ತವವಾಗಿ ನೀವು ಕೃಷಿ ಹೊಂಡ ಮಾಡ್ಕೊಂಡಿದ್ದು ನೀರಿನ ಸಂಗ್ರಹಣೆಯನ್ನ ಮಾಡಬೇಕು, ನೀರಿನ ಒಂದು ಸದ್ಬಳಕೆಯನ್ನ ಮಾಡಬೇಕು ಅಂತ ಅಲ್ವಾ? ಹೌದು ಸರ್. ಅಲ್ಲಿ ಆನಂತರ ನೀವು ಮೀನು ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿದ್ರಿ. ಹೌದು ಹೌದು. ಕೃಷಿ ಹೊಂಡವನ್ನ ಎಷ್ಟು ಮಾಡ್ಕೊಂಡಿದ್ರಿ ಮತ್ತೆ ಏನು ಡೈಮೆನ್ಷನ್ ನಲ್ಲಿ ಇದ್ದಾವೆ ಅವು? ಸರ್, ನಮ್ಮಲ್ಲಿ 3 ಕೃಷಿ ಹೊಂಡ ಇದಾವೆ. ಅವು ಹೆಚ್ಚು ಕಮ್ಮಿ ಒಂದು 250 ಅಡಿ ಉದ್ದ ಇದೆ, 230 ಅಡಿ ಅಗಲ ಇದೆ, 30 ಅಡಿ ಆಳ ಇದೆ. ಇನ್ನೊಂದು ಸುಮಾರು ಒಂದು 150 ಅಡಿ ಉದ್ದ ಇದೆ, ಒಂದು 100 ಅಡಿ ಅಗಲ ಇದೆ, ಒಂದು 20 ಅಡಿ ಆಳ ಇದೆ. ಇನ್ನೊಂದು ಸುಮಾರು ಒಂದು 200 ಅಡಿ ಉದ್ದನೇ ಇದೆ, 80 ಅಡಿ ಅಗಲ ಇದೆ. ಹೀಗೆ ನಮ್ಮಲ್ಲಿ ಒಂದು 6 ಕೋಟಿ ಲೀಟರ್ ಸ್ಟಾಕ್ ಮಾಡೋಷ್ಟು ಅನುಕೂಲ ಇದೆ. ನಮ್ಮ ಜಮೀನಿಗೆ ತುಂಬ ನೀರು ಬೇಕಾಗುತ್ತೆ. ಕಾಫಿ ಜೊತೆಗೆ ಇಂಟರ್ ಕ್ರಾಪ್ ಆಗಿ ಅಡಿಕೆ ಹಾಕಿದ್ದೀವಿ, ಮೆಣಸು ಹಾಕಿದ್ದೀವಿ. ಸಾಧಾರಣ ನಾವು ಫೆಬ್ರವರಿ 13ನೇ ತಾರೀಕಿಂದ ನೀರು ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಈ ವರ್ಷನೂ ಮಳೆ ಬಂದಿದೆ ಚೆನ್ನಾಗಿ. ಅವಾಗ ನಮಗೆ ನೀರು ತುಂಬ ಬೇಕಾಗಿದ್ದರಿಂದ 3-4 ರೌಂಡ್ ನೀರು ಕೊಡಬೇಕು. ಅಡಿಕೆಗಂತೂ ತುಂಬ ನೀರು ಬೇಕು. ಅದರಿಂದ ನಮಗೆ ನೀರು ತುಂಬ ಬೇಕಾಗಿದ್ದರಿಂದ ನಾವು ಸ್ಟೋರ್ ಮಾಡಲೇಬೇಕು. 1-2 ಬೋರ್ವೆಲ್ ಇದ್ದಾವೆ, ಅದರಿಂದನೂ ನೀರು ಸಿಕ್ಕುತ್ತೆ. ಬೋರ್ವೆಲ್ ನಾವು ಯಾವಾಗಲೂ ಯೂಸ್ ಮಾಡಲ್ಲ, ಅವಶ್ಯಕತೆ ಇದ್ರೆ ಮಾತ್ರ ಯೂಸ್ ಮಾಡ್ತೀವಿ. ಕೃಷಿ ಹೊಂಡಗಳನ್ನ ಮಾಡಿಕೊಂಡ್ಮೇಲೆ ನಿಮ್ಗೆ ನೀರಿನ ಸಮಸ್ಯೆ ಇಲ್ಲ? ಇಲ್ಲ ಸರ್, ನೀರಿನ ಸಮಸ್ಯೆ ಇಲ್ಲ. ವರ್ಷ ಪೂರ್ತಿ ನೀರಿರುತ್ತೆ? ವರ್ಷ ಪೂರ್ತಿ ನೀರು ಇರುತ್ತೆ. ನೋಡ್ಕೊಂಡು ಯೋಚನೆ ಮಾಡಿ ನೀರು ಕೊಡ್ತಾ ಹೋಗ್ಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ನೀರು ಕೊಡಬೇಕು, ವೇಸ್ಟ್ ಮಾಡಂಗಿಲ್ಲ. ಡ್ರಿಪ್ ಮುಖಾಂತರನೂ ನೀರು ಕೊಡ್ತೀವಿ, ಸ್ಪ್ರಿಂಕ್ಲರ್ ಮುಖಾಂತರನೂ ನೀರು ಕೊಡ್ತೀವಿ. ತೋಟದ ನೀರು ಬಂದು ಸಂಗ್ರಹ ಆಗುವ ರೀತಿಯಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಾ ಅಥವಾ ಅಂತರ್ಜಲದಿಂದ ತುಂಬುತ್ತಾ, ಹೇಗೆ ಅದು? ಸರ್, ಈಗ ಹೇಗಾಗುತ್ತೆ ಅಂದ್ರೆ ನಮ್ಮಲ್ಲಿ ನೀರ್ ಫ್ಲೋವಿಂಗ್ ಒಳಗಡೆ ಬರಕ್ಕೆ ಅವಕಾಶ ನಾವು ಕೊಡಲ್ಲ. ಏನಕ್ಕೆ ಅಂದ್ರೆ ಹೊರಗಡೆ ಸಿಲ್ಟ್ ಎಲ್ಲ ಬಂದು ಕೆರೆ ಒಳಗೆ ತುಂಬುತ್ತೆ. ನಮ್ದು ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಕೆರೆ ಇರೋದ್ರಿಂದ ನ್ಯಾಚುರಲ್ ಆಗಿ ನಮ್ಮಲ್ಲಿ ನೀರು ತುಂಬುತ್ತೆ ಮಳೆಗಾಲದಲ್ಲಿ. ಈಗ 3 ಹೊಂಡಗಳಲ್ಲೂ ಕೂಡ ಮೀನು ಸಾಕಾಣಿಕೆ ಮಾಡ್ತೀರಾ, ಹೇಗೆ? 3ರಲ್ಲೂ ಮಾಡ್ತಾ ಇದೀವಿ ಸರ್. ಯಾವ ತಳಿ ಮೀನುಗಳನ್ನು ಸಾಕಾಣಿಕೆ ಮಾಡ್ತೀರಿ? ಸರ್, ರೋವ್, ಕಟ್ಲಾ, ಗ್ರಾಸ್ ಕಾರ್ಪ್, ಆಮೇಲೆ ಕಾಮನ್ ಕಾರ್ಪ್ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ತಿಲಾಫಿಯಾ ಮೀನು ಸಾಕ್ತಾ ಇದೀವಿ. ನಮ್ಮಲ್ಲಿ ಮಲೆನಾಡು ಆಗಿದ್ರಿಂದ ನಮ್ಮ ಕೆರೆಗಳೆಲ್ಲ ಈ ಹುಲ್ಲು ತುಂಬಾ ಇತ್ತು. ಈ ಕೆರೆಗಳ ಸ್ಟೋರೇಜ್ ಕೆಪಾಸಿಟಿ ಕಮ್ಮಿ ಆಗ್ತಾ ಇತ್ತು. ಅದರಿಂದ ಏನ್ ಮಾಡಿದೀವಿ ಅಂದ್ರೆ ಈಗ ಗ್ರಾಸ್ ಕಾರ್ಪ್ ಹಾಕಿದೀವಿ. ಈ ಗ್ರಾಸ್ ಕಾರ್ಪ್ ಹಾಕಿದ್ರಿಂದ ಕೆರೆ ಸ್ವಚ್ಛ ಆಗಿರುತ್ತೆ. ಅನ್ವಾಂಟೆಡ್ ಹುಲ್ಲು, ಕಳೆ, ಸದೆ ಎಲ್ಲ ತಿಂದಾಕತ್ತೆ ಈ ಮೀನು. ಮತ್ತೆ ಭಾರಿ ಫಾಸ್ಟ್ ಆಗಿ ಈ ಗ್ರಾಸ್ ಕಾರ್ಪ್ ಮರಿಗಳು ಬೆಳಿತವೆ. ಎಷ್ಟು ಸಾವಿರ ಮೀನಿನ ಮರಿಗಳನ್ನು ಬಿಡ್ತೀರಾ 3 ಹೊಂಡಗಳಿಗೆ? ಸರ್, 3 ಹೊಂಡದಿಂದ ನಾವು ಒಂದು ಹೆಚ್ಚು ಕಮ್ಮಿ ಒಂದು 30,000 ಮೀನಿನ ಮರಿ ಬಿಡ್ತೀವಿ. ಅದ್ರ ಜೊತೆಗೆ ಈ ಹಾಲುವಾಣ ಸೊಪ್ಪು ಈ ಮೀನಿನ ಮರಿಗಳಿಗೆ ಹಾಕ್ತೀವಿ. ಈಗ ಒಂದು ಟೈಮು ಆರ್ಟಿಫಿಷಿಯಲ್ ಫೀಡಿಂಗ್ ಮಾಡ್ತೀವಿ. ಈ ಫ್ಲೋಟಿಂಗ್ ಫೀಡ್ ಇದೆ, ಇದಕ್ಕೆ ನಾವೇ ಡೀಲರ್ಶಿಪ್ ತಗೊಂಡಿದ್ದೀವಿ. ಅದರಿಂದ ಮೀನು ಫಾಸ್ಟಾಗಿ ಬೆಳಿತವೆ. ನೀರಿಂದು pH ಲೆವೆಲ್ ಎಲ್ಲ ಚೆಕ್ ಮಾಡ್ತಾ ಇರಬೇಕು. ನೀರಿನ pH ಲೆವೆಲ್ ಕಮ್ಮಿ ಇದ್ರೆ ಮೀನು ಬೆಳವಣಿಗೆ ಎಲ್ಲ ಬರಲ್ಲ. pH ಲೆವೆಲ್ ಕಮ್ಮಿ ಆಗ್ತಿದ್ದಂಗೆ ಸ್ವಲ್ಪ ಸುಣ್ಣ ತಿಳಿ ಎಲ್ಲ ಬಿಡ್ತಾ ಇರಬೇಕು. ಮತ್ತು ಅವಾಗ ನೋಡ್ತಾ ಇರಬೇಕು. ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ ಮೀನುಗಳಿಗೆ. ಏನಾದ್ರು ಪ್ರಾಬ್ಲಮ್ ಆದರೆ ತಜ್ಞರ ಸಲಹೆ ಪಡಿಬೇಕು. ಇದ್ರ ಜೊತೆಗೆ ಈ ನೀರಿನ ಸ್ಯಾಂಪಲ್ ಆಗ ಏನಾದ್ರು ಒಂದು ಮರಿಗಿರಿ ಸತ್ತೋದ್ರೆ ಅದನ್ನ ತಗೊಂಡೋಗಿ ಪರೀಕ್ಷೆ ಮಾಡಿ ಅದಕ್ಕೆ ಏನು ಮೆಡಿಸಿನ್ ಎಲ್ಲ ಬೇಕು ನಾವು ಹಾಕಬೇಕು. ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆಯನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಆಗುತ್ತೆ? ಮೇಜರ್ ಅಡ್ವಾಂಟೇಜ್ ಅಂದ್ರೆ ನೀರು ನಮಗೆ ಎನ್ರಿಚ್ ಆಗುತ್ತೆ. ಈಗ ನಾವು ತೋಟಕ್ಕೆ ನೀರು ಪಂಪ್ ಮಾಡಿದಾಗ ಏನೋ ಒಂದು ಹಾರ್ಮೋನ್ ಸ್ಪ್ರೇ ಮಾಡ್ದಂಗೆ ಆಗುತ್ತೆ ಗಿಡಗಳಿಗೆಲ್ಲ. ಒಂದು ನ್ಯಾಚುರಲ್ ಆಗಿ ಬೆಳೆದು ಬಿಡ್ತವೆ. ನಾವೇನು ಸ್ಪ್ರೇ ಕೊಡದೆ ಹೋದ್ರು ಬರೀ ಸ್ಪ್ರಿಂಕ್ಲರ್ ಮಾಡಿದ್ರೂ ನಮ್ದು ತೋಟ ಎಲ್ಲ ಒಂಥರ ಗ್ರೀನಿಶ್ ಇರುತ್ತೆ, ಗ್ರೋತ್ ಎಲ್ಲ ಫಾಸ್ಟ್ ಆಗಿರುತ್ತೆ. ಫಸ್ಟ್ ಎಲ್ಲ ನಮಗೆ ನೈಟ್ರೋಜನ್ ತುಂಬ ಯೂಸ್ ಮಾಡ್ತಿದ್ವಿ. ಈಗ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಕಮ್ಮಿ ಮಾಡಿದೀವಿ, ಪೊಟ್ಯಾಶ್ ಒಂದು ಕೊಡ್ತೀವಿ. ಈಗ ನಾವು ಇದನ್ನೆಲ್ಲ ಮಾಡದೆ ಹೋದ್ರೆ ನಮಗೆ ಗೊಬ್ಬರದ ಖರ್ಚು ತುಂಬ ಬರೋದು. ನಮ್ಮ ಜಮೀನಿಗೆ ಸುಮಾರು ಗೊಬ್ಬರ ಬೇಕು. ಇವೆಲ್ಲ ಮಾಡೋದ್ರಿಂದ ಅವೆಲ್ಲ ಕಮ್ಮಿ ಆಗಿದೆ ನಮಗೆ. ಮೀನು ಸಾಕಾಣಿಕೆ ಮಾಡಿದ ಹೊಂಡಗಳಿಂದ ಏನು ನೀರನ್ನ ಎತ್ತುತ್ತಿರೋ ತೋಟಕ್ಕೆ ಅದು ಸ್ವಲ್ಪ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ ಅಂತ ಹೇಳಿ ಆಗ್ಲೇ ತಾವು ಹೇಳ್ತಾ ಇದ್ರಿ ಮತ್ತೆ ತೋರಿಸ್ತಾ ಇದ್ರಿ. ತುಂಬಾ ಒಂಥರ ಸಾವಯವ ಗೊಬ್ಬರವನ್ನು ನೀಡಿದ ಹಾಗೆ ಆಗುತ್ತೆ ಅಂತ ಹೇಳಿ. ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ? ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ನಮ್ಮಲ್ಲಿ ಅಡಿಕೆ ಗಿಡ ಆಗಲಿ ಕಾಫಿ ಗಿಡ ಆಗಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಬರ್ತವೆ. ಈಗ ನಾವು ಕಂಪೇರ್ ಮಾಡ್ತೀವಿ, ನಾವೆಲ್ಲಿ ಕೆಲವು ನಮ್ಮ ಜಾಗಕ್ಕೆ ನಾವು ಸ್ಪ್ರಿಂಕ್ಲರ್ ಮಾಡಲ್ಲ, ಈ ನೀರು ಎಲ್ಲೂ ಹೋಗಲ್ಲ, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಚೆನ್ನಾಗಿರುತ್ತೆ. ಆ ನೀರನ್ನು ಬಳಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಹೌದು ಸರ್, ಹೌದು. ಒಂದು ವರ್ಷದಲ್ಲಿ ಮೀನಿನಿಂದ ಎಷ್ಟು ಆದಾಯ ಬರುತ್ತೆ ನಿಮ್ಗೆ, ಮತ್ತೆ ಎಷ್ಟು ತೂಕದ ಮೀನನ್ನ ಉತ್ಪಾದನೆಯನ್ನ ಮಾಡ್ತೀರಿ? ಸರ್, ನಮ್ಮಲ್ಲಿ 1 ವರ್ಷಕ್ಕೆ ಕಟಾವಿಗೆ ಬರಲ್ಲ, ಮಿನಿಮಮ್ 2 ವರ್ಷ ಬೇಕೇ ಬೇಕು. ಯಾಕಂದ್ರೆ ನಮ್ಮಲ್ಲಿ ಚಳಿ ಜಾಸ್ತಿ ಇದೆ,
ಕೆರೆಯಲ್ಲಿ ನಮ್ಮಲ್ಲಿ 25-30 ಅಡಿ ತನಕ ನೀರು ನಿಲ್ತವೆ. ಮೀನು ಸಾಕಾಣಿಕೆ ಮಾಡೋಕ್ಕೆ ನೀರು ತುಂಬ ಕಮ್ಮಿ ಬೇಕು. ಒಂದು 5-6 ಅಡಿ ನೀರಿದ್ರೆ ಅದರಲ್ಲಿ ಒಳ್ಳೆ ಬೆಳವಣಿಗೆ ಬರುತ್ತೆ. ನಮ್ಮಲ್ಲಿ ಬೇಸಿಗೆಯಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಬರುತ್ತೆ. ನಾವು ಸ್ಪ್ರಿಂಕ್ಲರ್ ಯೂಸ್ ಮಾಡೋದ್ರಿಂದ ನೀರು ಕಮ್ಮಿ ಇರುತ್ತೆ, ಆವಾಗ ಗ್ರೋತ್ ಚೆನ್ನಾಗಿ ಬರುತ್ತೆ. ಎಷ್ಟು ತೂಕ ಮೀನು ಸಿಗುತ್ತೆ ತಮಗೆ? ಸರ್, ಇಲ್ಲಿ ಒಂದು 7 kg ತನಕನೂ ನಮಗೆ ಮೀನು ಸಿಕ್ಕಿದೆ. ಅದೇ ಜಾತಿದ ಮೀನು ಫೀಡ್ ಎಲ್ಲ ಕಮ್ಮಿ ಆದಾಗ 3/4 kgನೂ ಸಿಕ್ಕಿದೆ. ಅಂದ್ರೆ ಫೀಡಿಗೆ ಕಾಂಪಿಟೇಷನ್ ಇರಬಾರ್ದು, ಸ್ಪೇಸಿಗೆ ಕಾಂಪಿಟೇಷನ್ ಇರಬಾರ್ದು. ತಜ್ಞರ ಸಲಹೆ ಮೇಲೆ ನಾವು ಬಿಡಬೇಕು. ಈಗ ಹೋದ ವರ್ಷ ನಾವೇನ್ ಮಾಡಿದ್ವಿ, ಮೀನಿನ ಮರಿಗಳು ತುಂಬಾ ತಂದ್ಬಿಟ್ವಿ. ನಮಗೆ ಗ್ರೋತಿಗೆ ತುಂಬಾ ಎಫೆಕ್ಟ್ ಆಯ್ತು. ಗ್ರೋತ್ ಬರಲಿಲ್ಲ ನಮ್ಮಲ್ಲಿ, ಮೀನಿನ ಇಳುವರಿ ನಮಗೆ ಬರಲಿಲ್ಲ. ಕೆರೆ ದೊಡ್ಡದು ಮಾಡಬೇಕಾಗಿದ್ದಾಗ ನಾವು ಖಾಲಿ ಮಾಡಿದ್ವಿ. ಆವಾಗ ನಮಗೆ ಪಕ್ಕ ಅನುಭವ ಆಯಿತು. ಈಗ ತುಂಬ ಮೀನು ಬಿಟ್ಟರೆ ಈಗ ಗ್ರೋತಿಗೆ ಕಾಂಪಿಟೇಷನ್ ಆಗುತ್ತೆ, ಸ್ಪೇಸಿಗೆಲ್ಲ ತೊಂದರೆ ಆಗುತ್ತೆ, ಅದರಿಂದ ಬೆಳವಣಿಗೆ ಬರಲ್ಲ ಅಂತ. ಮೀನಿನ ಮಾರುಕಟ್ಟೆ ಹೇಗೆ ಸರ್? ನಮ್ಮಲ್ಲಿ ಮೀನು ಇದೆ ಅಂದರೆ ಇಲ್ಲೇ ಬಂದು ಜನ ತಗೊಂಡೋಗ್ತಾರೆ. ಮತ್ತು ನಾವು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ನಾವೇ ವ್ಯಾಪಾರ ಎಲ್ಲ ಮಾಡ್ಸಕ್ಕೆ ಹೋದ್ರೆ ನಮಗೆ ಸ್ಪ್ರಿಂಕ್ಲರ್ ಸೀಸನ್ ಅದೇ ಟೈಮಲ್ಲಿ ಬರುತ್ತೆ. ನಮಗೆ 2 ಕಡೆನೂ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಒಂದು ಕೆರೆನ ಒಂದು ಅಂದಾಜು ಮಾಡಿ ಒಂದು ರೇಟ್ ಮಾತಾಡಿ ಕೊಟ್ಬಿಡ್ತೀವಿ. ಈಗ ನಮ್ಮಲ್ಲಿ ನಮ್ಮ ಸ್ನೇಹಿತರಿಗೆ, ನಮ್ಮ ಗ್ರಾಮಸ್ಥರಿಗೆ ಯಾರಿಗಾರು ಬೇಕಾದಾಗ ಅವ್ರಿಗೆ ಇಲ್ಲೇ ಮೀನು ಕೊಡಪ್ಪ ಅಂತ ಹೇಳ್ತೀವಿ. ಬಾಕಿದೆಲ್ಲ ಮೀನು ಅವ್ರು ತಗೊಂಡೋಗಿ ಸಿಟಿಲಿ ಮಾರ್ಕೆಟ್ ಮಾಡ್ತಾರೆ. ಮೀನಿನ ಜೊತೆಗೆ ಭತ್ತವನ್ನು ಕೂಡ ಬೆಳೆಯುವಂತಹ ಪ್ರಯತ್ನವನ್ನ ಪ್ರಯೋಗಾತ್ಮಕವಾಗಿ ತಮ್ಮ ತಾಕಿನಲ್ಲಿ ತಾವು ಮಾಡಿದಿರಿ. ಇದರ ಅನುಭವ ಹೇಗಿತ್ತು ಸರ್? ಇದೊಂದು ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಏನಾದ್ರು ಮಾಡ್ತಾ ಇರ್ತೀವಿ, ವರ್ಷಕ್ಕೆ 1-2 ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ನಮ್ಮ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರು, ಇನ್ನ ಮಾಡಪ್ಪ ನೋಡೋಣ ಅಂತ. ಅವರು ನಾರ್ತ್ ಈಸ್ಟಲ್ಲಿ ಇದ್ದಾಗ ಇದನ್ನೆಲ್ಲ ನೋಡಿದ್ರಂತೆ. ನಾನೊಂದ್ಸಲಿ ಮೀಟಿಂಗಲ್ಲಿ ಹೋದಾಗ ವೈ ಕಾಂಟ್ ಯು ಟ್ರೈ ಅಂದರು. ಆಯಿತು ಅಂತ ಮಾಡಿದ್ವಿ. ಅದರಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಈ ಸ್ಪಾನ್ಗಳೆಲ್ಲ ತಂದು, ಸಣ್ಣ ಮರಿಗಳನ್ನ ತಂದು ನೆಟ್ ಕಟ್ಟಿ ಭತ್ತದ ಗದ್ದೆ ಒಳಗೆ ನಾವು ಇದು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಂದರೆ ರೌಂಡ್ ಚರಂಡಿ ಮಾಡಬೇಕು, ಅದಕ್ಕೆ ನೆಟ್ ಕಟ್ಟಬೇಕು. ಆ ನೆಟ್ ಒಳಗೆ ಈ ಸ್ಪಾನ್ ಮರಿಗಳನ್ನ ಬಿಟ್ಟು ಮೇಲ್ಗಡೆ ಎಲ್ಲ ಕ್ಲೋಸ್ ಮಾಡಿ, ಕಪ್ಪೆ ಗಿಪ್ಪೆ ಎಲ್ಲ ಹೋಗ್ದಂಗೆ ಕ್ಲೋಸ್ ಮಾಡಬೇಕು ನೀಟಾಗಿ. ಅಲ್ಲಿ ಬೆಳಿಬೇಕು. ಅದು ದೊಡ್ಡದಾದ್ಮೇಲೆ ಫೀಡಿಂಗಿಗೆ ನಮಗೆ ಇಲ್ಲಿ ಈಸಿ ಆಗುತ್ತೆ. ಯಾಕಂದ್ರೆ ಸಣ್ಣ ಸಣ್ಣ ನೆಟ್ ಇದರಿಂದ ಅದಕ್ಕೆ ಫೀಡ್ ಮಾಡೋಕೆ ಅನುಕೂಲ ಆಗುತ್ತೆ. ದೊಡ್ಡದಾದ್ಮೇಲೆ ಕೆರೆಗೆ ಬಿಡಬಹುದು. ಮತ್ತೆ ನಮಗೆ ಈ ಸಲ ಟೈಮ್ ಸಾಲಿಲ್ಲ, ಸ್ವಲ್ಪ ಇದು ಲರ್ನಿಂಗ್ ಪ್ರೊಸೆಸ್. ಆದರೂ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್. ನಾವು ಮಾಡಿರೋದನ್ನ ನೋಡಿ ತುಂಬ ಜನ ರೈತರು ಖುಷಿ ಪಟ್ಟು ನಾವು ನೆಕ್ಸ್ಟ್ ಇಂದ ಮಾಡಬೇಕು ಅಂತೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಮೀನು ಬೆಳೆದಂತಹ ಗದ್ದೆಯಲ್ಲಿ ಬೆಳೆದ ಭತ್ತದ ಇಳುವರಿ ಹೇಗಿತ್ತು ಮತ್ತೆ ತಮಗೇನು ಅನಿಸ್ತು ಅದ್ರ ಬಗ್ಗೆ? ಸರ್, ಇಳುವರಿ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಈಗ ನಾವು ಮೀನ್ ಬಿಟ್ಟಾಗ ಅದು ಗದ್ದೆಲ್ಲೆಲ್ಲ ಇರೋ ಹುಲ್ಲೆಲ್ಲ ಕಳೆಗಳೆಲ್ಲ ತಿಂದಾಕತ್ತೆ. ಪ್ಲಸ್ ಅದು ಏರಿಯೇಷನ್ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಮಣ್ಣು ಲೂಸ್ ಇರೋದ್ರಿಂದ ಈ ಮಡ್ಲು ಚೆನ್ನಾಗಿ ಬರ್ತವೆ. ಅದೊಂದು ಅನುಕೂಲನೇ ಕಾಣಿಸ್ತು ನನಗೆ. ಈ ವರ್ಷ ಒಂದು ಚೆನ್ನಾಗಿ ಅನುಭವ ಬಂದಿದೆ. ನೆಕ್ಸ್ಟ್ ಇಂದ ಎಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಮುಂದಿನ ಸಾಲಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಆಲೋಚನೆ ಇದೆಯಾ ಹೇಗೆ? ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇದ್ದೀವಿ. ಒಟ್ಟಿಗೆ ಮೀನನ್ನ ಬೆಳೀತಕ್ಕಂತ ಭತ್ತದ ಗದ್ದೆಗಳೇನಿದಾವ ಅಲ್ಲಿ ಭತ್ತದ ಇಳುವರಿ ಚೆನ್ನಾಗಿ ಬರುತ್ತೆ ತಮ್ಮ ಪ್ರಕಾರ? ಚೆನ್ನಾಗಿ ಬರುತ್ತೆ ಸರ್. ಹಸುಗಳಿದ್ದಾವೆ, ಮತ್ತೆ ಈ ಹಂದಿ ಸಾಕಾಣಿಕೆ ಶೆಡ್ ಏನಿದೆಯೋ ಇಲ್ಲೂ ಕೂಡ ನಿಮಗೆ ಪ್ರತಿ ದಿವಸ ಸಾಕಷ್ಟು ತ್ಯಾಜ್ಯ ದೊರಕುತ್ತೆ. ಇದರ ಸದ್ಬಳಕೆಯನ್ನ ಹೇಗೆ ಮಾಡ್ತಾ ಇದ್ದೀರಾ ಸರ್? ಒಂದು ಗೋಬರ್ ಗ್ಯಾಸ್ ಯೂನಿಟ್ ಮಾಡಿದ್ದೀವಿ. ಗೋಬರ್ ಗ್ಯಾಸ್ ಯೂನಿಟ್ ಮಾಡಿದ್ರಿಂದ ನಮಗೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಇನ್ನು ನಮ್ಮ ಲೇಬರ್ ಕ್ವಾರ್ಟರ್ಸ್ಗಳಿಗೆಲ್ಲ ಅದೇ ಗ್ಯಾಸ್ ಕೊಟ್ಟಿದ್ದೀವಿ. ಈಗ ಅವ್ರು ಮೊದಲೆಲ್ಲ ಸೌದೆಯಲ್ಲಿ ಅಡುಗೆ ಮಾಡ್ತಿದ್ರು, ಈಗ ಅವ್ರಿಗೆ ಗ್ಯಾಸ್ ಕೊಡೋದ್ರಿಂದ ಅವರು ಖುಷಿಯಾಗಿದ್ದಾರೆ. ಪ್ಲಸ್ ನಮಗೊಂದು ತ್ಯಾಜ್ಯದ ವಿಲೇವಾರಿ ಆಯಿತು. ಸ್ವಲ್ಪ ಹಸುವಿನ ಸಗಣಿನೂ ಅದಕ್ಕೆ ಹಾಕ್ತಿದ್ದೀವಿ. ಅದ್ರ ಜೊತೆಗೆ ಲಾರ್ಜ್ ಸ್ಕೇಲ್ ಆಗಿ ಕಾಂಪೋಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ತಮ್ಮ ಒಂದು ದೊಡ್ಡ ಕಾಫಿ ಪಲ್ಪರ್ ನಡೆಸ್ತಾ ಇದ್ದಾರೆ. ಕಾಫಿ ಸಿಪ್ಪೆ ತುಂಬ ಸಿಗುತ್ತೆ. ಅದನ್ನ ನಾವು ಮೌಲ್ಯವರ್ಧಿತ ಮಾಡ್ದಂಗೂ ಆಗುತ್ತೆ. ಕಾಫಿ ಸಿಪ್ಪೆ, ಹಸುವಿಂದು ಸಗಣಿ, ಹಂದಿ ಫಾರ್ಮಿಂದು ಸಗಣಿ, ಕುರಿ ಗೊಬ್ಬರ, ಹಾಗೂ ಕೆಲವು ಸಲ ಏನು ಮಾಡ್ತೀವಿ, ಸಣ್ಣ ಮೀನುಗಳೆಲ್ಲ ಉಳಿದಿರ್ತವೆ ವ್ಯಾಪಾರ ಆಗದೆ, ಅದನ್ನು ಇದೇ ಕಾಂಪೋಸ್ಟ್ ಮಾಡಿ ಎನ್ರಿಚ್ ಮಾಡ್ತೀವಿ. ಇದೊಂದು ಒಳ್ಳೆ ಕಾಂಪೋಸ್ಟ್ ಆಗುತ್ತೆ. ಈಗ ನಮಗೂ ನಮ್ಮ ಸ್ನೇಹಿತರಿಗೂ ಬೇರೆ ಆಸಕ್ತಿ ಇರೋ ರೈತರಿಗೂ ನಾವು ಒಂದು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಒಂದು ಅನುಕೂಲ ಆಗ್ತಾ ಇದೆ. ಹಂದಿಯ ತ್ಯಾಜ್ಯ ನಮ್ಮ ಕೃಷಿ ಬೆಳೆಗಳನ್ನ ಚೆನ್ನಾಗಿ ಬೆಳೆಯಲಿಕ್ಕೆ ಮತ್ತೆ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ಸೂಕ್ತವಾಗಿರುತ್ತೆ ಸರ್. ಕಾಂಪೋಸ್ಟ್ ಮಾಡಬೇಕು, ಸೆಪರೇಟ್ ಆಗಿ ಹಾಕಿದ್ರೆ ಅನುಕೂಲ ಇಲ್ಲ. ಅದನ್ನ ಕಾಂಪೋಸ್ಟ್ ಮಾಡಬೇಕು. ಈಗ ನಮಗೆ ಸಿಟಿಯಿಂದ ಬರ್ಬೇಕಾದ್ರೆ ತುಂಬ ತರಕಾರಿ ವೇಸ್ಟ್ ಎಲ್ಲ ಸಿಕ್ಕುತ್ತೆ. ಅದ್ರ ಜೊತೆಗೆ ಈ ತೋಟದಲ್ಲಿ ಈ ಆಲ್ವಾಣ ಗಿಲ್ವಣ ಸೊಪ್ಪು ಸಿಕ್ಕುತ್ತೆ.
ಎಲ್ಲ ಹಾಕಿ ಕಾಫಿ ಸಿಪ್ಪೆ ಎಲ್ಲ ಹಾಕಿ ಎಲ್ಲ JCPಲಿ 1-2 ಸಲ ಮಿಕ್ಸ್ ಮಾಡಿ ಕಲ್ಚರ್ ಗಿಲ್ಚರ್ ಎಲ್ಲ ಹಾಕಿ ಎನ್ರಿಚ್ ಮಾಡ್ತೀವಿ. ಹಾಕಕ್ಕೆ ಸ್ವಲ್ಪ ದಿನ ಇರ್ಬೇಕಾದ್ರೆ ಮತ್ತೆ ನಮ್ಮ KVKಯಿಂದ ಎಲ್ಲ ಬಯೋ ಎನ್ಸೈಮ್ಸ್ ಎಲ್ಲ ತಂದು ಹಾಕಿ ಆಮೇಲೆ ತೋಟಕ್ಕೆ ಹಾಕ್ತೀವಿ. ಅದರ ಪರಿಣಾಮಗಳು ಕೂಡ ಚೆನ್ನಾಗಿರುತ್ತೆ. ಹೌದು ಸರ್. ನಿಮ್ಮ ಕೃಷಿ ಹೊಂಡದಿಂದ ನೀರನ್ನ ಎತ್ತಲಿಕ್ಕೆ ಸೌರ ವಿದ್ಯುತ್ ಅನ್ನ ಬಳಕೆಯನ್ನ ಮಾಡ್ತಾ ಇದ್ದೀರಿ. ಯಾವಾಗ ಈ ವ್ಯವಸ್ಥೆಯನ್ನ ಮಾಡ್ಕೊಂಡ್ರಿ? ಏನೇನು ಅನುಕೂಲ ಆಗ್ತಾ ಇದೆ? ಸುಮಾರು 8 ವರ್ಷದ ಹಿಂದೆ ನಾವು 2 ಯೂನಿಟ್ ತಗೊಂಡಿದ್ವಿ. 1 ಯೂನಿಟ್ಗೆ 4.5 ಲಕ್ಷ ಕಾಸ್ಟ್ ಬಿದ್ದಿತ್ತು ನಮಗೆ. ಆದರೆ ನಮ್ಮ ಅದೃಷ್ಟಕ್ಕೆ ನಮಗೆ ಸರ್ಕಾರದಿಂದ ಸಬ್ಸಿಡಿ ಸಿಕ್ತು. 4.5 ಲಕ್ಷದಲ್ಲಿ 2 ಲಕ್ಷ ಸಬ್ಸಿಡಿ ಸಿಕ್ತು. 2.5 ಲಕ್ಷ ನಮ್ಮ ಕೈಯಿಂದ ಬಿತ್ತು. ಒಂದೇ ಒಂದು ದಿನ ನಿಂತಿಲ್ಲ. 8 ವರ್ಷದಿಂದನೂ ನಡೀತಾ ಇದೆ. ಈಗ ಮಳೆಗಾಲದಲ್ಲೂ ನಾವು ಫಾರ್ಮ್ ವಾಶ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಲಾಭದಾಯಕ ಅನಿಸ್ತು. ಈಗ ಫಾರ್ಮ್ ಎಲ್ಲ ಇರೋದ್ರಿಂದ ನಮಗೆ ಫ್ರೀ ಕರೆಂಟ್ ಎಲ್ಲ ಸಿಕ್ಕಲ್ಲ, ನಾವು ದುಡ್ಡು ಪೇ ಮಾಡಬೇಕಾಗುತ್ತೆ. ಆ ಲೆಕ್ಕದಲ್ಲಿ ಇದು ನಮಗೆ ತುಂಬ ಅನುಕೂಲ ಅನಿಸ್ತು. ಬರೀ ವಿದ್ಯುತ್ತನ್ನೇ ಅವಲಂಬಿಸ್ತಿದ್ರೆ ಇಷ್ಟು ಸಫಿಶಿಯಂಟ್ ಆಗಿ ನೀವು ನೀರೆತ್ತಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ? ನೀರೆತ್ತಕ್ಕೆ ಆಗ್ತಿರ್ಲಿಲ್ಲ. ಪ್ಲಸ್ ಕರೆಂಟ್ ಬಿಲ್ ತುಂಬಾ ದುಬಾರಿ ಆಗೋದು. ಮತ್ತೆ ಪವರ್ ಕಟ್ ಇರುತ್ತೆ. ನಮಗೆ ನಿನ್ನೆ ಮೊನ್ನೆ 2 ದಿನ ಮರ ಬಿತ್ತು ಅಂತ ಕರೆಂಟ್ ಇರಲಿಲ್ಲ. ಈಗ ಸೋಲಾರ್ ಅಲ್ಲಿ ರನ್ ಆಗ್ತಾ ಇದೆ. ಈಗ ನಮಗೆ ಸೋಲಾರ್ ಇಲ್ಲ ಅಂದ್ರೆ ನಮಗೆ ತುಂಬಾ ಸಮಸ್ಯೆ ಆಗೋದು ನೀರಿಗೆಲ್ಲ. ಇದೊಂದು ಅಡ್ವಾಂಟೇಜ್ ಆಯ್ತು. ಹೀಗೆ ಸಾಕಷ್ಟು ಅನುಕೂಲ ಈ ಸೌರ ಒಂದು ಶಕ್ತಿಯಿಂದಲೂ ಕೂಡ ತಮಗೆ ದೊರಕ್ತಾ ಇದೆ. ಹೌದು ಸರ್. ಕುರಿ ಸಾಕಾಣಿಕೆಯನ್ನು ಕೂಡ ಪ್ರಾರಂಭವನ್ನ ಮಾಡಿದ್ದೀರಿ, ಅದರಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಂಡಿದ್ದೀರಿ. ಅಲ್ಲಿಯ ಒಂದು ಅನುಭವಗಳು ಹೇಗಿದ್ದಾವೆ? ಕುರಿ ಸಾಕಾಣಿಕೆ ಒಂದು FPO ಟೈಪ್ ಇದೊಂದು ಕಂಪನಿ ಮಾಡಿದೀವಿ. ಅದರಲ್ಲಿ ನಾನು ಒಬ್ಬ ಡೈರೆಕ್ಟರ್, 5 ಜನ ಸೇರಿ ಇದನ್ನ ಪ್ರಾರಂಭ ಮಾಡಿರೋದು. ಇದರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಹೈಟೆಕ್ ಶೆಡ್ ಎಲ್ಲ ಮಾಡಿದೀವಿ. ಅದರಲ್ಲಿ ಕುರಿ ಸಾಕಾಣಿಕೆ ಮಾಡ್ತಿದೀವಿ. ಎಷ್ಟು ಕುರಿಗಳನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಾ? ಮತ್ತೆ FPO ಮೂಲಕ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಏನ್ ಅನುಕೂಲ ಆಗ್ತಾ ಇದೆ ನಿಮ್ಗೆ? ಮೇನ್ ಅಡ್ವಾಂಟೇಜ್ ಅಂದರೆ ನಮಗೊಂದು ಸ್ವಲ್ಪ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ. ಇನ್ನೊಂದು ಅಂದರೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರಿಂದ ಈ ಲೇಬರ್ಗಳಿಗೂ ಒಂಚೂರು ಕೆಲಸ ಕೊಡಂಗೆ ಆಗ್ತಾ ಇದೆ. ಈ ಹೈಟೆಕ್ ಮಾಡಿದ್ರಿಂದ ಕ್ಲೀನಿಂಗ್ ಎಲ್ಲ ಈಸಿ ಆಗ್ತಾ ಇದೆ. ಸುಮಾರು 8 ಅಡಿ ಮೇಲ್ಗಡೆ ಶೆಡ್ ಇರೋದ್ರಿಂದ ಗುಡ್ಸಕ್ಕೆ ಗಿಡ್ಸಕ್ಕೆಲ್ಲ ಅನುಕೂಲ ಆಗುತ್ತೆ. ಆದರೆ ಈಕೆ ಎಲ್ಲ ಒಂದು ಕೆಳಗಡೆ ಬೀಳ್ತಾ ಇದ್ದಾವೆ. ಕೆಳಗಡೆ ಏನು ಮಾಡಿದೀವಿ ಅಂದರೆ ನಾಟಿ ಕೋಳಿ ಸಾಕಿದ್ದೀವಿ. ಅದೊಂದು ಅನುಕೂಲ ಆಗಿದೆ. ಈ ಹುಳ ಉಪ್ಪೊಟ್ಟು ಎಲ್ಲ ಇದ್ದವೆಲ್ಲ ಅವು ತಿಂದಾಗ್ತವೆ. ಮೇಲ್ಗಡೆ ಕುರಿ ಫೀಡ್ ಎಲ್ಲ ವೇಸ್ಟ್ ಮಾಡಿದ್ದೆಲ್ಲ ಈ ಕೋಳಿಗಳೆಲ್ಲ ಎರ್ಕಿ ತಿಂತವೆ. ಬೇರೆ ಬೇರೆ ಜಾತಿ ಕುರಿ ಸಾಕಿದ್ದೀವಿ. ಬಂಡೂರು, ಕೆಂಗುರಿ, ಆಮೇಲೆ ನಾರಿ ಸುವರ್ಣ ಇದ್ದಾವೆ, ಡಾರ್ಫರ್ ಇದ್ದಾವೆ, ಅದ್ರ ಜೊತೆಗೆ ರ್ಯಾಂಬುಲೆಟ್ ಇದ್ದಾವೆ. ಇದರಿಂದಲೂ ಕೂಡ ಅನುಕೂಲ ಆಗ್ತಾ ಇದೆ. ಹೌದು ಸರ್. ಆದರೆ ಇದು ಇನ್ನು ಹೊಸ ಘಟಕ, ಇನ್ನು ಇದು ಅಭಿವೃದ್ಧಿ ಆಗಬೇಕು. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ತಮಗೆ? ಸರ್, ಸಂತೋಷ ಇದೆ ಕೃಷಿ ಬದುಕಲ್ಲಿ. ನಾನು ನಮ್ಮ ಅಜ್ಜಾಜಿಯರನ್ನ ನೋಡಿ ಬೆಳೆದವನು. ನಾನು ರಜದಲ್ಲಿ ನಮ್ಮ ಅಜ್ಜಾಜಿ ಜೊತೆಗೆ ಇಲ್ಲೇ ಇರ್ತಿದ್ದೆ. ಅವ್ರು ಪಟ್ಟಿರೋ ಕಷ್ಟ ನೋಡಿದ್ರೆ ನಾವು ಎಷ್ಟೋ ನೆಮ್ಮದಿಯಾಗಿದ್ದೀವಿ, ಎಷ್ಟೋ ಸುಖ ಆಗಿದ್ದೀವಿ. ಆವಾಗ ನಮ್ಮಲ್ಲಿ ಒಂದು 25-30 ಜೊತೆ ಎತ್ತು ಕಟ್ಟಿ ಬೇಸಾಯ ಮಾಡೋರು ನಮ್ಮ ಜಮೀನೆಲ್ಲ. ಈಗ ನಾವು ಟ್ರ್ಯಾಕ್ಟ್ರಲ್ಲೆಲ್ಲ ಮಾಡ್ತಿದ್ದೀವಿ. ತೋಟಕ್ಕೆಲ್ಲ ಎತ್ತಿನ ಗಾಡೀಲಿ ಗೊಬ್ಬರ ಸಾಕ್ಸೋರು, ಅದನ್ನೂ ನೋಡಿದ್ದೀನಿ. ಮತ್ತು ತುಂಬ ಶ್ರಮಜೀವಿಗಳು ನಮ್ಮ ಅಜ್ಜಾಜಿ ಎಲ್ಲ. ಅವ್ರನ್ನೆಲ್ಲ ನೋಡಿ ಅವರಿಂದ ಪ್ರೇರಿತನಾಗಿ ನಾನು ಕೃಷಿ ಫೀಲ್ಡಿಗೆ ಬಂದವನು. ಈಗ ಲಾಸ್ಟಿಗೆ ನಮ್ಮ ಅಜ್ಜನೂ ತುಂಬ ಮಾಡರ್ನ್ ಕೃಷಿ ಮಾಡಿದ್ರು. ನಾವು ಚಿಕ್ಕ ಹುಡುಗ ಇರಬೇಕಾದ್ರೆ ಅವರು ಯಾಂತ್ರೀಕರಣಕ್ಕೆ ಹೋಗಿದ್ರು. ಒಂದು 50 ವರ್ಷದಿಂದನೇ ಅವ್ರು ಟ್ರ್ಯಾಕ್ಟರ್ ತಂದಿದ್ರು. ಈಗ ನೀವು ನಿಮಗೆ ತೋರಿಸ್ತೆ ನಾನು. ಅದು ನಮ್ಮ ತಾತ ಒಂದು 52 ವರ್ಷದಿಂದನೇ ತಗೊಂಡಿದ್ದು ಟ್ರ್ಯಾಕ್ಟರ್. ಅದು ಅವನ್ನೆಲ್ಲ ನೋಡಿ ಪ್ರೇರಿತನಾಗಿ ಒಂದು ಸಮಗ್ರ ಕೃಷಿ ಮಾಡಬೇಕು ಅಂತ. ಆವಾಗಲೇ ನಮ್ಮ ಮನೇಲಿ ಒಂದು 100 ಹಸುಗಳಿದ್ವು ಅಜ್ಜನ ಟೈಮಲ್ಲಿ. ದನ ಇದ್ವು, ಕುರಿ ಸಾಕೋರು. ಈ ಕೊಟ್ಟಿಗೆಯಲ್ಲಿ ಹಂದಿಗಳನ್ನೂ ನೋಡಿದ್ದೆ ನಾನು ನನ್ನ ಚಿಕ್ಕ ಹುಡುಗ ಇರ್ಬೇಕಾದ್ರೆ. ಅದೇ ಒಂದು ಇನ್ಸ್ಪಿರೇಷನ್ ಸರ್. ಕಬ್ಬು ಬೆಳೆಯೋರು, ಬೆಲ್ಲ ಮಾಡೋರು. ನಮ್ಮ ತಾತ ಆಗಿನ ಕಾಲದಲ್ಲೇ ತುಂಬ ಪ್ರಗತಿಪರ ರೈತರು. ಭತ್ತದಲ್ಲಿ ಕ್ಷೇತ್ರೋತ್ಸವ ಎಲ್ಲ ಆಗಿತ್ತು ನಮ್ಮಲ್ಲಿ. ಮಂತ್ರಿಗಳು ಬಂದಿದ್ದು ನನಗೆ ಜ್ಞಾಪಕ ಇದೆ ನಮ್ಮ ಭತ್ತದ ಗದ್ದೆ ನೋಡೋಕ್ಕೆ. ಅದನ್ನೆಲ್ಲ ನೋಡಿದರೆ ನಾವು ಎಷ್ಟೋ ಲಕ್ಕಿ. ಆದರೆ ಆವಾಗ ಇಷ್ಟು ಲೇಬರ್ ಸಮಸ್ಯೆ ಇರಲಿಲ್ಲ. ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಇತ್ತು. ನಮಗೆ ಲೇಬರ್ ಸಮಸ್ಯೆ ಒಂದು ಡಿಸ್ಅಡ್ವಾಂಟೇಜು. ಆದರೆ ನಮಗೆ ಯಾಂತ್ರೀಕರಣ ಪ್ಲಸ್ ಪಾಯಿಂಟು. ಅವರಿಗೆ ಯಾಂತ್ರೀಕರಣ ಇರಲಿಲ್ಲ ಅವಾಗ. ಈಗ ನಾವು ಅಗ್ರಿಕಲ್ಚರಲ್ಲಿ ಒಳ್ಳೆ ಇನ್ಕಮ್ ತೆಗಿಬೇಕು, ನಾವು ನಮ್ಮ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ನನಗೂ ಅಗ್ರಿಕಲ್ಚರಲ್ಲಿ ಇನ್ಕಮ್ ಬಂದಿದೆ ಸರ್, ಒಳ್ಳೆ ಇನ್ಕಮ್ ಬಂದಿದೆ. ಸಮಗ್ರ ಕೃಷಿಯಲ್ಲಿ ಲಾಭ ಬಂದಿದೆ. ನನ್ನ 2 ಜನ ಮಕ್ಕಳನ್ನ ನಾನು MBBS ಓದಿಸಿದ್ದೀನಿ. ಅದರಲ್ಲಿ ದೊಡ್ಡವೊಂದು MBBS ಆಗಿ ಗ್ರ್ಯಾಜುಯೇಷನ್ ಆಯಿತು. ಅವನೀಗ ಫಾದರ್ ಮೆಲ್ಲರ್ಸ್ ಹಾಸ್ಪಿಟ್ಲಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಚಿಕ್ಕವನು ಬೆಂಗಳೂರು ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ತಾ ಇದ್ದಾನೆ. ಇವೆಲ್ಲ ನಾನು ಸಮಗ್ರ ಕೃಷಿ ಮಾಡದೆ ಹೋಗಿದ್ರೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ.
ಒಂದು ವರ್ಷ ನಮ್ಮಲ್ಲಿ ಅಗ್ರಿಕಲ್ಚರಲ್ಲಿ ಲಾಭ ಇರುತ್ತೆ, ಒಂದು ವರ್ಷ ನೆಲಕ್ಕೆ ಬಂದಿರುತ್ತೆ. ಈ ಲೇಬರ್ ಸಮಸ್ಯೆ ತುಂಬಾ ಇದೆ. ಈಗ ಅಡಿಕೆನೂ ಅಷ್ಟೇ, ಒಂದು ವರ್ಷ ಒಳ್ಳೆ ಇಳುವರಿ ಇರುತ್ತೆ, ಒಂದು ವರ್ಷ ಎಲ್ಲ ಕೊಳೆ ಬಂದೋಗಿರುತ್ತೆ. ಸಮಚಿತ್ತಾಗಿ ಎಲ್ಲವನ್ನೂ ಸರಿ ದೂಗಿಸ್ಕೊಂಡು ಹೋದ್ರೆ ಕೃಷಿ, ಎಲ್ಲರಲ್ಲೂ ಸ್ವಲ್ಪ ಸ್ವಲ್ಪ ಇನ್ಕಮ್ ಇದ್ರೆ ಒಂದು ಅನುಕೂಲ. ಈ ಕೃಷಿಯಿಂದನೇ ನನ್ನ ಗುರ್ಸಿಯಾರೆ ತಾಲೂಕು ಲೆವೆಲಿಂದ ರಾಷ್ಟ್ರ ಮಟ್ಟದ ತನಕನೂ ಕೃಷಿಯಲ್ಲಿ ಹೆಸರು ಬಂದಿದೆ. ಈಗ ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಕೂಡ ತಮ್ಮನ್ನ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಅದನ್ನ ನೋಡ್ತಾ ಇದ್ದೀವಿ. ಸಾಕಷ್ಟು ಪ್ರಶಸ್ತಿಗಳು ನಿಮ್ಮ ಸಮಗ್ರ ಕೃಷಿಯನ್ನ ಅರಸಿ ಬಂದಿದ್ದಾವೆ. ಯಾವ್ಯಾವ ಪ್ರಶಸ್ತಿಗಳು ಬಂದಿದ್ದಾವೆ? ಈ ಪ್ರಶಸ್ತಿಗಳು ಬಂದಾಗ ತಮಗೆ ಏನ್ ಅನ್ನಿಸ್ತು? ಕೆಲವು ಸಲ ಒಂದು ಮೋಟಿವೇಶನ್ ಅಲ್ಲ ಸರ್, ಏನಾರು ಒಂದು ಜನ ನೋಡಿ ಗುರ್ಸಿದಾಗ ಅದೊಂದು ಮೋಟಿವೇಶನ್. ಈಗ ನಮ್ಮ ಹೋಬಳಿಯವರಾಗ್ಲಿ, ನಮ್ಮ ಗ್ರಾಮದವರಾಗ್ಲಿ, ನಮ್ಮ ಜಿಲ್ಲೆಯವರಾಗ್ಲಿ ನಮ್ಮನ್ನ ನೋಡಿ ನಮ್ಮ ಬೆಂತಟಿ ಚೆನ್ನಾಗಿ ಮಾಡಿದ್ಯಪ್ಪ, ಚೆನ್ನಾಗಿ ಮಾಡು ಅಂದಾಗ ಒಂದು ಖುಷಿ ಆಗುತ್ತೆ. ಈಗ ನನಗೆ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಮಿಲಿಯನರ್ ಫಾರ್ಮರ್ ಆಫ್ ಇಂಡಿಯಾ ಪ್ರಶಸ್ತಿ ಬಂತು. ಪೂಸಾದಲ್ಲಿ ನ್ಯೂ ಡೆಲ್ಲಿಲಿ ಕೊಟ್ಟರು. ಅದನ್ನ 2024ರಲ್ಲಿ ಕೊಟ್ಟರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಆಮೇಲೆ ಡಾಕ್ಟರ್ GK ವೀರೇಶ್ ಅವಾರ್ಡ್ ಬಂದಿದೆ. ಅದೊಂದು ತುಂಬ ಪ್ರತಿಷ್ಠಿತವಾಗಿದೆ ಅವಾರ್ಡ್. ಮಲೆನಾಡು ಕರಾವಳಿ ಭಾಗದ ಶ್ರೇಷ್ಠ ಕೃಷಿಕ ಅಂತ ಅದು ಡಾಕ್ಟರ್ GK ವೀರೇಶ್ ಅವಾರ್ಡ್. ಅದರಲ್ಲಿ ರಿಟೈರ್ಡ್ ಆಗಿರೋ ವಿಜ್ಞಾನಿಗಳೆಲ್ಲ ಬಂದು ನಾನು ಏನು ಮಾಡಿದ್ದೀನಿ ಅಂತ ಎಲ್ಲ ನೋಡಿ ಬಂದಿರೋ ಅವಾರ್ಡು. ಸಾವಿರಾರು ಅಪ್ಲಿಕೇಶನ್ ಇರ್ತವೆ, ಸಾವಿರಾರು ರೈತರು ಇರ್ತಾರೆ, ಅದರಲ್ಲಿ ನನ್ನ ಗುರುತಿಸಿ ಕೊಟ್ಟಿರೋದಂದ್ರೆ ತುಂಬ ಖುಷಿಯಾಗಿರುತ್ತೆ. ಆಮೇಲೆ ಈ ಸಲ ಶ್ರೇಷ್ಠ ರೈತ ಪಶುಸಂಗೋಪನೆ ಅಂತ ಬೀದರ್ ವಿಶ್ವವಿದ್ಯಾಲಯದವ್ರು ಕೊಟ್ಟರು. ಸೂಪರ್ ಸ್ಟಾರ್ ರೈತ ಅವಾರ್ಡ್ ಬಂತು, ಅದೊಂದು ಸಂತೋಷದ ಅವಾರ್ಡು. ಆಮೇಲೆ ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಶ್ರೇಷ್ಠ ರೈತ ಅಂತ ಕೊಟ್ಟಿದ್ದಾರೆ. ಹೀಗೆ ಸುಮಾರು ಅವಾರ್ಡ್ಗಳು ಬಂದಿವೆ ಸರ್. ಮತ್ತೆ ಮೀನು ಕೃಷಿಯಲ್ಲಿ ಕರ್ನಾಟಕ ಮೀನುಗಾರಿಕೆ ಇಲಾಖೆಯಿಂದ ಫ್ರೀಡಮ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಆಯಿತು. ಈಗ ಕೃಷಿ, ಪಶುಸಂಗೋಪನೆ ಹಾಗೂ ಮೀನುಗಾರಿಕೆಯಲ್ಲಿ ಮೂರರಲ್ಲೂ ಒಬ್ಬ ರೈತನಿಗೆ ಬೇರೆ ಬೇರೆ ಅವಾರ್ಡ್ ಸಿಕ್ಕೋದಂದ್ರೆ ಅದು ತುಂಬ ಅಪರೂಪ. ಅದರಲ್ಲಿ ನನಗೊಬ್ಬನಿಗೆ ಸಿಕ್ಕಿದೆ, ಅದು ಸಂತೋಷ ಆಗ್ತಾ ಇದೆ. ಅದಕ್ಕೆಲ್ಲ ನಾನು ತುಂಬ ಜನರಿಗೆ ಧನ್ಯವಾದಗಳು ಹೇಳಬೇಕು. ನನಗೆ ಮುಖ್ಯವಾಗಿ ಪ್ರೇರಣೆ ಆಗಿದ್ದವ್ರಿಗೆ, ನಮ್ಮ ಅಜ್ಜ ಅಜ್ಜಿಗೆ, ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ಕೃಷಿ ವಿಜ್ಞಾನ ಕೇಂದ್ರದವ್ರಿಗೆ, ಮೂಡಿಗೆರೆ ಝೋನಲ್ ರಿಸರ್ಚ್ ಸ್ಟೇಷನ್ನವ್ರಿಗೆ, ಮೀನುಗಾರಿಕೆ ಇಲಾಖೆಯವ್ರಿಗೆ, ಪಶುಸಂಗೋಪನಾ ಇಲಾಖೆಯವ್ರಿಗೆ, ಹಾಗೂ ನಾನು ತುಂಬ ಜನ ರೈತರಿಂದ ಕಲ್ತೀನಿ. ಸದಾ ನಮ್ಮ ಬೆನ್ನಿಗೆ ನಿಂತ ನಮ್ಮ ಕಾರ್ಮಿಕರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕು. ಮಾಜಿ ಪ್ರಧಾನಿ ದೇವೇಗೌಡರಿಂದ ಒಂದ್ಸಾರಿ ಪ್ರಶಸ್ತಿಯನ್ನ ಸ್ವೀಕರಿಸತಕ್ಕಂತ ಒಂದು ಅವಕಾಶ ಸಿಕ್ಕಿತ್ತು ಅಂತ ಹೇಳಿದ್ರಿ. ಅದನ್ನ ಬಹಳ ನೆನಪನ್ನು ಕೂಡ ಮಾಡಿಕೊಳ್ತಾ ಇದ್ರಿ. ಏನ್ ವಿಶೇಷ ಇತ್ತು? ಅಲ್ಯೂಮಿನಿ ಅಸೋಸಿಯೇಷನ್ದು ಹಾಲಲ್ಲಾಗಿದ್ದು. ಹಾಲಿಗೆ ಹತ್ಬೇಕಾದ್ರೆ ತುಂಬಾ ಮೆಟ್ಲುಗಳಿದಾವೆ. ಅವ್ರದ್ದು ಈ ಇಡೀ ವಯಸ್ಸಿನಲ್ಲೂ ಅವರ ಏಜಿಗೆ ಸರ್ ಅವರಷ್ಟು ಮೆಟ್ಲು ಹತ್ತಿ ಮೇಲೆ ಬಂದು ಒಂದು ಅವಾರ್ಡ್ ಕೊಟ್ರಲ್ಲ ಸರ್, ಅದು ತುಂಬಾ ಗ್ರೇಟ್ ಅನಿಸ್ತು. ಯಾಕಂದ್ರೆ ಅವರಿಗೆ ರೈತರ ಬಗ್ಗೆ ಇರೋದೊಂದು ಕಾಳಜಿಗೆ ಬಂದೆ. ನಾನು ರೈತರಿಗೋಸ್ಕರ ಬಂದೀನಿ, ಒಬ್ಬರು ರೈತರ ಸನ್ಮಾನಕ್ಕೆ ಅಂತ ಬಂದೀನಿ. ಮತ್ತು ಅವರು ನನಗೆ ಯಾಕೆ ಅವಾರ್ಡ್ ಕೊಟ್ರು ಅಂತ ಅದನ್ನೆಲ್ಲ ಓದಿ ನೋಡಿದ್ರು. ಆಮೇಲೆ ಬೆಂತಟಿ ಪ್ರೋತ್ಸಾಹ ಮಾಡಿದ್ರು. ಅದು ತುಂಬಾ ಒಂದು ಮೆಮೊರೇಬಲ್ ಇವೆಂಟ್. ಒಬ್ಬರು ಮಾಜಿ ಪ್ರಧಾನಿ ನಮ್ಮ ಬೆಂತಟ್ಟಿದ್ದು ತುಂಬಾ ಸಂತೋಷದ ವಿಚಾರ. ಸಮಗ್ರ ಕೃಷಿಯನ್ನ ಕುರಿತಂತೆ ನಮ್ಮ ರೈತ ಬಾಂಧವರಿಗೆ ತಾವೊಬ್ರು ಪ್ರಗತಿಪರ ಕೃಷಿಕರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸೋಲು ಗೆಲುವು ಇದ್ದೇ ಇರುತ್ತೆ, ಕಂಟಿನ್ಯೂಟಿ ಇರಬೇಕು, ನಮ್ಮ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಈ ವರ್ಷ ಕಾಪಿಗೆ ರೇಟ್ ಇದೆ ಅಂತ ಈ ವರ್ಷ ಕೆಲಸ ಮಾಡೋದಲ್ಲ, ವರ್ಷ ವರ್ಷ ಮಾಡ್ತಾ ಹೋಗ್ಬೇಕು. ಯಾವಾಗಲೂ ಒಂದು 4 ವರ್ಷಕ್ಕೆ 3 ವರ್ಷಕ್ಕೆ ಕಾಪಿಗೆ ಒಳ್ಳೆ ರೇಟ್ ಆಗುತ್ತೆ. ಅವಾಗ ನಮ್ಮಲ್ಲಿ ಪ್ರೊಡಕ್ಷನ್ ಇದ್ರೆ ನಮಗೆ ನಾವು ಮೇಲೆ ಬರ್ಬೋದು. ಈಗ ಕಾಪಿಗೆ ರೇಟ್ ಆದ್ಮೇಲೆ ಓದಾಡೋದಕ್ಕಿಂತ ಮೊದಲಿಂದನೂ ವರ್ಷಕ್ಕೆ 4 ರೌಂಡ್ ಗೊಬ್ಬರ ಹಾಕೋದ ಬದಲಿಗೆ ಒಂದು 3 ರೌಂಡ್ 2 ರೌಂಡ್ ಹಾಕೊಂಡು ಮೇಂಟೈನ್ ಮಾಡ್ತಾ ಹೋಗಿದ್ರೆ ನೀಟಾಗಿ, ಅದೊಂದು ಲಾಭದಾಯಕ. ಈಗ ಅಡಿಕೆಗೆ ನೋಡಿ, ಈ ವರ್ಷ ಕಾಪಿಗೂ ಒಳ್ಳೆ ರೇಟ್ ಇದೆ, ಅಡಿಕೆಗೂ ರೇಟ್ ಇದೆ, ಮೆಣಸಿಗೂ ರೇಟ್ ಇದೆ. ಆದರೆ ನಮ್ಮಲ್ಲಿ ಈ ವರ್ಷ ಅರೇಬಿಕಾ ಕಾಫಿ ತುಂಬ ಕಮ್ಮಿ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ನಮ್ಮ ಆಲ್ದೂರು ಭಾಗದಲ್ಲಿ ತುಂಬ ಕಮ್ಮಿ ಇದೆ. ನಮ್ಮಲ್ಲಿ ಪ್ರೊಡಕ್ಷನ್ನು ಎನಿ ಟೈಮ್ ಇರಬೇಕು. ಸ್ವಲ್ಪ ನಾವು ಹೈಟೆಕ್ ಆಗಿ ಯೋಚನೆ ಮಾಡಬೇಕು. ನಮ್ಮ ಇರಿಗೇಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಇರಿಗೇಷನ್ ಸೆಟ್ಗಳು ಒಳ್ಳೇದು ಇಟ್ಕೋಬೇಕು. ಈಗ ಸಪೋಸ್ ಒಂದು 15 ಸೆನ್ಸ್ 20 ಸೆನ್ಸ್ 30 ಸೆನ್ಸ್ ಮಳೆ ಆಯಿತು ತಕ್ಷಣ ಒಂದು ವಾರದೊಳಗೆ ನಾವು ನೀರು ಕೊಟ್ಟು ಮುಗಿಸ್ಬೇಕು. ಅವಾಗ ನಮ್ಮ ಹತ್ರ ಸೊಫಿಸ್ಟಿಕೇಟೆಡ್ ಇರಿಗೇಷನ್ ಸಿಸ್ಟಮ್ ಇರಬೇಕು, ಒಳ್ಳೆ ಪೈಪ್ಗಳಿರಬೇಕು, ಇಂಜಿನ್ಗಳಿರಬೇಕು, ಜನರೇಟರ್ಗಳಿರಬೇಕು. ನಮ್ಮಲ್ಲಿ ಅಗ್ರಿಕಲ್ಚರಲ್ಲಿ ಇನ್ಕಮ್ ಬಂದಿದ್ದೆ ನಾವು ಇಂಥವಕ್ಕೆಲ್ಲ ನೀರಿಗೆಲ್ಲ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ, ಡೆಡ್ ಲೈನ್ ಮಾಡೋದು ತೋಟಕ್ಕೆ, ಇವನ್ನೆಲ್ಲ ಮಾಡಿದರೆ ಪ್ರಗತಿ ಇದ್ದೇ ಇದೆ. ನಾವು ಕೆಲಸ ಮಾಡ್ತಾ ಹೋದರೆ ಒಂದಿಲ್ಲ ಒಂದಿನ ರಿಟರ್ನ್ ಇದ್ದೇ ಇದೆ. ಈ ವರ್ಷ ನಮಗೆ ಒಳ್ಳೆ ಕಾಪಿ ಆಗಿದೆ. ಅಡಿಕೆನೂ ಚೆನ್ನಾಗಿ ಬಂತು. ಮೆಣಸು ಮಾತ್ರ ನನಗೆ ಈ ವರ್ಷ ಇಲ್ಲ. ಇದರಿಂದ ನಾನು ರೈತರಿಗೆ ಏನು ಹೇಳೋದಂದ್ರೆ, ಎನಿ ಟೈಮ್ ಅಪ್ಗ್ರೇಡ್ ಆಗ್ತಾ ಇರಿ.
ಎಲ್ಲ ಇಲಾಖೆಗಳದ್ದು ಸಂಪರ್ಕ ಇಟ್ಕೊಳ್ಳಿ. ಸಂಪನ್ಮೂಲ ಒಬ್ಬರಿಂದ ಒಬ್ರಿಗೆ ಶೇರ್ ಮಾಡ್ಕೊಳ್ಳಿ. ನಿಮಗೊಂದು ಅಡ್ವಾಂಟೇಜ್ ಇದೆ. ಈಗ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಒಳ್ಳೆ ಮಾಹಿತಿ ಸಿಗ್ತಾ ಇದೆ. ಈಗ ಕಾಫಿ ಬೋರ್ಡಲ್ಲೂ ಒಳ್ಳೆ ಮಾಹಿತಿ ಸಿಗ್ತಾ ಇದೆ. ಕಾಫಿ ಬೋರ್ಡ್ಗೆಲ್ಲ ನಮ್ಮಲ್ಲಿ ನಾವು ಆ ಕಡೆ ಮುಖಾನೇ ಹಾಕಲ್ಲ. ಈಗ ನಮ್ಮ ಬಾಳೆಹಣ್ಣೂರಲ್ಲಿ ಒಳ್ಳೆ ರಿಸರ್ಚ್ ಸ್ಟೇಷನ್ ಇದೆ. ನಾವು ಹೋಗ್ತಾ ಇದ್ರೆ ಅವರು ಅಪ್ಗ್ರೇಡ್ ಆಗ್ತಾ ಇರ್ತಾರೆ. ಈಗ ನಾವು ಸುಮ್ಮನೆ ಇದ್ರೆ ಅವರು ಸುಮ್ಮನೆ ಇರ್ತಾರೆ. ವಿಜ್ಞಾನಿಗಳು ಸ್ವಲ್ಪ ಹೊಸ ಹೊಸ ರಿಸರ್ಚ್ ಬರ್ತಾ ಇರ್ತವೆ. ನನ್ನ ಎಲ್ಲರಿಗೂ ಹೇಳಿದ್ರು ಮುಂದೆ ಅಗ್ರಿಕಲ್ಚರಲ್ಲಿ ಒಳ್ಳೆ ಭವಿಷ್ಯ ಇದೆ. ಸಮಗ್ರ ಕೃಷಿಯಲ್ಲಿ ಆಸಕ್ತಿ ಇರುವಂತವರು, ಹಂದಿ ಸಾಕಾಣಿಕೆಯಲ್ಲಿ, ಮೀನು ಸಾಕಾಣಿಕೆಯಲ್ಲಿ, ಹಸು ಸಾಕಾಣಿಕೆ ಇಂತಹ ಆಸಕ್ತಿ ಇರತಕ್ಕಂಥವ್ರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆ ಮತ್ತೆ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ ತಾವು ನೀಡಬಹುದಾ? ಸರ್, ನಮ್ಮಲ್ಲಿ ದಿನ ತುಂಬಾ ಜನ ಕಾಲ್ ಮಾಡ್ತಾರೆ. ಸಂಜೆ 7 ಗಂಟೆ ಮೇಲೆ ಕಾಲ್ ಮಾಡಿ ಅಂತ ಹೇಳ್ತೀನಿ. ನನಗೆ ತುಂಬಾ ಕಾಲ್ ಬರ್ತಾ ಇರ್ತವೆ. ಮೇಜರ್ ಆಗಿ ನನಗೆ ಕಾಲ್ ಮಾಡೋದಂದ್ರೆ ಸಮಗ್ರ ಕೃಷಿಯಲ್ಲಿ ಕಾಲ್ ಮಾಡ್ತಾರೆ. ನನಗೆ ತಿಳಿದಿದ್ದ ಮಾಹಿತಿ ನಾನು ಹೇಳ್ತೀನಿ ಸರ್. ನಿಮಗೇನಾದ್ರು ಬೇರೆ ಡೌಟ್ಸ್ ಏನಾದ್ರು ಇದ್ರೆ ಸಂಬಂಧಪಟ್ಟಿದ್ದು ಅಧಿಕಾರಿಗಳ ನಂಬರ್ ಎಲ್ಲ ಕೊಡ್ತೀನಿ, ಅವ್ರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ. 9900431066 ನನ್ನ ನಂಬರ್. ಆದರೆ ದಯವಿಟ್ಟು ಇಲ್ಲೇನಾರು ಭೇಟಿ ಕೊಡೋದಾದ್ರೆ ನಮಗೆ ಮೊದಲೇ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಾನೊಬ್ಬ ರೈತ, ನನ್ನ ಕೆಲಸ ಕಾರ್ಯದಲ್ಲಿ ನಾನು ಬ್ಯುಸಿ ಇರ್ತೀನಿ. ನಾನು ಈ ಕೆಲಸದ ಮಧ್ಯದಲ್ಲಿ ನಾನು ಬಿಟ್ಟು ಬರೋಕ್ಕಾಗಲ್ಲ. ಈಗ ನಮ್ಮಲ್ಲಿ ಮರಕಶಿ ಮಾಡ್ತಿರ್ತಾರೆ, ಸ್ಪ್ರೇ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಎನಿ ಟೈಮ್ ಅಲ್ಲೇ ಇರ್ತೀನಿ, ತೋಟದೊಳಗೆ ಇರ್ತೀನಿ, ನಾನು ಬರಲ್ಲ. ನೀವು ಬಂದ ಆಮೇಲೆ ನಿಮಗೆ ನಿರಾಸೆ ಆಗುತ್ತೆ. ಅದರಿಂದ ಫಸ್ಟ್ ಪ್ರೀವಿಯಸ್ ಆಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಮತ್ತು ಈಗ ಕೆಲವು ವೈರಲ್ ಇನ್ಫೆಕ್ಷನ್ ಇರೋದ್ರಿಂದ ಸರ್ಕಾರದಿಂದ ನಮಗೆ ಈ ಫಾರ್ಮ್ ಒಳಗೆಲ್ಲ ಬಿಡಬಾರ್ದು ಅಂತ ಪಕ್ಕಾ ಹೇಳಿದ್ದಾರೆ. ಈಗ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಈ ಕುರಿ ಫಾರ್ಮ್ ಒಳಗಾಗ್ಲಿ, ಹಂದಿ ಫಾರ್ಮ್ ಒಳಗಾಗ್ಲಿ ಬಿಡಬಾರ್ದು, ಯಾರನ್ನು ಬಯೋಸೆಕ್ಯೂರಿಟಿ ಮೆಷರ್ ತಗೋಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಾವು ನಿಮಗೆ ವಿಡಿಯೋಸ್ ಶೇರ್ ಮಾಡ್ಬೋದು, ಬಿಟ್ರೆ ನಿಮಗೆ ಫಾರ್ಮ್ ಒಳಗೆಲ್ಲ ಬಿಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ನಿಮ್ಮ ಕೋಆಪರೇಷನ್ ಇರಬೇಕು. ಬಂದ ಆಮೇಲೆ ನನ್ನ ಫೋರ್ಸ್ ಮಾಡಬಾರ್ದು ಫಾರ್ಮ್ ಒಳಗೆಲ್ಲ ಬಿಡಿ ಅಂತ. ಮೊದಲೆಲ್ಲ ಬಿಡ್ತಿದ್ವಿ, ಈಗೆಲ್ಲ ಹೊಸ ಹೊಸ ಇನ್ಫೆಕ್ಷನ್, ಹೊಸ ಹೊಸ ಡಿಸೀಸ್ ಇರೋದ್ರಿಂದ ಬಯೋಸೆಕ್ಯೂರಿಟಿ ಮೆಷರ್ಗೋಸ್ಕರ ನಾವು ಬಿಡೋ ಹಾಗಿಲ್ಲ. ಸರ್ಕಾರದಿಂದಾನೇ ನಮಗೆ ಕಟ್ಟಪ್ಪನೇ ಆಗಿದೆ. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 9900431066. ಒಳ್ಳೆಯದು ಅಮರ್ ಡಿಸೋಜ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್ ಸರ್, ನಿಮಗೂ. ಇದುವರೆಗೆ ಹಂದಿ, ಕುರಿ, ಮೀನು ಹಾಗೂ ಜೇನು ಸಾಕಾಣಿಕೆಯೊಂದಿಗೆ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಚಿಕ್ಕಮಗಳೂರು ತಾಲೂಕು ಮಡೆನೆರಳು ಗ್ರಾಮದ ಪ್ರಗತಿಪರ ಕೃಷಿಕ ಅಮರ್ ಡಿಸೋಜಾ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ. ಮಧುಸೂದನ್.